Hi, hello, and namaskara. Welcome to Access Kannada Short Film Festival Behind the Lens Talk Show. ಸೊ ಇವತ್ತು ನಮ್ಮೊಂದಿಗಿರೋದು ಅಥವಾ ನಾವು ಇಂಟರ್ವ್ಯೂ ಮಾಡ್ತಿರೋ ಮೂವಿ ಹೆಸರು ಆದರ್ಶ ವ್ಯಕ್ತಿ. ಸೊ ಈ ಮೂವಿ ಟೀಮ್ ನ ಮೀಟ್ ಮಾಡಕ್ ಮುಂಚೆ ಮೊದಲನೇದಾಗಿ ನಮ್ಮ ಟ್ರೇಲರ್ ನ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ. ಟ್ರೇಲರ್ ಪ್ಲೀಸ್. ಹೆತ್ತ ಕರುಳಿಗೆ ಏಕೆ ಕಣ್ಣೀರ ಕೊಡುಗೆ, ಸೃಷ್ಟಿದಾತೆಗೆ ಬುಡಲು ಹರಕು ತೊಡುಗೆ. ತುತ್ತೂರು 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 ಎತ್ತ, ತುತ್ತೂರು 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 ಎತ್ತ. ತುತ್ತು ಉಣಿಸಿದ ಕೈಯ, ಕೈಯ ಪರೆ ಇಡಲು ಹೊರಟೆಯ, ಮಾತು ಕಲಿಸಿದ ಧ್ವನಿಯ ಮೌನ ಮಾಡಿದೆಯ. ಹೆತ್ತ ಕರುಳಿಗೆ ಏಕೆ ಕಣ್ಣೀರ ಕೊಡುಗೆ, ಸೃಷ್ಟಿದಾತೆಗೆ ಬುಡಲು ಹರಕು ತೊಡುಗೆ. ರಂಧನನ 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 ತಾನ, ರಂಧನನ 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 ತಾನ. ಜಗವತೂರಿದ ಕಣ್ಣ, ಜಗವತೂರಿದ ಕಣ್ಣ ಕಂಬನಿಯ ಸುರಿಸಿದೆ. ಹೊತ್ತ ದೇವತೆಯನ್ನ ಹೊಸಿಲಾಚೆಯ ಸಗುವೆಯ. ಹೆತ್ತ ಕರುಳಿಗೆ ಏಕೆ ಕಣ್ಣೀರ ಕೊಡುಗೆ, ಸೃಷ್ಟಿದಾತೆಗೆ ಮೂಡಲು ಹರಕು ತೊಡುಗೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಟ್ರೇಲರ್ ನೋಡಿದ್ಮೇಲೆ ನನಗಂತೂ ಪರ್ಸನಲಿ ಅನ್ಸಿದ್ದು ಇಟ್ಸ್ ವೆರಿ ಹೆವಿ. ಸೊ ಇದ್ರಲ್ಲಿ ಒಂದು ಡೀಪ್ ಮೀನಿಂಗ್ ಇದೆ. ಈ ಲಿರಿಕ್ಸ್ ಇರ್ಬೋದು, ಈ ಸಾಂಗ್ಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಇನ್ನ ಹೆಚ್ಚು ಮಾತಾಡೋಣ. ಅದಕ್ಕೆ ಮುಂಚೆ ಈ ಮೂವಿ ಟೀಮ್ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ಮನೋಹರ್ ಅವರೇ, ಶ್ವೇತಾ ಅವರೇ, ನಮಸ್ಕಾರ. ದಯವಿಟ್ಟು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ. ನಮಸ್ಕಾರ, ನಾನು ಮನೋಹರ್ ರಾವ್ ಅಂತ. ನಾನು ಮೂಲತಃ IT ಉದ್ಯಮಿ, ಭರತನಾಟ್ಯ ಕಲಾವಿದ ಕೂಡ. ನಾನಿಲ್ಲಿ ಜಾರ್ಜಿಯಾ ಅಟ್ಲಾಂಟಾದಲ್ಲಿದ್ದೀನಿ. ಸುಮಾರು 9 ವರ್ಷದಿಂದ ಇದ್ದೀನಿ. TKSFF ನವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ಸೃಷ್ಟಿ ಮಾಡೋದಿಕ್ಕೆ ಮತ್ತೆ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟು ಬೆಳೆಸೋದಿಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಶ್ವೇತಾ ಅವರೇ, ನಮಸ್ಕಾರ. ನಾನು ಕೂಡ IT ಉದ್ಯಮಿ, ಹಾಗೂ ನನ್ನ ಪ್ಯಾಷನ್ಸ್ ಅಂದ್ರೆ ಐ ಆಮ್ ಅ ಲಿರಿಸಿಸ್ಟ್ ಅಂಡ್ ಆಲ್ಸೋ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿದ್ದೀನಿ. ಇಲ್ಲಿ ಅಟ್ಲಾಂಟಾದಲ್ಲಿ ಹಲವಾರು ಪರ್ಫಾರ್ಮೆನ್ಸ್ ನೀಡಿದ್ದೀನಿ, ಭರತನಾಟ್ಯಂ ಆರ್ ಡ್ರಾಮಾ ಇರಲಿ. ಸೊ ಐ ಜಸ್ಟ್ ಲವ್ ಆರ್ ಆರ್ಟ್ ಅಂಡ್ ಆರ್ ಕಲ್ಚರ್. ಸೊ ಹಾಗಾಗಿ TKSFF ಗೆ ಧನ್ಯವಾದ, ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದ್ರಲ್ಲಿ ತುಂಬಾ ಕಲ್ತಿದೀವಿ, ಇನ್ನು ತುಂಬಾ ಕಲಿಯೋದಿದೆ. ಇನ್ನು ನಾವು ಇನ್ನು ವೆಬಿನಾರ್ಸ್ ಎಲ್ಲ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಸಹಾಯ ಆಗಿದೆ. ಅದರಿಂದ ನಾನಂತೂ ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಮನೋಹರ್ ಅವರೇ, ಶ್ವೇತಾ ಅವರೇ, ನಿಮ್ಗೂ ವೆಲ್ಕಮ್. ಅದೇ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ಇವತ್ತು ಪದ್ಮಿನಿ ಅವ್ರ ಜೊತೆಗಿದ್ದಾರೆ. ಪದ್ಮಿನಿ ಮೇಡಮ್, ನಿಮ್ಗೂ ಕೂಡ ವೆಲ್ಕಮ್. ಹಾಗೆ ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಸರು ಫ್ಲೆಮಿಂಗ್ ಡಾಕ್ಸನ್ ಅಂಡ್ ನಾನು ಈ ಟಾಕ್ ಶೋದು ಇವತ್ತಿನ ನಿರೂಪಕನಾಗಿರ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಅಡು, ಸೊ ಮನೋಹರ್ ಸರ್ ಅಂಡ್ ಶ್ವೇತಾ ಮೇಡಮ್, ನೀವಿಬ್ರು ಯಾವಾಗ ಬೇಕಾದ್ರೂ ಚೈಮ್ ಇನ್ ಆಗ್ಬೋದು ನನ್ನ ಕ್ವೆಶನ್ಸ್ಗೆ. ಸೊ ನಾನ್ ಡಿರೆಕ್ಟ್ ಮಾಡಲ್ಲ, ನೀವೇ ಅದನ್ನ ಹೇಳಿ. ಬಟ್ ಸರ್, ಹೇಗೆ ಸರ್ ಇವೆಲ್ಲ? ಲೈಕ್ ಅಂದ್ರೆ ಒಂದು ಶಾರ್ಟ್ ಮೂವಿ ಮಾಡೋದಂದ್ರೆ ಲೈಕ್ ಈ ಬಿಗಿನಿಂಗ್ ಬಗ್ಗೆ ಹೇಳಿ, ಈ ಪ್ರಾಸೆಸ್ ಬಗ್ಗೆ ನಮ್ಗೊಂಚೂರು ಹೇಳಿ. ಹೇಗ್ ಬಂತು ಈ ಐಡಿಯಾ? ಯಾವ ತರ ಒಂದು ಟೀಮ್ ಹುಟ್ಟಾಕೊಂಡ್ರೆ? ಇದ್ರ ಬಗ್ಗೆ ಒಂಚೂರು, ಈ ಬಿಗಿನಿಂಗ್ ಪ್ರಾಸೆಸ್ ಬಗ್ಗೆ ನಮ್ಗೊಂಚೂರು ಹೇಳಿ ಸರ್. ಖಂಡಿತವಾಗ್ಲು ಅದ್ರ ಮೇಲೆ ಮಾತಾಡೋದಿಕ್ ನನ್ಗೆ ಇಷ್ಟನೇ.
ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಫಸ್ಟ್ ಧನ್ಯವಾದ ಹೇಳೋದೇ TKSFFಗೆ. ಎಲ್ಲೋ ಒಂದ್ ಮಗು ಮಲ್ಕೊಂಡಿತ್ತು ಒಳಗಡೆ, ಅದನ್ನ ಚಿವಿಟಿ ಎಬ್ಬರಿಸಿದ್ದೆ TKSFFನವರು. ಈ ತರ ಒಂದು ವೇದಿಕೆ ಸೃಷ್ಟಿ ಮಾಡಿ ನಮ್ಮಂತವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದು. ಇಲ್ಲಾಂದ್ರೆ ನಮ್ಗೆ ಮೋಟಿವೇಶನ್ ಇರ್ತಿರ್ಲಿಲ್ಲ. ನಿಜ ಹೇಳ್ಬೇಕಂತ ಹೇಳಿದ್ರೆ ಅದೊಂದು ಫಸ್ಟ್ ಮೂಲ ಕಾರಣ ಅಂದ್ರೆ TKSFF. ಅದಾದ್ಮೇಲೆ ನಮ್ಮಲ್ಲಿ ಸುಮಾರು ಒಂದು ತಲೆಲಿತ್ತು, ಒಂದು 10 ಕತೆಗಳು 15 ಕತೆಗಳು ತಲೆಲಿತ್ತು. ಅದರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಬೇಕು ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡ್ವಿ. ಆ ಮೂಲತಃ ನನಗೆ ಸಾಮಾನ್ಯವಾಗಿ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಹಲವಾರು ಜನ ಬರ್ತಾರೆ ಜೀವನದಲ್ಲಿ. ನಿಮ್ಗಿರ್ಬೋದು, ಪದ್ಮಿನಿ ಅವ್ರಿಗಿರ್ಬೋದು, ಶ್ವೇತಾ ಅವ್ರಿಗಿರ್ಬೋದು, ನನ್ಗಿರ್ಬೋದು, ಹಲವಾರು ಜನ. ಬಟ್ ಅವ್ರ ಬಗ್ಗೆ ನಾವು ಒಂಚೂರು ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಅಂತ ಇಲ್ಲ ಧನ್ಯವಾದ ಹೇಳೋ ಅಂತ ಅವಕಾಶನೂ ಭಗವಂತ ನಮ್ಗೆ ಮಾಡ್ಕೊಡ್ತಾನೋ ಇಲ್ವೋ, ಎಲ್ಲರಿಗೂ ಸಿಗಲ್ಲ ಅವಕಾಶ. ಹಾಗಾಗಿ ನಾವು ಎಲ್ಲೆಲ್ಲೋ ನಮ್ಗೆ ನಾರ್ಮಲಿ ರೋಲ್ ಮಾಡೆಲ್ ಯಾರು ಅಂತ ಪ್ರಶ್ನೆ ಕೇಳಿದಾಗ ನಮ್ ತಲೆಗೆ ಉತ್ತರ ಕೊಡೋದಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂತೀವಿ ನಾವು ಸಾಮಾನ್ಯವಾಗಿ. ಆಕ್ಚುಲಿ ದಟ್ ಶುಡಂಟ್ ಹ್ಯಾಪನ್. ಪಟಪಟ ಅಂತ ಹೇಳ್ಬೇಕು, ಆ ತರ ಇರ್ಬೇಕು. ಹಾಗಾಗಿ ಆ ಸಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ಕೊಂಡೆ ನಾನು. ರೋಲ್ ಮಾಡೆಲ್ ಅಂದ್ರೆ ಯಾರೋ ದೂರದಲ್ಲಿರೋ ವ್ಯಕ್ತಿ ಇರಬಾರ್ದು, ಎಲ್ಲೋ ಫಾರಿನ್ ಅಲ್ಲಿ ಕುತ್ಕೊಂಡಿರೋ ಮೈಕಲ್ ಜಾಕ್ಸನ್ ಇರಬಾರ್ದು ನೃತ್ಯ ಮಾಡೋರ್ಗೆ. ಆಮೇಲೆ ಪಕ್ಕದಲ್ಲೇ ಇರ್ತಾರೆ ರೋಲ್ ಮಾಡೆಲ್ಸ್, ಅದು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಯಾರೋ ಒಬ್ಬ ಸಿಲ್ವರ್ ಸ್ಟೋನ್ ಸ್ಟೈಲನ್ ರೋಲ್ ಮಾಡೆಲ್ ಅಂತ ಹೇಳ್ತಾನೆ, ಬಾಡಿ ಬಿಲ್ಡರು. ಸೊ ಆತರ ಆಗ್ಬಾರ್ದು. ನಮ್ ಅಕ್ಕಪಕ್ಕದಲ್ಲೇ ಇರ್ತಾರೆ. ನಮ್ ತಂದೆ ಆಗಿರ್ಬೋದು, ನಮ್ ತಾಯಿ ಆಗಿರ್ಬೋದು, ನಮ್ ಗೆಳತಿ ಆಗಿರ್ಬೋದು, ನಮ್ ಸಹೋದರಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಗುರುಗಳಾಗಿರ್ಬೋದು. ಸೊ ಯಾರ್ ಬೇಕಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ನ ನಾವು ಟಚ್ ಮಾಡೋಣ. ಈ ಈ ಮೂಲಕ ನಾವು ಎಲ್ಲಾರ್ಗೂ ಈ ವಿಚಾರನ ತಿಳಿಸೋಣ ಅನ್ನೋದೊಂದು ಆಸೆ ಇತ್ತು. ಸೊ ಒಂದು ಕತೆ ಹೆಣಿತಾ ಹೋಗಿ 2 ಕತೆನ ತಗೊಂಡು ಹೆಣೆದು ಆದರ್ಶ ವ್ಯಕ್ತಿ ಅಂತ ರೂಪಿಸಿದೀವಿ. ಇದೇ ಮೂಲ ಕಾರಣ, ಇನ್ನೇನಿಲ್ಲ ಇದ್ರ ಹಿಂದೆ. ಓಕೆ, ವೆರಿ ನೈಸ್, ವೆರಿ ವೆಲ್ ಸೆಡ್. ಸರ್, ಅಂದ್ರೆ ಇವಾಗ ನೀವು ಇದು ಹೇಳಿದ್ರಿ, ಸೊ ನೀವು ಮುಂಚೆನೆ ಒಂದು 10-15 ಕತೆ ಬರ್ಕೊಂಡಿದ್ರಿ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸೊ ನಮ್ಮ ನೆಕ್ಸ್ಟ್ TKSFF 3.0 4.0 ಈ ತರ ಪ್ರತಿಯೊಂದಕ್ಕೂ? ಖಂಡಿತ ತುಂಬಾ ಕತೆಗಳು ಇದೆ. ನಾವು ಮುಂದೆ ಇನ್ನು ಪ್ರಾಜೆಕ್ಟ್ ಅಲ್ಲಿ ಮಾಡ್ಬೇಕು ಅಂತಾನು ಇದೀವಿ. ಆಮೇಲೆ TKSFFಗೆ ಖಂಡಿತ ನಾವು ಇಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ನಮ್ಗೆ ಒಂಥರ ಲಾಂಚ್ ಪ್ಯಾಡ್ ಇದ್ದಂಗೆ ನಮ್ಗೆ. ಆಮೇಲೆ ಇವರು ಕೊಟ್ಟಿರತಕ್ಕಂತಹ ಪ್ರೋತ್ಸಾಹ ಇರ್ಬೋದು, ಆಮೇಲೆ ನಾಲೆಡ್ಜ್ ಶೇರಿಂಗ್ ಸೆಷನ್ಸ್ ಇರ್ಬೋದು. ಇಟ್ ಆಕ್ಚುಲಿ ಹೆಲ್ಪ್ಡ್ ಅಸ್ ಅ ಲಾಟ್. ನಮ್ಗೆ ತುಂಬಾ ಸಹಾಯ ಆಗಿದೆ. ನಾನು ಇಡೀ TKSFF ತಂಡದವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಲ್ತಿದ್ದೀವಿ, ಶ್ವೇತಾ ಅವ್ರು ಹೇಳ್ದಂಗೆ ತುಂಬಾ ಕಲ್ತಿದೀವಿ. ಇನ್ನೂ ತುಂಬಾ ಕಲಿಯೋದಿದೆ, ಸಾಕಷ್ಟು ಕಲಿಯೋದಿದೆ. ಖಂಡಿತವಾಗ್ಲೂ ಫ್ಯೂಚರ್ ನಮ್ಗೆ ಅವಕಾಶ ಕೊಟ್ರೆ ಭಗವಂತ ಖಂಡಿತವಾಗ್ಲೂ ನಾವು TKSFFಗೆ ಮಾಡ್ತೀವಿ ಇನ್ ಮುಂದೆ. ಥ್ಯಾಂಕ್ ಯು. ಸೊ ಇವಾಗ ಸ್ಟೋರಿ ಹುಟ್ಕೊಂಡ್ಮೇಲೆ, ಸೊ ಅಫ್ಕೋರ್ಸ್ ನೀವು ಒಂದು ಡೈರೆಕ್ಟರ್ ಆಗಿ ಯೋಚನೆ ಮಾಡ್ಬೇಕಾದ್ರೆ, ಸೊ ನೀವು ಕತೆ ಅದನ್ನ ವಾಪಸ್ ಫಾರ್ಮುಲೇಟ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳುವಾಗ, ಸೊ ಈ ಕ್ಯಾರೆಕ್ಟರ್ ಇವ್ರು ಮಾಡ್ಬೇಕು, ಈ ಕ್ಯಾರೆಕ್ಟರ್ ಇವ್ರು ಮಾಡ್ಬೇಕು, ಈ ತರ ಇರುತ್ತೆ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ಬೇಕಂದ್ರೆ ಒಂದು ಟೀಮ್ ಬೇಕು ಸರ್. ಸೊ ಈ ತರ ಒಂದು ಟೀಮ್ ಕಟ್ಕೊಳ್ಳೋದು, ಎಸ್ಪೆಷಲಿ ನಾವು ಇಲ್ಲಿ ದೇಶ ಬಿಟ್ಟು ದೇಶ ಸಾಗರಗಳನ್ನೆಲ್ಲ ದಾಟ್ಕೊಂಡು ಬಂದು ಒಂದು ಟೀಮ್ ಕಟ್ಕೊಂಡು ಆ ಟೀಮ್ ಜೊತೆ ಜೆಲ್ ಆಗಿ ಬಾಂಡ್ ಆಗಿ, ಸೊ ಈ ಟೀಮ್ ಯಾವ ತರ ಕಟ್ಟಿದ್ರಿ ಸರ್? ಬಿಕಾಸ್ ಒಂದೊಳ್ಳೆ ಟೀಮ್ ಇಲ್ಲ ಅಂದ್ರೆ ಲೈಕ್ ಈ ತರ ಒಂದ್ ಒಳ್ಳೆ ಪ್ರಾಡಕ್ಟ್ ಬರಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿದೀನಿ. ಸೊ ಈ ತರ ಒಂದ್ ಟೀಮ್ ಹೇಗ್ ಬಂತು? ಶ್ವೇತಾ ಅವರು, ನೀವೆಲ್ಲ ಅಂದ್ರೆ ಹೇಗ್ ಒಟ್ಟಾಗಿ ಹೇಗ್ ಮಾಡಿದ್ರಿ? ಅದನ್ನ ಒಂಚೂರು ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಫ್ಲೆಮಿಂಗ್ ಅವರೇ. ಕ್ಯಾಸ್ಟಿಂಗ್ ಅಂತ ಬಂದಾಗ ತುಂಬಾ ಚಾಲೆಂಜಸ್ ನ ಫೇಸ್ ಬರುತ್ತೆ ನಾವು. ಯಾಕಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾರೋ ಒಬ್ರು ವ್ಯಕ್ತಿಗೆ ಈ ಪಾತ್ರಕ್ಕೆ ಹಾಕೊಳ್ಳೋಣ ಅಂತ ಅನ್ಸುತ್ತೆ. ಇಲ್ಲ ಆ ವ್ಯಕ್ತಿನೇ ಅವರೇ ಬರ್ಬೋದು ನನಗೆ ಈ ಪಾತ್ರ ಕೊಡಿ ಅಂತ ಕೇಳಕ್ಕೆ. ಬಟ್ ನಾನು ಒಬ್ಬ ನಿರ್ದೇಶಕನಾಗಿ, ಇಲ್ಲ ಕತೆಗಾರನಾಗಿ, ಇಲ್ಲ ಕಲ್ಪನಾ ಲೋಕದಲ್ಲಿ ಇದ್ದು ನಾನು ಆ ಕತೆನ ಹೇಗೆ ನನ್ನ ಕಲ್ಪನೆಗಳಲ್ಲಿ ನಾನು ಮೂಡ್ಸಿರ್ತೀನೋ ಅದಕ್ಕೆ ಇವ್ರು ಸೂಟ್ ಆಗ್ತಾರ ಇಲ್ವಾ ಅನ್ನೋದು ನನ್ ತಲೆಗೆ ಗೊತ್ತಿರುತ್ತೆ. ಬಟ್ ನನಗ್ ಗೊತ್ತಿರೋದು 100ಕ್ಕೆ 100 ಸತ್ಯ ಅಂತ ನಾನು ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಕೆಲವ್ರು ಮಾಡ್ತಾರೆ, ನಮ್ಗೆ ನಾವ್ ಎಷ್ಟು ಎಕ್ಸ್ಪೆಕ್ಟ್
ಮಾಡಿರ್ತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ಬಿಡ್ತಾರೆ. ಇನ್ ಕೆಲವರು ನಾವು ಇವ್ರು ಮಾಡ್ತಾರೆ ಅಂತ ಅನ್ಕೊಂಡು ಈ ಪಾತ್ರನ ಅವ್ರು ಕೊಟ್ಟಿರ್ತೀವಿ, ಅವರು ಯಾಕೋ ಒಂದ್ ಸ್ವಲ್ಪ ಕೆಳಗಡೆ ಹೊರ್ಟೋಗ್ಬಿಡ್ತಾರೆ. ಅವಾಗ ನಾವು ಅವ್ರಿಗೆ ಪುಷ್ ಮಾಡ್ಬೇಕಾಗತ್ತೆ. ಸರ್ ಈ ತರ ಮಾಡಿ, ಮೇಡಮ್ ಹಿಂಗ್ ಮಾಡಿ, ಮೇಡಮ್ ಇಲ್ಲೇನೋ ಕಮ್ಮಿ ಇದೆ ನೋಡಿ ಮೇಡಮ್ ಈ ತರ ಮಾಡಿ ಅಂತ ಅವಾಗ ನಾವು ಪುಷ್ ಮಾಡ್ಬೇಕಾಗತ್ತೆ. ಸೊ ಈ ಅನುಭವಗಳು ಖಂಡಿತ ನನಗಾಗಿದೆ. ಬಟ್ ಅದನ್ನೆಲ್ಲ ಪರಿಗಣಿಸಿ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾನು ಕ್ಯಾಸ್ಟಿಂಗ್ ಮಾಡಕ್ ಶುರು ಮಾಡಿದೆ. ಅಫ್ಕೋರ್ಸ್ ನಾನು ಶ್ವೇತಾ ಅವ್ರ ಹೆಲ್ಪ್ ಕೂಡ ತಗೊಂಡಿದ್ದೀನಿ ಇದರಲ್ಲಿ. ಆಮೇಲೆ ನಾನ್ ಯಾವ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ ಫಸ್ಟ್ ಅದನ್ನ ನೋಡ್ಕೊಳ್ಬೇಕು. ಆಮೇಲೆ ಬೇರೆಯವ್ರಿಗೆ ಹೇಗೆ ಇನ್ವಾಲ್ವ್ ಮಾಡೋದು ಅಂತ ಅನ್ಕೊಂಡೆ. ಆಮೇಲೆ ನೆಗೆಟಿವ್ ರೋಲ್ಸ್ ಇದ್ರೆ ಯಾರು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಯಾವ ರೀತಿ ಅವರು ಆ ಮೂಕ ಅಭಿನಯ ಮಾಡಕ್ಕೆ ಅವ್ರಿಗೆ ಶಕ್ತಿ ಯಾವ ರೀತಿ ಇದೆ. ಆ ಅಂದ್ರೆ ಕೆಲವು ಸಲ ಡೈಲಾಗ್ಸೇ ಇರೋದಿಲ್ಲ, ಹಾಗೇನೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲೇ ನೀವು ತೋರಿಸ್ಬೇಕಾಗತ್ತೆ ನಿಮ್ಮ ಏನು ಒಳಗಡೆ ನಿಮ್ಮ ಭಾವನೆಗಳೇನಿದೆಯೋ ಅದನ್ನ ಮುಖದ ಮೂಲಕ ನೀವು ಪ್ರತಿಬಿಂಬಿಸ್ಬೇಕಾಗತ್ತೆ. ಆ ಆ ಶಕ್ತಿ ಯಾರ ಹತ್ರ ಇದೆ ಅಂತ ಅದನ್ನ ಒಂದ್ ಸ್ವಲ್ಪ ನಾವು ಹಿಂದೆ ಮುಂದೆ ನೋಡ್ಕೊಳ್ತೀವಿ. ಬಹುಶಃ ನಾನು ಆ ಇದಕ್ಕೆ ಮೂಲತಃ ನನ್ಗೆ ಜಾಸ್ತಿ ಹೇಗೆ ನನಗೆ ಇನ್ಪುಟ್ಸ್ ಸಿಕ್ತು ಅಂತ ಹೇಳಿದ್ರೆ, ಇದೇ ತಂಡದ ಜೊತೆಗೆ ನಾನು ಸ್ವರಾಜ್ಯ ಕಲಾ ತಂಡ ಅಂತ ಅಟ್ಲಾಂಟಾದಲ್ಲಿ ಒಂದು ರೂಪಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನಾವು ಕೊಡ್ತೀವಿ. ಅಂದ್ರೆ ದೇವಸ್ಥಾನಗಳಲ್ಲಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಅಲ್ಲಿರ್ಬೋದು, ಆಮೇಲೆ ತುಂಬಾ ಅಕೇಶನ್ಸ್ ಇದೆ. ಅಂದ್ರೆ ಯುಗಾದಿಗಿರ್ಬೋದು, ರಾಜ್ಯೋತ್ಸವಕ್ಕಿರ್ಬೋದು, ಇದಕ್ಕೆಲ್ಲ ಈ ತರ ನಾವು ಮಾಡಿದಾಗ ಅಲ್ಲಿ ಹಲವಾರು ಡ್ರಾಮಾಗಳನ್ನ ನಾವು ಮಾಡಿದೀವಿ ಆನ್ ದ ಸ್ಟೇಜ್. ಅವಾಗ ಒಬ್ಬೊಬ್ರಿಗೆ ಒಂದೊಂದು ಪಾತ್ರ ಕೊಟ್ಟಿರ್ತೀವಿ. ಅವಾಗ ಅವ್ರದ್ದು ಔಟ್ಪುಟ್ ನಾನು ನೋಡ್ಕೊಂಡಿದ್ದೆ. ಯಾರು ಯಾವ ಪಾರ್ಟ್ ಅಲ್ಲಿ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನ್ಗೆ ಒಂದ್ ಸ್ವಲ್ಪ ಗೊತ್ತಿತ್ತು. ಸೊ ಅದು ನನಗೆ ಬಹಳ ಸಹಾಯ ಮಾಡ್ತು. ಟು ಬಿ ಫ್ರಾಂಕ್, ಟು ಕಮ್ ಅಪ್ ವಿತ್ ರೈಟ್ ಪೀಪಲ್, ಚೂಸಿಂಗ್ ಫಾರ್ ರೈಟ್ ಕಾಸ್ಟ್, ಅದು ಮಾಡೋದಕ್ಕೆ ನಂಗೆ ಬಹಳ ಸಹಾಯ ಆಯ್ತು. ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್ಸ್. ಇನ್ನ ಎರಡನೇದು ಏನಂತ ಹೇಳಿದ್ರೆ, ಕೆಲವು ಸಲ ಏನಾಯ್ತು ಅಂದ್ರೆ ಈ ಪಾತ್ರ ಇವ್ರು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿ ನಾನು ಅವ್ರಿಗೆ ಅದನ್ನ ಕೊಟ್ಟಿದ್ದೀನಿ. ಬಟ್ ಬಿಲೀವ್ ಮೀ, ಅವ್ರು ಅದಕ್ಕಿಂತ ನಾನು ಏನ್ ಅಪೇಕ್ಷೆ ಪಟ್ಟಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅವ್ರು ಕೊಟ್ರು. ಪ್ಲಸ್ ಅಫ್ಕೋರ್ಸ್ ಒಂದ್ ಸ್ವಲ್ಪ ಟ್ಯೂನಿಂಗ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಎಲ್ಲಾರು ಐ ಬಿಲೀವ್ ಲೈಕ್ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಅಂಡ್ ನಾನ್ ಇಡೀ ನಮ್ಮ ಆದರ್ಶ ವ್ಯಕ್ತಿ ತಂಡಕ್ಕೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಅವರು. ಇದು ನನ್ಗೂ ಕೂಡ ಮೊದಲನೇ ಅನುಭವ. ಮೂವಿ ಮೇಕಿಂಗ್ ಅಲ್ಲಿ ಇದು ನನ್ನ ಮೊದಲನೇ ಅನುಭವ. ತುಂಬಾ ಐಡಿಯಾಸ್ ಇತ್ತು ತಲೆನಲ್ಲಿ, ಬಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೋದಾಗ ಆ ಎನ್ವಿರಾನ್ಮೆಂಟು, ಆ ಸಂದರ್ಭ, ಆಮೇಲೆ ಅಲ್ಲಿ ಅವರು ತೆರೆ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಿರೋರು, ಅವ್ರ ಕಷ್ಟ ಸುಖ, ಅವ್ರ ಕಾಸ್ಟ್ಯೂಮ್ಸು, ಅವ್ರ ವೇಷಭೂಷ, ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಐ ರಿಯಲಿ ಥ್ಯಾಂಕ್ ದ ಎಂಟೈರ್ ಆದರ್ಶ ವ್ಯಕ್ತಿ ಟೀಮು. ಅವ್ರು ತುಂಬಾ ತುಂಬಾ ಕೋಆಪರೇಟ್ ಮಾಡಿದ್ದಾರೆ, ಪ್ರತಿಯೊಬ್ರು ಕೂಡ. ಬಿಕಾಸ್ ಇದು ನಮ್ಮ ಮನೆಯಲ್ಲಿ ಶೂಟೇ ಮಾಡಿಲ್ಲ, ನಾವೆಲ್ಲ ಬೇರೆಯವ್ರ ಮನೆಯಲ್ಲಿ ಹೋಗಿ ಅದನ್ನ ಲೊಕೇಶನ್ಸ್ನೆಲ್ಲ ಸ್ಟಡಿ ಮಾಡ್ಕೊಂಡು ಈ ಪಾರ್ಟ್ ಹಿಂಗ್ ತಗೊಬೇಕು, ಆ ಪಾರ್ಟ್ ಹಂಗ್ ತಗೊಬೇಕಂತೆಲ್ಲ ಹೇಳಿ, ಆಮೇಲೆ ಅವ್ರು ತುಂಬಾ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಇಡೀ ತಂಡ. ಸೊ ಇಟ್ಸ್ ಎಂಟೈರ್ ಟೀಮ್ ಎಫರ್ಟ್, ಇನ್ಕ್ಲೂಡಿಂಗ್ ಕಾಸ್ಟಿಂಗ್ ಅಲ್ಲೂ ಕೂಡ ದೇ ಹ್ಯಾವ್ ರಿಯಲಿ ಗಿವನ್ ದೇರ್ ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ಇದು ಇವಾಗ ಒಂದು ಮೂವಿ ಮೇಕಿಂಗ್ ಲೈಕ್ ಒಂದು ಬಿಗಿನಿಂಗ್ ಆದ್ರೆ, ಸೊ ಆಯ್ತು, ಇವಾಗ ನಾವು ಈ ಸ್ಕ್ರಿಪ್ಟ್ ಬರ್ಕೊಂಡ್ವಿ, ನಾವು ಒಂದು ಟೀಮ್ ಮಾಡ್ಕೊಂಡ್ವಿ, ಅಂಡ್ ನೆಕ್ಸ್ಟ್ ಬರೋದೇ ಪ್ರೀ ಪ್ರೊಡಕ್ಷನ್. ಸೊ ಮೂವಿಗೆ ಒಂದು ಬಜೆಟಿಂಗ್ ಇರ್ಬೋದು, ಅಥವಾ ಲೈಕ್ ಅಗೇನ್ ಕಾಸ್ಟಿಂಗ್ ಏನಿದೆ ಅದಿರ್ಬೋದು, ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು. ಐ ಥಿಂಕ್ ಶ್ವೇತಾ ಅವರು ಇದಕ್ಕೆ ಸ್ವಲ್ಪ ನಂಗೆ ಬೆಟರ್ ಆಗಿ ಹೇಳ್ಬೋದು ಅನ್ಸುತ್ತೆ, ಬಿಕಾಸ್ ಕಾಸ್ಟ್ಯೂಮು, ಮೇಕಪ್. ಸೊ ನನ್ ಬೇಸಿಕ್ಲಿ ಮೂವಿ ನೋಡಿದ್ರೆ ಲೈಕ್ ಇಬ್ಬರ ಹೆಸರು ತುಂಬಾ ಹೈಲೈಟ್ ಆಗುತ್ತೆ, ಅಥವಾ ಇಬ್ಬರ ಕಾಂಟ್ರಿಬ್ಯೂಷನ್ಸ್. ಐ ಮೀನ್ ಅಫ್ಕೋರ್ಸ್ ಎಲ್ಲ ಇಡೀ ಟೀಮ್ ಜೊತೆಗೆ ಬಂದ್ರೆ ಒಂದು ಸಿನಿಮಾ ಆಗಕ್ ಸಾಧ್ಯ, ಅಥವಾ ಒಂದು ಶಾರ್ಟ್ ಮೂವಿ ಆಗ್ಲಿಕ್ಕೆ ಸಾಧ್ಯ. ಬಟ್ ನಿಮ್ ಇಬ್ಬರ ಕಾಂಟ್ರಿಬ್ಯೂಷನ್ಸ್ ತುಂಬಾ ಇದೆ ಇದಕ್ಕೆ. ಸೊ ಶ್ವೇತಾ ಅವರೇ, ಲೈಕ್ ಈ ತರ ನೀವು ಪ್ರೀ ಪ್ರೊಡಕ್ಷನ್ ಅಲ್ಲಿ ಇದ್ದಾಗ ನೀವು ಮನೋಹರ್ ಅವ್ರ ಹತ್ರ ಲೈಕ್ ಯಾವ ತರ ಡಿಸ್ಕಸ್ ಮಾಡ್ಕೊಂಡ್ರಿ? ಏನ್ ಕಾಸ್ಟ್ಯೂಮ್ಸ್, ಮೇಕಪ್, ಲಿರಿಕ್ಸ್? ಸೊ ಸರ್ ಹೇಳ್ದ ಹಾಗೆ ಯಾರ್ಯಾರು ಕಾಸ್ಟಿಂಗ್ ಅಲ್ಲಿ ಇದ್ರು ಎಲ್ಲರೂ ಟೀಮ್ ಅವರು ತುಂಬಾ ಕೋಆಪರೇಟ್ ಮಾಡಿದ್ರು. ಅಂಡ್ ಮೇಕಪ್ ಫಾರ್ ಎಕ್ಸಾಂಪಲ್, ವಯಸ್ಸಾದವರೊಬ್ರು ಇದಾರಲ್ಲ, ಒಂದ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರಿಗೆ ಮೇಕಪ್ ಮಾಡಿದ್ ನಾನು, ಅಂಡ್ ದಟ್ಸ್ ಅಗೇನ್ ಮೈ ಫಸ್ಟ್ ಟೈಮ್. ನಾನ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ಐ ಜಸ್ಟ್ ಗೇವ್ ಇಟ್ ಅ ಟ್ರೈ. ಅಂಡ್
ಓಕೆ ಚೆನ್ನಾಗಿ ಬಂತು, ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸೋಕ್ ಶುರು ಆಯ್ತು. ಅಂಡ್ ದೆನ್ ಕಾಸ್ಟ್ಯೂಮ್ ಎಲ್ಲ ಇಟ್ ವಾಸ್ ಸರ್ ಹೂ ಡಿಸೈಡೆಡ್, ಲೈಕ್ ಯಾರು ಏನ್ ಹಾಕೊಳ್ಬೇಕು ಅಂತ. ಅಂಡ್ ಆಲ್ಸೋ ಐ ವಾಸ್ ಜಸ್ಟ್ ಹೆಲ್ಪಿಂಗ್ ಹಿಮ್, ಲೈಕ್ ಹೀಗಿದ್ರೆ ಇದು ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ, ಆ ಸಿಚುಯೇಷನ್ಗೆ ಇದು ಸೂಟ್ ಆಗುತ್ತೆ. ಬಿಕಾಸ್ ಇವಾಗ ಬೇಜಾರಿದ್ದಾಗ ಯು ಕೆನಾಟ್ ವೇರ್ ಗ್ರ್ಯಾಂಡ್ ಸ್ಯಾರಿ ಅಂಡ್ ಬೇಜಾರ್ ಅದಕ್ಕೆ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಆ ತರ ಎಲ್ಲ ತುಂಬಾ ಡಿಸ್ಕಷನ್ ನಡೀತು. ಆ ಡಿಸ್ಕಷನ್ ಟೈಮ್ ಜಾಸ್ತಿ ತಗೊಂಡಿದ್ ನಾವು, ಬಿಕಾಸ್ ವಿ ಹ್ಯಾವ್ ಟು ಲೇ ದಟ್ ಫೌಂಡೇಶನ್. ಸೊ ಅದಾದ್ಮೇಲೆ ಅದೇ ಮೇಕಪ್ಗೆಲ್ಲ ಲೈಕ್ ವಿ ಹ್ಯಾಡ್ ಟು ಕಮ್ ಅಪ್ ವಿತ್ ಅವರ್ ಓನ್ ಐಡಿಯಾಸ್. ಎಲ್ಲ ಸ್ಟಡಿ ಮಾಡ್ಕೊಂಡು ಯಾರು ಹೇಗ್ ಕಾಣಿಸ್ಬೇಕು, ಯಾವ ತರ ಹೇರ್ ಸ್ಟೈಲ್ ಇರ್ಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ಆ ನೆಗೆಟಿವ್ ರೋಲ್ ಪ್ಲೇ ಮಾಡೋ ಆಕ್ಟರ್ ಇದ್ದಾರೆ ಒಬ್ರು, ಸೊ ಹೂ ಇಸ್ ಆದರ್ಶಿ ವ್ಯಕ್ತಿ ಆಕ್ಚುಲಿ ಆನ್ ಸ್ಕ್ರೀನ್. ಸೊ ಅವರು ಫುಲ್ಲು ಏಕ್ದಮ್ ಬ್ರಾಹ್ಮಣರ ರೂಪದಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋರ್ ತರ ತುಂಬಾ ಒಳ್ಳೆಯವರು ಅನ್ನೋ ತರ ಕಾಣಿಸ್ಬೇಕು. ಸೊ ಅವ್ರಿಗೆ ಆ ತರ ಎಲ್ಲ ಮೇಕಪ್ ಮಾಡೋದು. ಸೊ ಅದೆಲ್ಲ ನಾವು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಬರ್ಕೊಂಡು, ಆಮೇಲೆ ದೆನ್ ಮೋಸ್ಟ್ ಆಫ್ ಇಟ್ ವಾಸ್ ಲೈಕ್ ಆನ್ ದ ಗೋ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ನಾವು ಅಲ್ಲೆಲ್ಲ ಡಿಸೈಡ್ ಮಾಡಿದ್ದು. ಹಾಗಾಯ್ತು. ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್. ಸೊ ಮನೋಹರ್ ಸರ್, ಇನ್ನೊಂದು ಕ್ವಶನ್ ಕೇಳ್ಬೇಕಿತ್ತು. ಸೊ ಇವಾಗ ಈಗ ನೀವು ಈಗ ಲೊಕೇಶನ್ ನ ಯಾವ ತರ ಐಡೆಂಟಿಫೈ ಮಾಡಿದ್ರಿ? ಅಂದ್ರೆ ಲೈಕ್ ಬೇಸಿಕ್ಲಿ ನೋಡಿದಾಗ ಲೈಕ್ 2 ಔಟ್ಡೋರ್ ಶೂಟ್ಸ್ ಮಾಡಿದಿರಾ, ಅದ್ರ ಬಗ್ಗೆ ನಾನು ಲೇಟರ್ ಮತ್ತೆ ಅದ್ರ ಬಗ್ಗೆ 2 ಕ್ವಶನ್ಸ್ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಲೈಕ್ ಇಲ್ಲೇ ಶೂಟ್ ಮಾಡ್ಬೇಕು ನನ್ಗೆ, ಅದು ವಾಸ್ ಇಟ್ ಲೈಕ್ ಇನ್ಸ್ಟಿಂಕ್ಟ್ ಆರ್ ಲೈಕ್ ಇಲ್ಲ ಲೈಕ್ ಒಂದು ಟೀಮ್ ಡಿಸಿಷನ್ ಆಗಿ ಇಲ್ಲ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ? ಯಾವ ತರ ಆ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮ್ಗೆ? ಬಹಳ ಒಳ್ಳೆ ಪ್ರಶ್ನೆ ಇದು. ಅಫ್ಕೋರ್ಸ್ ಈ ಲೊಕೇಶನ್ ಬಗ್ಗೆನೆ TKSFF ನವರು ಒಂದು ಸೆಮಿನಾರ್ ಮಾಡಿದ್ರು. ಅಂಡ್ ದೇರ್ ವರ್ ಸೋ ಮೆನಿ ಇನ್ಪುಟ್ಸ್ ವಿಚ್ ವರ್ ಗಿವನ್ ಬೈ ದೋಸ್ ಸೆಮಿನಾರ್ಸ್. ಅದನ್ನ ನಾನು ಕೇಳಿಸ್ಕೊಂಡು ಅದನ್ನ ಮ್ಯಾಚ್ ಮಾಡ್ತಾ ಹೋದೆ ನಮ್ಮ ಕತೆಗೆ. ಈ ಪರ್ಟಿಕ್ಯುಲರ್ ಸೀನ್ ತಗೊಬೇಕಂದ್ರೆ ಯಾವ ಲೊಕೇಶನ್ ಅಂತ. ಸೊ ಹಾಗಾಗಿ ನಾನು ಮತ್ತೆ ನಮ್ಮ ತಂಡದವರು, ಬರೀ ಶ್ವೇತಾ ಅವರೊಬ್ರೇ ಅಲ್ಲ, ನಾವು ವಾಣಿ ಅಂತ ಇನ್ನೊಬ್ರು ಇದ್ದಾರೆ, ವಾಣಿ, ಗೌರಿ ಮತ್ತೆ ಕಿರಣ್ ಅಂತ, ಅವ್ರ ಪೂರ್ತಿ ಒಂದು ಫ್ಯಾಮಿಲಿ ಅವರು. ಅದ್ ಬಿಟ್ರೆ ಇನ್ನ ರಶ್ಮಿ ಮತ್ತೆ ಅವ್ರ ಹಸ್ಬೆಂಡ್ ಕಿರಣ್ ಅಂತ ಇದ್ದಾರೆ, ಅವ್ರ ಮಗ ವಿಹಾನು ಮತ್ತೆ ಇಂಚರ ಅಂತ ಇದ್ದಾರೆ. ಸೊ ಅವ್ರು ಎಲ್ಲಾರು, ಸೊ ಮೂಲತಃ ಇವ್ರು ಇಬ್ರು ಮನೆ ಲೊಕೇಶನ್ ನ ತಗೊಂಡು ಇದನ್ನ ಯಾವುದೇ ರೀತಿಯಾಗಿ ನಮ್ಗೆ ಇದು ಅಮೆರಿಕಾದಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಇರಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ತಲೆನಲ್ಲಿ ಇಟ್ಕೊಂಡು, ಇವಾಗ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಭಾರತ ದೇಶದಲ್ಲಿ ಯಾವ ರೀತಿ ಬ್ಯಾಕ್ ಗ್ರೌಂಡ್ಸ್ ಇರುತ್ತೆ ಅದನ್ನ ತಲೆಗೆ ಇಟ್ಕೊಂಡು ಆ ಲೊಕೇಶನ್ಸ್ ನ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೇನು ನಾವೇನು ಹೇಳಲೇ ಇಲ್ಲ. ನಾನು ತಂಡದವ್ರಿಗೆ ಹೇಳಲೇ ಇಲ್ಲ ಈ ತರ ಇದೆ, ಈ ಸೀನ್ ಇಲ್ಲಿ ತಗೊಂತೀನಿ, ಆ ಸೀನ್ ಏನು ಇನ್ಪುಟ್ಸ್ ಕೊಟ್ಟಿಲ್ಲ. ಬಟ್ ನಾನು ಮತ್ತೆ ಶ್ವೇತಾ ಅವ್ರು ಹೋಗಿ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಸ್ಟೋರಿ ಇಲ್ಲಿ ಶೂಟ್ ಮಾಡೋಣ, ಇಷ್ಟೇ ತೋರ್ಸೋಣ, ಆಮೇಲೆ ಇನ್ನೊಂದು ಪಾರ್ಟ್ ಈ ಕಡೆ ತೋರ್ಸೋಣ, ಇದನ್ನ ನಾವು ಕನ್ಸಿಡರ್ ಮಾಡೋಣ, ಆಮೇಲೆ ಇಲ್ಲಿ ಏನೇನ್ ಗ್ಯಾಡ್ಜೆಟ್ಸ್ ಇಡ್ಬೇಕು, ಹೇಗೆ ಅದನ್ನ ಕನ್ವರ್ಟ್ ಮಾಡ್ಬೇಕು, USA ಲುಕ್ ಇರೋದನ್ನ ತೆಗೆದ್ಬಿಟ್ಟು ಇಂಡಿಯನೈಸ್ ಹೇಗ್ ಮಾಡೋದು ಅಂತೆಲ್ಲ, ಅದನ್ನೆಲ್ಲ ಒಂದ್ ಸ್ವಲ್ಪ ನಾವು ತುಂಬಾ ಹೋಮ್ವರ್ಕ್ ಮಾಡ್ಕೊಂಡ್ವಿ, ನಾನು ಮತ್ತೆ ಶ್ವೇತಾ ಅವರು. ಇದೊಂದಿದೆ. ಆಮೇಲೆ ಆಸ್ ಐ ಸೆಡ್, ಇವರು ನಮ್ಗೆ ಇಬ್ರು ಲೊಕ್ಯಾಲಿಟೀಸ್ ವಾಟ್ ಎವರ್ ವಿ ಚೋಸ್, ಅವ್ರಿಬ್ರು ಕೂಡ ತುಂಬಾ ಕೋಆಪರೇಟ್ ಮಾಡಿದ್ರು ಇನ್ ಟರ್ಮ್ಸ್ ಆಫ್ ನಾವು 2 ಕತೆಗಳನ್ನ ಹೆಂಡಿದೀವಿ. 2ನೇ ಕಥೆಯಲ್ಲಿ ಶ್ವೇತಾ ಅವರು ಮಾಡಿದಾರೋ ನಾಯಕಿಯಾಗಿ. ಆ ಕಥೆಯಲ್ಲಿ ನಮ್ಗೆ ಒಂದು ಆಂಬಿಯನ್ಸ್ ಬೇಕಾಗಿತ್ತು, ವೇರ್ ಎಲ್ಲ ಆಟ ಸಾಮಾನುಗಳು, ಮಕ್ಕಳು ಆಟೋ ಸಾಮಾನೆಲ್ಲ ಹರಡಿರುತ್ತೆ. ಆಮೇಲೆ ಪೇಂಟಿಂಗ್ ಮಾಡ್ತಾ ಇರ್ತಾಳೆ ಅವಳು ಕುತ್ಕೊಂಡು, ಪ್ಲಸ್ ಅವ್ರ ಅಜ್ಜಿ ಬಂದು ಸೋಫಾ ಮೇಲೆ ಮಲ್ಕೊಂಡಿರ್ತಾರೆ. ಅದೇ ಆಂಬಿಯನ್ಸ್ ನಾವು ಕ್ಲಿಯರ್ ಆಗಿ ಸೃಷ್ಟಿ ಮಾಡಿದ್ವಿ. ಅಂಡ್ ನೋ ವೇರ್ ವಿ ವಾಂಟೆಡ್ ಟು ಶೋ ದಟ್ ಇದು ಅಮೆರಿಕ ಮನೆ, ಇದು ಹಾಲು, ಲಿವಿಂಗ್ ಏರಿಯಾ ಅಂತ ನಾವು ತೋರ್ಸೋದ್ ಬೇಕಾಗಿರ್ಲಿಲ್ಲ. ಹಾಗಾಗಿ ಅದೇ ತರ ನಾವು ಸೃಷ್ಟಿ ಮಾಡಿದ್ವಿ. ಅದಕ್ಕೆ ಬಹಳ ಕೋಆಪರೇಷನ್ ಬಂದಿದೆ ತಂಡದಿಂದ, ಪ್ರತಿಯೊಬ್ರು ಕೂಡ ಕೋಆಪರೇಟ್ ಮಾಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಈ ತರ ಇದನ್ನ ಇಲ್ಲಿಟ್ರೆ ಚೆನ್ನಾಗ್ ಕಾಣುತ್ತೆ, ಇದು ಅಲ್ಲಿಟ್ರೆ ಚೆನ್ನಾಗ್ ಕಾಣುತ್ತೆ, ಅದನ್ನೆಲ್ಲ ನಾವು ತುಂಬಾ ಅಲ್ಲಿ ಫಸ್ಟ್ ಬೇಸಿಕ್ ನಾವು ಮನೆಯಿಂದನೇ ನಾವು ಹೋಮ್ವರ್ಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಎನ್ಹಾನ್ಸ್ ಮಾಡ್ತಾ ಹೋದ್ವಿ. ಸೊ ಫ್ರೇಮ್ಸ್ ಹೇಗ್ ಬರ್ತಿತ್ತೋ ಅದನ್ನ ಎನ್ಹಾನ್ಸ್ ಮಾಡ್ಕೊಂಡು, ನಮ್ಮ ತಪ್ಪುಗಳನ್ನ ಅಲ್ಲಲ್ಲೇ ತಿದ್ದುಕೊಂಡು, ಒಂದು ಅವಕಾಶನೂ ಒಬ್ರಿಗೊಬ್ರು ಕೋಆಪರೇಟ್ ಮಾಡ್ಕೊಂಡು ಇನ್ಪುಟ್ಸ್ ನ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಸೊ ದಿಸ್ ಇಸ್ ಹೌ ವಿ ಕೇಮ್ ಅಪ್ ವಿತ್ ಲೊಕೇಶನ್ ಸೆಲೆಕ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ.
ಓಕೆ, ವೆರಿ ನೈಸ್. ಸೊ ಅದರಲ್ಲಿ ಒಂದು ಸೀನ್ ನಂಗೆ ಆಕ್ಚುಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದಿರಾ. ಅಂದ್ರೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಆ ತಾಯಿ ಅವ್ರ ಕ್ಯಾರೆಕ್ಟರ್ ತೋರಿಸ್ತಿರಲ್ಲ, ಸೊ ಫುಲ್ ಎಲ್ಲ ಒಂಥರ ಬಾಕ್ಸಸ್ ನೆಲ್ಲ ಇಟ್ಟು ಒಂದು ಸ್ಟೋರ್ ರೂಮ್ ತರ ಒಂದೊಂದು ಫೀಲ್ ಕೊಡ್ತೀರಾ. ಸೊ ದಟ್ ವಾಸ್ ವೆರಿ ಕ್ಯಾಚಿ ಆಕ್ಚುಲಿ. ಹಾ, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು ಒಂದು 2 ವಾರದಲ್ಲಿ ಶೂಟಿಂಗ್ ಎಲ್ಲ ಮುಗ್ದೋಯ್ತು. ಸೊ ವಿ ಕಂಪ್ಲೀಟೆಡ್ ದ ಎಂಟೈರ್ ಮೂವಿ ಶೂಟಿಂಗ್ ಇನ್ 2 ವೀಕ್ಸ್. ಆ 2 ವೀಕ್ಸ್ ಅಲ್ಲಿ 2ನೇ ದಿನಾನೇ ಆ ಶಾಟ್ ಇದ್ದಿದ್ದು. ಸೊ ನೀವ್ ಹೇಳಿದ್ರಲ್ಲ, ಅದು ಅಜ್ಜಿಗೆ ಕೂರ್ಸಿ ಮಾಡೋ ಅಂತದ್ದು. ಸೊ ಆ ಶಾಟ್ ಅಲ್ಲಿ ದಟ್ ವಾಸ್ ಲೈಕ್ ವೆರಿ ಟಚಿ ಶಾಟ್. ನಮ್ಗೆ ಆ ಆ ಆದರ್ಶ ವ್ಯಕ್ತಿ ಅಂತ ನಾವ್ ಯಾರಿಗ ಅನ್ಕೊಂಡಿದೀವೋ ಅವನು ಹೇಗೆ ಅವ್ರ ತಾಯಿನ ನೋಡ್ಕೊಳ್ತಾ ಇದ್ದಾನೆ, ಅವ್ನ್ ಹೇಗೆ ಅವ್ರ ತಾಯಿ ಜೊತೆ ವರ್ತಿಸ್ಕೊಂತಾನೆ ಅನ್ನೋದನ್ನ ನಾವು ಹೈಲೈಟ್ ಆಗಿ ತೋರ್ಸ್ಬೇಕಾಗಿತ್ತಲ್ಲಿ. ಅಂದ್ರೆ ನೀವು ಎಷ್ಟೊಂದ್ಸಲ ಜೀವನದಲ್ಲಿ ಇಂಥವ್ರ ಆದರ್ಶ ವ್ಯಕ್ತಿ ಅಂತ ನಾವು ನಂಬಿಟ್ಟಿರ್ತೀವಿ. ಯಾಕಂದ್ರೆ ಅವರು ಒಂದು ಮುಖ ಮಾತ್ರ ನಾವು ನೋಡಿರ್ತೀವಿ, ಇನ್ನೊಂದು ಮುಖ ನಾವು ನೋಡಿರಲ್ಲ, ಅದು ನಮ್ಗ್ ಪರಿಚಯನೂ ಇರಲ್ಲ. ಆತರ ಆದರ್ಶ ವ್ಯಕ್ತಿಗಳು ಸಾಕಷ್ಟು ಜನ ಸಿಗ್ತಾರೆ ನಮ್ಗೆ ಪ್ರಪಂಚದಲ್ಲಿ. ಆದ್ರೆ ನಾವ್ ಅದು ಇನ್ನೊಂದು ಮುಖ ತೋರ್ಸೋಂತ ಒಂದು ಪ್ರಯತ್ನ ನಾವ್ ಇಲ್ಲಿ ಮಾಡ್ಬೇಕಾಯ್ತು. ಆ ಅದು ಆ ಸೀನ್ ಬಂದು ಅದನ್ನ ಹೈಲೈಟ್ ಆಗಿ ತೋರ್ಸೋ ಅಂತ ಒಂದು ಸೀನ್ ಅದು. ಹಾಗಾಗಿ ನಾವು ಶೆಡ್ ಬೇಕಾಗಿತ್ತು ನಮ್ಗೆ. ಒಂದು ಶೆಡ್ ಅಲ್ಲಿ ಅವ್ನ್ ತಾಯಿ ಕೂರ್ಸಿರ್ತಾನೆ. ಅವ್ನ್ದು ದೊಡ್ಡ ಮನೆನೇ ಇರ್ಬೋದು, ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೆನೇ ಇರ್ಬೋದು. ಬಟ್ ತಾಯಿಗೆ ಒಂದು ರೂಮ್ ಕೊಡ್ದಿರೆ ಯಾವ್ದೋ ಒಂದ್ ಶೆಡ್ ಅಲ್ಲಿ ಯಾವ್ದೋ ಒಂದ್ ಸಾಮಾನೆಲ್ಲ ಎಲ್ಲಿ ಡಂಪ್ ಮಾಡ್ತಾರೋ ಆ ಡಂಪಿಂಗ್ ಸ್ಟೇಷನ್, ಆ ಡಂಪಿಂಗ್ ಯಾರ್ಡ್ ಅಲ್ಲಿ ಹೋಗ್ಬಿಟ್ಟು ಅವ್ನ್ ತಾಯಿಗೆ ಒಂದ್ ಚಿಕ್ಕ ಗೂಡ್ ತರ ಮಾಡ್ಬಿಟ್ಟು ಅಲ್ಲೊಂದ್ ಜಮ್ಕಾನ ಹಾಸಿ ಒಂದ್ ದಿಮ್ ಕೊಟ್ಟು ಅಲ್ಲಿ ಮಲಗಿಸಿರ್ತಾನೆ. ಸೊ ಅಲ್ಲಿರ್ಬೇಕು. ಸೊ ಆ ಆ ಸನ್ನಿವೇಶನ ನಾವು ಕೆಲವರು ಅದು ಇವಾಗ ಫಾರ್ ಎಕ್ಸಾಂಪಲ್ ಯಾರು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮೂವಿ ನೋಡ್ತಾರೆ ಅದೆಲ್ಲ ನೋಡ್ತಾರೆ, ಅವ್ರು ಕನ್ಸಿಡರ್ ಮಾಡ್ತಾರೆ. ಕೆಲವ್ರಿಗೆ ಅದು ದೇ ವಿಲ್ ಜಸ್ಟ್ ಟೇಕ್ ಇಟ್ ಆಸ್ ಅ ಸೀನ್. ಆಯ್ತಾ, ಅದನ್ನ ನಾವು ಹೈಲೈಟ್ ಮಾಡ್ಬೇಕಂತಾನೆ ನೆಕ್ಸ್ಟ್ ಸೀನ್ ನಲ್ಲಿ ವಿ ಜಸ್ಟ್ ಮೇಡ್ ಅ ಕ್ಯಾರೆಕ್ಟರ್ ಟಾಕ್ ಅಬೌಟ್ ಇಟ್. ಅಂದ್ರೆ ಅವ್ರ ಅಪ್ಪ ಬಂದು ತಾಯಿಗೆ ಬೈತಾನೆ, ನೀನ್ ಏನೇ ಕಾಲಲ್ಲಿ ಮಲ್ಕೊಂಡಿರ್ತೀಯ ಹಂಗೆ ಹಿಂಗೆ ಅಂದಾಗ ಮೊಮ್ಮಗಳು ಬಂದು ಕಾರಣ ಕೊಡ್ತಾಳೆ. ಏನಕ್ಕೆ ಅವಳು ಇಲ್ಲಿ ಮಲ್ಗಿದಾಳೆ ಅಂದ್ರೆ ಅವ್ರ ರೂಮ್ ಅಲ್ಲಿ ಫ್ಯಾನ್ ಇಲ್ಲ, ಅಲ್ಲೊಂದ್ ಲೈಟ್ ಇಲ್ಲ, ಒಂದ್ ಕಿಟಕಿ ಇಲ್ಲ, ಏನಿಲ್ಲ. ಅಲ್ಲಿ ಡಂಪಿಂಗ್ ಯಾರ್ಡ್ ಅದು, ಅಂತ ಜಾಗದಲ್ಲಿ ಹೋಗಿ ಇಟ್ಬಿಟ್ರೆ ಯಾರು ಇರ್ಲಿಕ್ಕೆ ಸಾಧ್ಯ ಅದು ಅಂತ ಅಲ್ಲಿ ತೋರ್ಸೋ ಅಂತ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿದೀವಿ ನಾವೇನೆ ಕಥೆನಲ್ಲಿ. ಬಿಕಾಸ್ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಅವಾಗ ಇದ್ರ ಮೂಲಕನಾದ್ರೂ ಗೊತ್ತಾಗ್ಲಿ ಅನ್ನೋ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ ಅದು ಅಷ್ಟೇನೆ. ಸೊ ಹಾಗಾಗಿ ನಾವು ಆ ಡಬ್ಬ ಅದು ಇದು ಪರ್ಕೆ ಮತ್ತೆ ಕುಟ್ಟಣ್ಗೆ ಮತ್ತೆ ಒಂದ್ ಬ್ಯಾಗು ಚೀಲ ಎಲ್ಲ ಹಾಕಿ ಆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿ ಆ ಫ್ರೇಮ್ ಅಲ್ಲಿ ಅದನ್ನ ಸೆಟ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದ್ವಿ. ಅಂಡ್ ಅಷ್ಟೇ ಜಾಗದಲ್ಲಿ ಕ್ರ್ಯಾಂಪ್ ಮಾಡ್ಕೊಂಡು ಅವ್ರು ಕೂರ್ಸಿ ನಾವು ಆ ಶಾಟ್ ನ ತಗೊಂಡಿದ್ದು. ಹಾಗಾಗಿ ಆ ಶಾಟು ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದ್ರಲ್ಲಿ ನೀವು ಒಬ್ರು ಕೂಡ. ಥ್ಯಾಂಕ್ ಯು ವೆರಿ ಮಚ್. ಅಫ್ ಕೋರ್ಸ್ ನಂಗೆ ಆ ಶಾಟ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ದ ಹೋಲ್ ಥಾಟ್ ಪ್ರಾಸೆಸ್ ಅದು ತುಂಬಾ ಇಷ್ಟ ಆಯ್ತು. ಇನ್ನೊಂದು ಸೀನ್ ಇದೆ, ಅದನ್ನ ನಾನು ಹೋಗ್ತಾ ಹೇಳ್ತೀನಿ ಯಾವ ಸೀನ್ ಅಂತ. ಅಂಡ್ ಆಲ್ಸೋ ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಪರ್ಸನಲಿ ಅನ್ಸಿದ್ದು ಯೋರ್ ಕಾಸ್ಟಿಂಗ್ ವಾಸ್ ಆನ್ ಪಾಯಿಂಟ್, ಆನ್ ಡಾಟ್. ಎಸ್ಪೆಷಲಿ ನಂಗೆ ನನ್ ಪರ್ಸನಲ್ ಫೇವ್ರೇಟ್, ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರೆ. ಬಟ್ ಅದೊಂದ್ ಚಿಕ್ಕ ಮಗು ಬರುತ್ತೆ ಗೌರಿ. ಸೊ ಐ ಥಾಟ್ ಇಟ್ ವಾಸ್ ವೆರಿ ನ್ಯಾಚುರಲ್. ಅಂತ ಹೇಳಿದ್ರೆ ಅವ್ರದ್ದು ಮತ್ತೆ ಶ್ವೇತಾ ಅವ್ರದ್ದೊಂದು ಕಾಂಬಿನೇಷನ್ ಇರುತ್ತೆ ಅಂಡ್ ಶಿ ಇಸ್ ವೆರಿ ನ್ಯಾಚುರಲ್, ಆಸ್ ಇಫ್ ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಖಂಡಿತ ಅದ್ರಲ್ಲಿ ನಾನು ಹೇಳ್ಬೇಕಂದ್ರೆ ನಾನು ಬಹಳ ಅದೃಷ್ಟವಂತ. ಟು ಬಿ ಫ್ರಾಂಕ್, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರು ಕ್ಯಾರೆಕ್ಟರ್ ಕೂಡ ದೇ ಹ್ಯಾವ್ ಗಾನ್ ಬಿಯಾಂಡ್ ದೇರ್ ಕೇಪಬಿಲಿಟೀಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲಿ ಮೂಲತಃ ಗೌರಿ ಇರ್ಬೋದು, ಮತ್ತೆ ಇನ್ನೊಂದ್ ಮಗು ಇದೆ ಇಂಚರ ಅಂತ, ಅವಳು ಕೂಡ ಅಷ್ಟೇ. ಆ ಅಳೋ ಸೀನ್ ಆಗ್ಲಿ, ಅದು ಇವಾಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಾರ್ಮಲ್ ಮೂಡ್ ಅಲ್ಲಿ ಇರ್ತೀವಿ. ಸಡನ್ ಆಗಿ ನಾವು ಆ ಅಳೋ ಒಂದು ಸೀಕ್ವೆನ್ಸ್ ತಗೊಂಡೋಗಿ ನೀನ್ ಈ ತರ ಅಭಿನಯ ಮಾಡು ಅಂದಾಗ ಅವ್ರಿಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಮಕ್ಳಿಗೆ. ಪ್ಲಸ್ ಅವ್ರ ಏಜ್ ಬಂದು ದೇ ಆರ್ ಸಮ್ವೇರ್ ಅರೌಂಡ್ ಲೆಸ್ ದ್ಯಾನ್ 10 years or somewhere around 11-12 years ಅಷ್ಟೇನೆ ಅವ್ರಿಗೆ ವಯಸ್ಸು. ಸೊ ಹಾಗಾಗಿ ಅವರು ಪಾಪ ನಾನು ಏನೇ ಇನ್ಪುಟ್ಸ್ ಕೊಟ್ರು ಸುಮ್ನೆ ತಗೊಂಡು ದೇ ವುಡ್ ಟ್ರೈ ದೇರ್ ಬೆಸ್ಟ್ ಟು ಪುಟ್ ಇಟ್ ಆನ್ ದ ಸ್ಕ್ರೀನ್. ಆಮೇಲೆ ನಾನು ಕೈ ಹಿಂಗ್ ಎತ್ತಬೇಡ, ಇಷ್ಟಕ್ಕೆ ಎತ್ತು, ಆಮೇಲೆ ಎಕ್ಸ್ಪ್ರೆಷನ್ ಹಿಂಗೇ ಕೊಡು, ಮುಖ ಈ ಕಡೆನೆ ತಿರುಗಿಸ್ಬೇಕು, ಇಷ್ಟೇ ತಿರುಗಿಸ್ಬೇಕು ಅಂತೆಲ್ಲ ನಾನು ಏನೇ ಇನ್ಪುಟ್ಸ್ ಕೊಟ್ರು ದೇ ವರ್ ಅಕ್ಸೆಪ್ಟಿಂಗ್ ಇಟ್ ಅಂಡ್ ದೇ ವರ್ ಇಂಪ್ಲಿಮೆಂಟಿಂಗ್ ಇಟ್ ವೆರಿ ಕ್ವಿಕ್ಲಿ. ಆಮೇಲೆ ಐ ಮೇಡ್ ದೆಮ್ ಫೀಲ್ ದಟ್ ನೀವು ಕ್ಯಾಮ್ರಾ ಮುಂದೆ ಇಲ್ಲ,
ಯು ಆರ್ ಜಸ್ಟ್ ಅಪ್ ಟು ಯುವರ್ ಸೆಲ್ಫ್. ನಿನಗೆ ಯಾರು ನೋಡ್ತಿಲ್ಲ ಆಯ್ತಾ. ಸೊ ಇದು ಫಸ್ಟ್ ಎಲ್ಲ ಇದನ್ನೆಲ್ಲ ಹೋಮ್ ವರ್ಕ್ ಮಾಡಿ ಅವ್ರಿಗೆಲ್ಲ ಕಲ್ಸಿ ದೆನ್ ದೇ ಕೇಮ್ ಅಪ್ ಟು ದಟ್. ಆ ಕಂಫರ್ಟ್ ಝೋನ್ ಬಂದು ದೆನ್ ದೇ ಸ್ಟಾರ್ಟೆಡ್ ಆಕ್ಟಿಂಗ್ ನ್ಯಾಚುರಲಿ. ಅದು ಒಂದು ಮೂಲ ಕಾರಣ ಆಯ್ತು. ಪ್ಲಸ್ ಗೌರಿ ಹೇಳ್ಬೇಕಂದ್ರೆ ಗೌರಿ ಅಂಡ್ ಇಂಚರ ಇಬ್ರು ಕೂಡ ಅವರು ಭರತನಾಟ್ಯಂ ಕಲ್ತಿದ್ದಾರೆ, ಭರತನಾಟ್ಯಂ ಕಲಿತಾ ಇದ್ದಾರೆ ಇನ್ನು. ಸೊ ಅವ್ರ ಆರ್ಟಿಸ್ಟ್ ಇರೋದ್ರಿಂದ ಮೇ ಬಿ ದಟ್ ಇಸ್ ಹೆಲ್ಪ್ ದೆಮ್ ಅ ಲಾಟ್ ಟು ಕಾಂಟ್ರಿಬ್ಯೂಟ್. ಗೌರಿ ಹ್ಯಾಸ್ ರಿಯಲಿ ಅ ವೆರಿ ಗುಡ್ ಪೊಟೆನ್ಷಿಯಲ್ ಅವಳು ಇದು ಒಂದೇ TKSFF ಮೂವಿ ಅಲ್ಲ, ಬಟ್ ಬೇರೆ ನಮ್ಮ ಹಲವಾರು ಡ್ರಾಮಾಗಳಲ್ಲೆಲ್ಲ ಅವಳು ಭಾಗವಹಿಸಿದಾಳೆ. ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗೆ ಇಂಚರ ಕೃಷ್ಣನ್ ಪಾತ್ರ ಇರ್ಬೋದು, ಇನ್ನು ಹಲವಾರು ಕ್ಯಾರೆಕ್ಟರ್ಸ್ ಅವ್ರಿಗೆ ಡ್ಯಾನ್ಸ್ ಅಲ್ಲೆಲ್ಲ ನಾವು ಉಪಯೋಗಿಸ್ಕೊಂಡಿದೀವಿ. ಸೊ ಅವ್ರ ಕೇಪಬಿಲಿಟೀಸ್ ಎಲ್ಲ ಗೊತ್ತಿತ್ತು. ಹಾಗಾಗಿ ಅವ್ರಿಗೆ ನಾವು ಹೇಗೆ ಬಳಸ್ಕೊಬೇಕು ಅಂತ ಯೋಚನೆ ಮಾಡಿ ಅವ್ರಿಗೆ ಅದನ್ನೆಲ್ಲ ಹೋಮ್ವರ್ಕ್ ಕೊಟ್ಟು ಈ ತರನೇ ಮಾಡ್ಬೇಕು ಅಂತೆಲ್ಲ ಹೇಳಿ, ಅಂಡ್ ಬಿಲೀವ್ ಮಿ ದೇ ರಿಯಲಿ ಡಿಡ್ ವೆರಿ ಗುಡ್ ಜಾಬ್. ನಮ್ಗೆ ಅವ್ರಿಗೊಂದ್ ಸ್ವಲ್ಪ ಕನ್ನಡ ಸ್ಪಷ್ಟತೆ ಸ್ವಲ್ಪ ಹಾಗೆ ಹೀಗೆ ಇದ್ರೂ ಕೂಡ ಅವರು ಹಾಗೆ ಕ್ಯಾಚ್ ಮಾಡೋರು. ನಾನು ಅದು ಒಂದು 3-4 ಸಲ ಡೈಲಾಗ್ಸ್ ಹೇಳ್ಕೊಟ್ಬಿಟ್ರೆ ದೇ ವುಡ್ ಗ್ರಾಸ್ಪ್ ಇಟ್, ಮೆಮರೈಸ್ ಇಟ್ ಆನ್ ದ ಗೋ ಅಂಡ್ ಇಂಪ್ಲಿಮೆಂಟ್ ಇಟ್ ಆನ್ ದ ಸ್ಕ್ರೀನ್ ನಾವು ಶೂಟ್ ಮಾಡುವಾಗ. ಸೊ ದಟ್ ಈಸ್ ರಿಮಾರ್ಕಬಲ್ ಇದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಕ್ಳಿಗೆ ಅವ್ರ ಬ್ರೈನ್ಸ್ ಫುಲ್ ಎಂಟಿ ಇರುತ್ತೆ, ನಮ್ ತರ ಏನೇನೋ ತುಂಬ್ಕೊಂಡಿರಲ್ಲ. ಹಾಗಾಗಿ ಮಕ್ಕಳು ಬಹಳ ಬೇಗ ಗ್ರಾಸ್ಪ್ ಮಾಡ್ತಾರೆ ಅಂಡ್ ದೇರ್ ಇಂಟೆನ್ಷನ್ ಇಸ್ ಟು ಜಸ್ಟ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂಡ್ ಎಕ್ಸಿಕ್ಯೂಟ್ ಇಟ್. ಹಾಗಾಗಿ ನಮ್ಗೆ ಏನನ್ಸುತ್ತೆ ಅಂದ್ರೆ ಮಕ್ಕಳು ಶೂಟಿಂಗ್ ಮಾಡುವಾಗ ಬಹಳ ಕಷ್ಟನಪ್ಪ ಇವ್ರಿಗೆಲ್ಲ ಹೇಳ್ಕೊಡೋದು, ಇವ್ರಿಗೆ ಒಂದ್ ಕಡೆ ಕೂರ್ಸೋದೇ ಕಷ್ಟ ಅಂತ ಅನ್ಸುತ್ತೆ. ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ ಮಕ್ಳಿಗೆ ಹೇಳ್ಕೊಟ್ರೆ ದೇ ವಿಲ್ ಡೂ ಬಿಯಾಂಡ್ ವಾಟ್ ಯು ಹ್ಯಾವ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೆಮ್. ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಇದು ನನ್ನ ಅನುಭವ, ಬೇರೆಯವ್ರ ಅನುಭವ ನನಗೆ ಗೊತ್ತಿಲ್ಲ. ಈ ತರ ಗೌರಿ ಮತ್ತೆ ಇಂಚರ ಆಮೇಲೆ ವಿಹಾನ್ ಅಂತ ಇನ್ನೊಬ್ಬ ಹುಡುಗ, ಅವನು ಮಾತಾಡೋದೇ ಇಲ್ಲ. ಅವ್ರ ಮನೆಗೆ ಹೋದ್ರೆ ಅವ್ನ್ ಕರ್ದು ನೀನ್ ಏನು ಅಂತ ಏನ್ ಸಮಾಚಾರ ಅಂದ್ರೆ ಸುಮ್ನೆ ಹಿಂಗ್ ತಲೆ ಅಲ್ಲಾಡ್ಸ್ತಾನೆ. ಏನು ಇಲ್ಲ ಅಂತಾನೂ ಹೇಳಲ್ಲ. ಅವನಿಗೆ ಕರ್ಸಿ ನಾವು ನೋಡಪ್ಪ ನೀನು ಈ ತರ ನಿಮ್ ತಾಯಿ ತೊಡೆ ಮೇಲೆ ಕುತ್ಕೊಬೇಕು, ಈ ತರ ನಿನ್ಗೆ ತುತ್ತು ತಿನ್ನಿಸ್ತಾಳೆ, ನಿನ್ ಬೇಡ ಅಂತ ಹೇಳ್ಬೇಕು, ಆಮೇಲೆ ನಿನ್ ಕೈ ಮುಟ್ತೀಯ, ಅವ್ರ ಅಚ್ಚೆ ಹಾಕಿಸ್ಕೊಂಡಿರ್ತಾರೆ ನಿನ್ ಹೆಸರನ್ನ, ಸೊ ಅದು ನೋವುತ್ತೆ ಅವ್ರಿಗೆ, ಅವಾಗ ನೀನ್ ತಂದು ಮುಲಾಮ್ ಹಚ್ತೀಯ. ಇದೆಲ್ಲ ಹೇಳ್ಕೊಟ್ಟಾಗ ಹಿ ಗ್ರಾಸ್ಪ್ಡ್ ಇಟ್ ಲೈಕ್ ದಟ್. ಅವ್ನ್ಗೆ ಏನೂ ಡೈಲಾಗ್ ಇರ್ಲಿಲ್ಲ ಅಲ್ಲಿ. ಅವ್ನ್ ಡೈಲಾಗ್ ಕೊಟ್ಟಿದ್ರು ಮಾತಾಡಪ್ಪ ಅವ್ನ್ ಬರಲ್ಲ, ತುಂಬಾ ಚಿಕ್ಕವನು ಅವ್ನ್ ಬರಲ್ಲ. ಸೊ ಬಟ್ ಅಲ್ಲಿ ಅವನು ಆ ಅಭಿನಯನ ಮಾಡ್ದ, ವಿಹಾನ್ ಕೂಡ ಅಭಿನಯ ಮಾಡ್ದ. ಸೊ ಹಂಗೆ ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಸ್ಮಾಲ್ ಕಿಡ್ಸ್. ನನ್ಗೆ ಐ ಆಮ್ ವೆರಿ ಲಕ್ಕಿ ಇನ್ ದಟ್ ವೇ ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು. ಅಫ್ಕೋರ್ಸ್ ಥ್ಯಾಂಕ್ ಯು. ತುಂಬಾ ವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಇವಾಗ ಬಿಗಿನಿಂಗ್ ಆಯ್ತು, ಈಗ ಪ್ರೀ ಪ್ರೊಡಕ್ಷನ್ ಆಯ್ತು. ಸೊ ನೆಕ್ಸ್ಟ್ ನಮ್ಮ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಬಂದ್ಬಿಡೋಣ. ಸೊ ಅದಕ್ಕೆ ಮುಂಚೆ ವೀಕ್ಷಕರೇ, ಸೊ ನಮ್ಮ TKSFF ಅವ್ರದ್ದು ಒಂದು ಪ್ರಮೋಷನ್ಸ್ ಇದೆ, ಅದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್
Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸೊ ಪ್ರಮೋಷನ್ಸ್ ನೋಡಿದ್ದಾಯ್ತು. ಸೊ ನಮ್ಮ ಕ್ವೆಶನ್ಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸರ್, ಇವಾಗ ಲೈಕ್ ನಿಮ್ ಇಡೀ ಮೂವಿ ನೋಡಿದ್ರೆ ನೀವು ಗ್ರೀನ್ ಸ್ಕ್ರೀನ್ ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಎಲ್ಲಾನು ನೀವು ಇಂಡೋರ್ ಅಲ್ಲೇ ಮಾಡಿದ್ದೀರಾ ಅಂಡ್ 2 ಲೈಕ್ ಔಟ್ಡೋರ್ ಅಲ್ಲಿ ಶೂಟ್ ಮಾಡಿದ್ದೀರಾ, 3 ಔಟ್ಡೋರ್ ಶೂಟ್ಸ್ ಮಾಡಿದ್ದೀರಾ. ಸೊ ಜನರಲಿ ಲೈಕ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಒಂಥರ ಬೇರೆ ತರ ಇರುತ್ತೆ. ಲೈಕ್ ನಿಮ್ಗೆ ಏನ್ ಶೂಟ್ ಮಾಡ್ಬೇಕು, ಲೈಕ್ ಕೆಲವೊಂದ್ ಕಡೆ ಮಾಡ್ಬೋದು, ಬಟ್ ಎಸ್ಪೆಷಲಿ ಇಲ್ಲಿ ಅಮೆರಿಕಾದಲ್ಲಿ ನೀವು ಅದೆಲ್ಲೋ ನಮ್ಗೆ ಅನ್ಸಲ್ಲ. ಆಕ್ಚುಲಿ ಅಮೆರಿಕಾದಲ್ಲಿ ಶೂಟ್ ಮಾಡಿದ್ದಾರೆ, ಸೊ ನಿಮ್ದೆಲ್ಲ ಅದನ್ನ ನೀವು ಆಲ್ರೆಡಿ ಹೇಳಿದಿರಾ. ಬಟ್ ಈ ಔಟ್ಡೋರ್ ಶೂಟ್ಸ್ ಮಾಡುವಾಗ ಅದ್ರದೇ ಆದಂತ ಒಂದು ಸೆಪರೇಟ್ ಚಾಲೆಂಜಸ್ ಇರುತ್ತೆ. ಸೊ ಒಂದು ಶ್ವೇತಾ ಅವರು ಸ್ಯಾಮ್ಸಂಗ್ ಫೋನ್ ತಗೊಳಕ್ ಹೋಗ್ತಾರೆ ಅಲ್ಲಿ, ಆಮೇಲೆ ಒಂದು ATM ಹತ್ರ ಹೋಗ್ತಾರೆ ಅಲ್ಲಿ, ಆಮೇಲೆ ಕ್ಯಾಬ್ ಡ್ರೈವರ್ ಅವ್ರ ಸೀನ್, ಅದ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ಹೇಳ್ತೀನಿ. ಬಟ್ ಈ 2 ಸೀನ್ ಲೈಕ್ ಈ ಔಟ್ಡೋರ್ ಸೀನ್ಸ್, ಸೊ ನಿಮ್ಗೆ ಏನೇನ್ ಚಾಲೆಂಜಸ್ ಆಯ್ತು, ಅಥವಾ ನೀವು ಏನೇನ್ ಪರ್ಮಿಷನ್ಸ್, ಈ ತರದ್ದು ಒಂಚೂರು ನಮ್ಮ ವೀಕ್ಷಕರಿಗೂ ಹೇಳಿ, ಇನ್ ಕೇಸ್ ನೆಕ್ಸ್ಟ್ ಮೂವಿ ಮೇಕರ್ಸ್ಗೂ ಲೈಕ್ ಒಂದ್ ಐಡಿಯಾ ಬರುತ್ತೆ, ಅಥವಾ ನೀವೇನೇನ್ ಕಷ್ಟ ಪಟ್ಟಿದ್ದೀರಾ ಅದನ್ನು ಹೇಳಿ, ಸೊ ದಟ್ ಲೈಕ್ ನಮ್ಗೊಂದು ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇರುತ್ತೆ ಈ ಪ್ರಾಸೆಸ್ ಅಂತ. ಖಂಡಿತ ಇದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾವು ನೋಡ್ತಾನೆ ಕಲ್ತಿರೋದು. ಅಂಡ್ ಮೋಸ್ಟ್ ಆಫ್ ಇಟ್ ವಿ ಲರ್ನ್ ಫ್ರಮ್ ಸೆಮಿನಾರ್ಸ್ ವಾಟ್ TKSFF ಕಂಡಕ್ಟೆಡ್. ಅಂಡ್ ರಿಮೈನಿಂಗ್ ನಾನು ನೋಡಿದೀನಿ. ಇವಾಗ ಬೇರೆ ಯಾವ್ದಾದ್ರು ಮೂವಿ ನೋಡ್ತಾ ಇದ್ರೆ ಯಾವ್ದೋ ಒಂದು ಲೋಟ ಹಿಂಗ್ ಎತ್ಕೊಂಡ್ರೆ ಆ ಲೋಟದ ಮೇಲೆ ಏನಾದ್ರು ಒಂದು ಲೋಗೋ ಇದ್ರೆ ಅದನ್ನ ಬ್ಲರ್ ಮಾಡ್ಬಿಡ್ತಾರೆ. ಯಾಕೆ ಬ್ಲರ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ಅದು ಏನೋ ಒಂಥರ ಕಾಪಿರೈಟ್ಸ್ ಇಶ್ಯೂ ಇರುತ್ತೆ, ಅವ್ರ ಕಂಪ್ನೀಸ್ ನಾವು ಪ್ರಮೋಟ್ ಮಾಡಂಗಿಲ್ಲ, ಹಂಗೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಸೊ ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದ ಕ್ಲೂ, ಒಂದು ಸಣ್ಣ ಕುರುವು ಕೂಡ ಕೊಡಬಾರ್ದು ಸ್ಕ್ರೀನ್ ಮೇಲೆ ಅಂತ ಒಂದು ತಲೆಯಲ್ಲಿ ಇತ್ತು. ಅದಕ್ಕೆ ನಾವು ATM ಸೀನ್ ತೆಗ್ದಾಗ ನಾನು ಶ್ವೇತಾ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ. ಶ್ವೇತಾ ಅವರೇ, ನಮ್ ಶಾರ್ಟ್ಸ್ ಹೇಗಿರ್ಬೇಕು, ನಮ್ ಫ್ರೇಮ್ಸ್ ಇಷ್ಟೇ ಇರ್ಬೇಕು, ನಾವು ಎಲ್ಲೂ ಯಾವ ಬ್ಯಾಂಕ್ ಅಂತ ನಾವು ಹೆಸರು ತೋರಿಸ್ಬಾರ್ದು, ಯಾವ ಬ್ರಾಂಚ್ ಅಂತಾನು ತೋರಿಸ್ಬಾರ್ದು, ಏನು ಬರೀ ATM ಮಿಷಿನ್ ಮಾತ್ರ ತೋರಿಸ್ಬೇಕು, ಇಷ್ಟೇ ತೋರಿಸ್ಬೇಕು ಅಂತ ಒಂದ್ ಸ್ವಲ್ಪ ನಾನು ಫಸ್ಟೇ ಅದನ್ನೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ಪ್ಲಸ್ ಇನ್ನೊಂದ್ ಏನಂತ ಹೇಳಿದ್ರೆ, ಅಲ್ಲಿ ATM ಹೋದಾಗ್ಲೂ ಇದು ಅಮೆರಿಕಾದ ATM ತರ ಇರಬಾರ್ದು, ಇಂಡಿಯಾದ ATM ತರಾನೇ ಇರ್ಬೇಕು. ಸೊ ಅಷ್ಟೇ ಶಾರ್ಟ್ಸ್ ತಗೊಳ್ಳೋಣ ಅಂತ ಹೇಳಿ ನಾನು ಆ ಶಾರ್ಟ್ಸ್ ನ ತಗೊಂಡಿದ್ದು. ಆಮೇಲೆ ನೀವು ಆ ಶಾರ್ಟ್ಸ್ ನ ನೋಡಿದ್ರು ಕೂಡ ನಿಮಗ್ ಗೊತ್ತಾಗತ್ತೆ. ಒನ್ ಈಸ್ ಲೈಕ್ ಶಿ ಈಸ್ ಎಂಟರಿಂಗ್ ದ ಪಿನ್ ಪ್ಯಾಡ್ ಕೀಪ್ಯಾಡ್ಸ್ ಟು ಆಕ್ಸೆಸ್ ಹರ್ ಕಾರ್ಡ್ ಟು ವಿತ್ಡ್ರಾ ದ ಮನಿ, ದುಡ್ಡು ತಗೊಳ್ಳಿಕ್ಕೆ ಅದೊಂದು ಸೀನ್ ಹಾಕಿದೀವಿ. ಅದಾದ್ಮೇಲೆ ATM, ಆಮೇಲೆ ಅವ್ರಿಗೆ ಅದೊಂದು ರೀತಿಯಾದ ಒಂದು ಜ್ಞಾನೋದಯ ಆಗುತ್ತೆ. ಅಂದ್ರೆ ಇವಾಗ ಮನುಷ್ಯನ್ಗೆ ಏನಂತ ಹೇಳಿದ್ರೆ, 2 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಅಷ್ಟೇ, ನಿಮ್ಗೆ 2 ಲಕ್ಷ ರೂಪಾಯಿ ಅಂತಿದೆ. ಬಟ್ ನಿಮ್ಗೆ ಫಿಸಿಕಲ್ ಆಗಿ ಆ ದುಡ್ಡು 2 ಲಕ್ಷ ರೂಪಾಯಿ ನೋಟಿನ ಮುಖಾಂತರನೋ ಇಲ್ಲ ಯಾವ್ದೇ ಒಂದು ಮುಖಾಂತರ ನಿಮ್ ಕೈಗೆ ಬಂದಾಗ ಅದು 2 ಲಕ್ಷ ರೂಪಾಯಿ ಅಂದ್ರೆ ಇಷ್ಟ ಅಂತ ನಮ್ಗೆ ಅನ್ಸುತ್ತೆ. ಸೊ ನಮ್ಗೆ ಬ್ಯಾಂಕ್ ಅಲ್ಲಿ ಬಿದ್ದಾಗ ಅವನ ಹತ್ರ ಒಂದ್ 10 ಲಕ್ಷ ರೂಪಾಯಿ ಇದೆಯಪ್ಪ ಅನ್ಸುತ್ತೆ. ಬಟ್ ನಿಮ್ಗೆ ಫಿಸಿಕಲ್ ನೀವು ಮನಿ, ನೀವು ಒಂದ್ ಸೂಟ್ ಕೇಸ್ ಅಲ್ಲಿ ಹೆಂಗೆ ನೀವು ತೆಗೆದಾಗ ಒಂದ್ 10 ಲಕ್ಷ ರೂಪಾಯಿ ನೋಡಿದಾಗ, ಈ 10 ಲಕ್ಷ ರೂಪಾಯಿ ಇಷ್ಟು ಕಷ್ಟಪಟ್ಟಿದೆ ಅಂದ್ರೆ ನಿಮ್ಗೆ ನೀವ್ ಏನೇನ್ ಅದಕ್ಕೆ ಎಫರ್ಟ್ಸ್ ಹಾಕಿದ್ರೆ ಅದೆಲ್ಲ ನಿಮ್ ಕಣ್ಮುಂದೆ ಬರುತ್ತೆ. ಆ ಕಾನ್ಸೆಪ್ಟ್ ನನ್ಗೆ ಅಲ್ಲಿ ಪ್ರತಿಬಿಂಬಿಸೋದಕ್ಕೆ ನನ್ಗೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗಿನ ಕಾಲದ ಮಕ್ಳಿಗೆ ನೋಡಪ್ಪ, ಈ ಸೈಟ್ ತಗೊಂಡಾಗ ನಾನು 60,000 ರೂಪಾಯಿಗೆ ತಗೊಂಡಿದ್ದೆ, ಇವತ್ತು ಅದು 6 ಕೋಟಿಗೆ ಹೋಗುತ್ತೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಮಕ್ಳು ಏನ್ ಅನ್ಕೊಂತಾರೆ, ಇದು ನಮ್ಮಪ್ಪ ಎಷ್ಟು 60,000 ಕೊಟ್ಟಿದ್ದೆ ಅಷ್ಟೇ ಹಂಗ ಅನ್ಸುತ್ತೆ. ಬಟ್ ಅದು ಆಗಿನ ಕಾಲಕ್ಕೆ ಆ 60,000 ರೂಪಾಯಿ ಕೈಗೆ ಬಂದಾಗ ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನಿಜ ಹೇಳ್ಬೇಕಂದ್ರೆ. ಆ ಫೀಲಿಂಗ್ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಆ ಸೀನ್ ಪರ್ಟಿಕ್ಯುಲರ್ಲಿ ಆಡ್ ಮಾಡಿದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಕಥಾನಾಯಕಿ ಆದಂತ ಶ್ವೇತಾ ಅವರು
ಅವರು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂತಾರೆ. ನಾನು ಏನಕ್ಕೆ ಬಳಸ್ತಾ ಇದ್ದೀನಿ ಇಲ್ಲಿ, ಯಾವ ಒಂದು ಉದ್ದೇಶಕ್ಕೆ ಬಳಸ್ತಾ ಇದ್ದೀನಿ, ಮುಂದೆ ಮೊಬೈಲ್ ತಗೊಳ್ಳೋದಿಕ್ಕೆ. ಮೊಬೈಲ್ ನಂದು ಆಲ್ರೆಡಿ ಚೆನ್ನಾಗೇ ಕೆಲಸ ಮಾಡ್ತಿದೆ. ಯಾಕಂದ್ರೆ ನಾವು ಹಿಂದೆ ತಿರುಗಿ ನೋಡಿದಾಗ ಇವಾಗ ಎಸ್ಪೆಷಲಿ ಅಮೆರಿಕಾದಲ್ಲಿ ನಾವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಮೂವ್ ಮಾಡಿದಾಗ ನಾವು ಹೇಗೆ ಸಾಮಾನೆಲ್ಲ ಖಾಲಿ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತೀವಿ, ಅವಾಗ ಗಂಡ ಹೆಂಡತಿಗೆ ಬೈತಾರೆ, ಹೆಂಡತಿ ಗಂಡಂಗೆ ಬೈತಾರೆ, ಏನ್ರಿ ಇಷ್ಟೆಲ್ಲ ಸಾಮಾನ್ ಮಾಡಿದೀರಾ ನೀವು ಅಂತ. ಅವ್ರು ಬೈತಾರೆ, ನಿನ್ನಿಂದಾನೇ ಇಷ್ಟೆಲ್ಲ ಸಾಮಾನ್ ಆಗಿರೋದು ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ಎಷ್ಟು ಸಾಮಾನ್ ಬಿಸಾಕ್ ಹೋಗ್ಬಿಡ್ತೀವಿ ನಾವು, ಆಗಲ್ಲ ನಮ್ಗೆ ತಗೊಂಡೋಗೋದಿಕ್ಕೆ. ಸೊ ಅಲ್ಲಿ ಒಂದು ನಾನು ಪಾಠ ನಾನು ಏನ್ ಕಲ್ತೆ ಅಂತ ಹೇಳಿದ್ರೆ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಆ ಪಾಠ ಕಲ್ತಿದ್ದು ನಾವ್ ಎಷ್ಟು ಹಿತಿ ಮಿತಿಯಿಂದ ನಮ್ಗೆ ಎಷ್ಟು ಬೇಕು. ಇವಾಗ ಒಂದು ಹೆಡ್ಸೆಟ್ ನಾವು ತಗೊಬೇಕು ಕಿವಿಗೆ ಅಂದ್ರೆ ನಿಜವಾಗ್ಲೂ ತಗೊಬೇಕಾ ಅಂತ ಒಂದ್ 4-5 ಸಲ ಯೋಚನೆ ಮಾಡಿದ್ರೆ ಅದ್ರ ಅವಶ್ಯಕತೆನೇ ಇರೋದಿಲ್ಲ, ನಿಜ ಹೇಳ್ಬೇಕಂದ್ರೆ. ನಾವು ಯಾರೋ ಏನೋ ಆಫರ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ತಗೊಂಡ್ಬಿಡ್ತೀವಿ. ಸೊ ಆತರ ಒಂದು ಆ ಸೊ ನಾವು ಕಮಿಂಗ್ ಬ್ಯಾಕ್ ಟು ದಟ್ ಪರ್ಟಿಕ್ಯುಲರ್ ಔಟ್ಡೋರ್ ಶಾಟ್ಸ್, ನಾನು ಔಟ್ಡೋರ್ ಶಾಟ್ ನ ಆ ಒಂದು ಕಾನ್ಸೆಪ್ಟ್ ನ ಪ್ರತಿಬಿಂಬಿಸೋದಕ್ಕೆ ಆ ಔಟ್ಡೋರ್ ಶಾಟ್ ನ ಇನ್ಕ್ಲೂಡ್ ಮಾಡಿದೆ ATMದು. ಇನ್ನೊಂದು, ಇವರು ಎಷ್ಟು ಆಸೆ ಪಟ್ಟು ಆ ಅಂಗಡಿಗೆ ಹೋಗಿ ಒಂದು ಮೊಬೈಲ್, ಎಷ್ಟೊಂದು ವೆರೈಟೀಸ್ ಇರುತ್ತೆ. ಇವಾಗಂತೂ ಮೊಬೈಲ್ ತುಂಬಾ ಇದೆ ಮಾಡೆಲ್ಸ್. ಸೊ ಅದ್ರಲ್ಲಿ ಇದು ತಗೊಬೇಕಾ ಅದು ತಗೊಬೇಕಾ ಅಂತ ಒಂದು ಕನ್ಫ್ಯೂಸ್ ಸ್ಟೇಟ್ ನ ಅದನ್ನ ತೋರಿಸ್ಬೇಕು. ಪ್ಲಸ್ ಶಿ ಸ್ಟಿಲ್ ಫೋಕಸ್ಡ್ ಅಂಡ್ ಶಿ ಇಸ್ ವೆರಿ ಡಿಟರ್ಮೈನ್ಡ್ ದಟ್ ನನಗೆ ಇದೇ ಕಲರ್ ಬೇಕು ಮೊಬೈಲ್, ನನಗೆ ಇಷ್ಟೇ GB ಬೇಕು, ಆಮೇಲೆ ಇದೇ ಬ್ರ್ಯಾಂಡ್ ಬೇಕು ಅಂತೆಲ್ಲ ಇಷ್ಟೆಲ್ಲ ಫೋಕಸ್ ಮಾಡ್ಕೊಂಡು ಹೋದವರು ATM ಬಂದು ದುಡ್ಡು ಕೈಗೆ ಬಂದ ತಕ್ಷಣ ಚೇಂಜ್ ಆಗತ್ತೆ ಮೈಂಡ್. ಸೊ ಏನಕ್ಕೆ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ, ಇಸ್ ಇಟ್ ರಿಯಲಿ ವರ್ತ್ ಇಟ್ ಅನ್ನೋದೊಂದು ತೋರಿಸ್ಬೇಕಾಗಿತ್ತು. ಆ 2 ಔಟ್ಡೋರ್ ಸೀನ್ಸ್ ಇತ್ತು. ಫಸ್ಟ್ ಡೇ ನಾವು ಹೋದಾಗ ಔಟ್ಡೋರ್ ಸೀನ್ಸ್ ಅಲ್ಲಿಂದ ಓಡಿಸ್ಬಿಟ್ರು. ಸೊ ಒಂದ್ ಅಂಗಡಿಗೆ ಹೋದ್ವಿ. ಆ ಅಂಗಡಿ ಹೆಸರು ಹೇಳೋದಕ್ಕೆ ಹೇಳ್ಬೋದೋ ಗೊತ್ತಿಲ್ಲ, ಬಟ್ ಆ ಅಂಗಡಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಶೂಟ್ ಮಾಡಕ್ಕೆ ಸುಮ್ನೆ ಒಂದ್ ಸ್ಟ್ಯಾಂಡ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಅಷ್ಟ್ರಲ್ಲಿ ಯಾರೋ ಒಬ್ರು ಅಬ್ಸರ್ವ್ ಮಾಡಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಅವರು, ಇಲ್ಲ ಸರ್ ಇಲ್ಲಿ ಶೂಟ್ ಮಾಡಂಗಿಲ್ಲ. ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದ್ 5 ಮಿನಿಟ್ಸ್ ಅಷ್ಟೇನೆ ಆಗೋಗ್ಬಿಡುತ್ತೆ ಅಂತ. ಇಲ್ಲ ಸರ್, ಅದು ಸೆಕ್ಯೂರಿಟಿ ಇಶ್ಯೂಸ್ ಇಂದ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಅಲ್ಲಿಂದ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಮತ್ತೆ ಇನ್ನೊಂದು ಲೊಕೇಶನ್ಗೆ ಹೋಗಿ, ಅವಾಗ ಅವರು ಪಾಪ ಆ ಪಾತ್ರಧಾರಿ ಅವರು, ಮೊಬೈಲ್ ಶಾಪ್ ಅಂತ, ಅವರು ರಮೇಶ್ ಅಂತ ಅವ್ರ ಹೆಸರು. ಅವರು ಸುಷ್ಮಾ ಅನ್ನೋದೊಂದು ಪಾತ್ರ ಮಾಡಿದ್ದಾರೆ, ಆಂಕರಿಂಗ್ ಕೆಲಸ ಮಾಡಿದ್ದಾರೆ ಅವರು. ಅವ್ರ ಹಸ್ಬೆಂಡ್ ಅವರು ರಮೇಶ್ ಅಂತ. ಅವರು, ವಿ ಕಾಲ್ ಹಿಮ್ ಆಸ್ ಅ ನ್ಯಾಚುರಲ್ ಆಕ್ಟರ್ ಆಕ್ಚುಲಿ. ಅವ್ರಿಗೆ ನಾವ್ ಏನು ಹೇಳೋದೇ ಬೇಕಾಗಿಲ್ಲ. ಅವರು ನೀವು ಈ ತರ ನೀವು ಶಾಪ್ ಕೀಪರ್ ಕೆಲಸ ಮಾಡ್ಬೇಕು, ನೀವ್ ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಕ್ಲೀನ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ರಮೇಶ್ ಅವರು ಮತ್ತೆ ಸುಷ್ಮಾ ಅವರು ಕೂಡ ತುಂಬಾ ಕೋಆಪರೇಟ್ ಮಾಡಿ ನಾನು ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಲೊಕೇಶನ್ ಚೂಸ್ ಮಾಡ್ಬೇಕಾಯ್ತು. ಬಿಕಾಸ್ ಇಫ್ ಐ ಲೂಸ್ ದಟ್ ಡೇ, ದೆನ್ ಮತ್ತೆ ಅವ್ರಿಗೆ ಹಿಡ್ಕೊಳ್ಳೋದು, ಮತ್ತೆ ಅದನ್ನೆಲ್ಲ ಸೆಟ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಮತ್ತೆ ಒಂದು 45 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಬೇರೆ ಲೊಕೇಶನ್ಗೆ ಹೋಗಿ ಅಲ್ಲಿ ಮ್ಯಾನೇಜರ್ಗೆ ಹಿಡಿದು, ಸರ್ ಈ ತರ ಒಂದು 10 ನಿಮಿಷ ನಾವು ಶೂಟ್ ಮಾಡ್ತೀವಿ, ದಯವಿಟ್ಟು ನೀವೇನು ಬೇಜಾರ್ ಮಾಡ್ಕೊಂಬೇಡಿ, ಏನಾದ್ರು ಅಭ್ಯಂತರ ಇದ್ರೆ ಹೇಳಿ. ಹಂಗೆ ಇಲ್ಲ ನೀವು ಯಾರಿಗೂ ಕಸ್ಟಮರ್ಸ್ ತೊಂದರೆ ಕೊಡ್ತಿಲ್ಲ ಅಂದ್ರೆ ನೀವು ಮಾಡ್ಕೊಳ್ಳಿ ಅಂತ ಅವ್ರ ಪಾಪ ಪುಣ್ಯಾತ್ಮರು ಅವಕಾಶ ಕೊಟ್ರು. ನಾವು ಅದನ್ನ ಆ ಸೀನ್ ನ ತಗೊಂಡ್ವಿ. ಸೊ ಈ ತರ ನಾವು ಚಾಲೆಂಜಸ್ ಅಫ್ಕೋರ್ಸ್ ಆಯ್ತು. ಔಟ್ಡೋರ್ ಮಾಡಿದಾಗ ಸಿಕ್ಕಾಬಟ್ಟೆ ಚಾಲೆಂಜಸ್ ಆಯ್ತು. ಯಾಕಂದ್ರೆ ಅಲ್ಲಿ ಆಂಬಿಯನ್ಸ್ ಸೌಂಡ್ ಸಿಕ್ಕಾಬಟ್ಟೆ ಇರುತ್ತೆ. ಇವರು ಮಾತಾಡೋದು ನಮಗ್ ಕೇಳ್ಸಲ್ಲ, ಅದ್ ಮಾತಾಡೋದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತಾನು ಗೊತ್ತಾಗೋದಿಲ್ಲ ಒಂದೊಂದ್ಸಲ. ಸೊ ಹಾಗಾಗಿ ಆ ಚಾಲೆಂಜಸ್ ಅಂತೂ ಇತ್ತು. ಅಫ್ಕೋರ್ಸ್ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಟೀಮ್ನವರು, ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ವೆರಿ ಗುಡ್, ವೆರಿ ನೈಸ್. ಸೊ ಏನೇನ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರಿ ಸರ್? ಇವಾಗ ಔಟ್ಡೋರ್ಗೂ ನೀವು ಅದನ್ನ ತಗೊಂಡ್ ಹೋಗ್ಬೇಕು, ಇಂಡೋರ್ ಅಲ್ಲೂ ಸ್ಮಾರ್ಟ್ ಶೂಟ್ಸ್ ಮಾಡಿದಿರಾ, ಕಾರ್ ಹಿಂದೆ ಕುತ್ಕೊಂಡು ಒಂದ್ ಶೂಟ್ ಮಾಡಿದಿರಾ ಒಂದ್ ಸೀನ್. ಸೊ ಲೈಕ್ ಏನೇನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದಿರಾ? ಸೊ ಇಲ್ಲಿ ಇದು ಆಕ್ಚುಲಿ ವೆರಿ ಗುಡ್ ಕ್ವೆಶ್ಚನ್. ನನ್ಗೆ ಮೇನ್ ಇದರಿಂದ ಇನ್ಪುಟ್ಸ್ ಬಂದಿದ್ದೆ TKSFF ಸೆಮಿನಾರ್ಸ್ ಇಂದ. ಇದರಲ್ಲಿ ಹಲವಾರು ಎಕ್ಸ್ಪರ್ಟ್ಸ್ ಯಾರ್ಯಾರು ಅವ್ರವ್ರ ಅಭಿಪ್ರಾಯ ಕೊಟ್ಟಿದಾರೋ ಅವ್ರು ಅದನ್ನ ಹೇಳಿದ್ರು. ಸರ್, ನೀವು ಔಟ್ಡೋರ್ ಮಾಡಿದಾಗ ಎನ್ಶ್ಯೂರ್ ದಟ್ ವಾಟ್ ಕೈಂಡ್ ಆಫ್ ಸೀನ್ ಯು ಆರ್ ಶೂಟಿಂಗ್. ನೀವು ಯಾವ ಸೀನ್ ನ ಶೂಟ್ ಮಾಡ್ತಿದ್ದೀರಾ, ಅಂದ್ರೆ ಡೇ ಲೈಟ್ ಅಲ್ಲಿ ಶೂಟ್ ಮಾಡ್ಬೇಕಾ, ನೈಟ್ ವಿಷನ್ ಬೇಕಾ? ಇವಾಗ ನೀವು ಔಟ್ಡೋರ್ ನೋಡಿದ್ರೆ ಅವರು ಅವ್ರ ಬಿಸ್ನೆಸ್ ಟೈಕೂನ್ ಅವರು ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಹೊಟ್ಟೋಗ್ತಾರೆ ಕಾರ್ ಹತ್ಕೊಂಡು. ಅದು ಸುಮಾರು ನಾವು ನೈಟ್ ಅಲ್ಲೇ ಶೂಟ್ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡು ಆ ನೈಟ್ ಟೈಮ್ಗೆ ವೆಯ್ಟ್ ಮಾಡಿ ಅದನ್ನ ಶೂಟ್ ಮಾಡಿದ್ದಾಯ್ತು. ಆಮೇಲೆ ಆ ಡ್ರೈವರು ಕೂಡ ತಿರುಗ್ಬಿಟ್ಟು ಆಯ್ತು ಸರ್ ಅಂತ ಹೇಳ್ತಾರೆ, ಅದನ್ನು ಕೂಡ ನೈಟ್ ಅಲ್ಲೇ ಬೇಕಾಗಿತ್ತು ನಮ್ಗೆ. ಸೊ ಅದೆಲ್ಲ ಆಕ್ಚುಲಿ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ತಗೊಂಡಿರೋದು, ಬಟ್ ಆನ್ ದ ಫ್ರೇಮ್ ಅದು ಆತರ ಕಾಣಿಸೋದಿಲ್ಲ.
ಅದೊಂದು ಪಾಯಿಂಟು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಔಟ್‌ಡೋರ್ ಹೋದಾಗ ನಮ್ಗೆ ನ್ಯಾಚುರಲ್ ಲೈಟ್ ಹೆಲ್ಪ್ ಮಾಡುತ್ತೆ. ನಮ್ಗೆ ಸೂರ್ಯನ ಬೆಳಕೇನಿದೆಯೋ ಅಷ್ಟೇ ಸಾಕು. ಅದು ತುಂಬಾ ನಮ್ಗೆ ಹೆಲ್ಪ್ ಮಾಡುತ್ತೆ. ಅದೊಂದು ಇನ್ಪುಟ್ಸು ನಮ್ಗೆ TKSFFನವರೇ ಕೊಟ್ಟಿದ್ದು. ಸೊ ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಯಾವ ಲೊಕೇಶನ್‌ನ ನಾವು ಈ ಪರ್ಟಿಕ್ಯುಲರ್ ಸೀನ್‌ನ ತಗೊಂಬೇಕು ಅಂತ ಹೇಳಿ, ಅಲ್ಲಿ ಎಷ್ಟು ಬೆಳಕಿದೆ ಅಂತ ಯೋಚನೆ ಮಾಡಿ, ಅಲ್ಲಿ ಯಾವ ಆಂಗಲ್ ಇಟ್ಕೊಬೇಕಂತೆಲ್ಲ ಯೋಚನೆ ಮಾಡಿ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದ್ವಿ. ಅಫ್‌ಕೋರ್ಸ್ ಆ ಕಾರ್ ಸೀನು ಅಷ್ಟೇನೆ. ಕಾರಲ್ಲಿ ಕುತ್ಕೊಂಡು ಅವರು ಆಕ್ಚುಲಿ ಅವ್ರ ಹೆಸರುನು ಕಿರಣ್ ಅಂತಾನೆ. ನಾನು ಮಾಡೋದೇ ಇಲ್ಲ ಅಂತ ಹಠ ಹಿಡಿದ್ಬಿಟ್ಟಿದ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ನೋಡಿ ಇಷ್ಟೇ ನೀವು ಸುಮ್ನೆ ತಿರುಗಿ ಆಯ್ತು ಸರ್ ಅಂತ ಹೇಳ್ಬೇಕು, ಇಷ್ಟೇ ನಿಮ್ ಡೈಲಾಗು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರೆದು ಕೂರಿಸಿ ಅವ್ರಿಗೆ ಶೂಟ್ ಮಾಡಿಸಿದ್ದು. ಆಕ್ಚುಲಿ ಅವ್ರ ಫ್ಯಾಮಿಲಿನಲ್ಲಿ ರಶ್ಮಿ, ಇಂಚರ ಮತ್ತೆ ವಿಹಾನ್ 3 ಜನರಿಗೂ ನಾವು ಉಪಯೋಗಿಸ್ಕೊಂಡಿದ್ವಿ. ಬಟ್ ಅವ್ರಿಗೊಬ್ರಿಗೆ ಯಾಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಅವ್ರಿಗೆ ಎಳ್ಕೊಂಡ್ ಬಂದು, ಸರ್ ನೀವು ಡ್ರೈವರ್ ಆಗಿ ಅಂತ ಹೇಳಿ ಡ್ರೈವರ್ ಆಗಿ ಕೂರಿಸಿ ಅವ್ರಿಗೆ ಒಂದು ಶರ್ಟ್ ಹಾಕಿ, ವೈಟ್ ಶರ್ಟು, ಡೈಲಾಗ್ನ ಹೇಳ್ಸಿದ್ದಾಯ್ತು. ಬಹುಶಃ ಅವರು ಇಷ್ಟಪಡ್ತಾರೆ ಅವ್ರ ಪಾತ್ರನ ನೋಡಿದಾಗ. ಈ ತರ ಆಯ್ತು, ಈ ತರ ಚಾಲೆಂಜಸ್. ಬಟ್ ಅದೇ ಲೈಟಿಂಗ್ಸ್ ವಾಸ್ ದ ಸೇಮ್ ದಟ್ ಐ ವಾಸ್ ಆಲ್ವೇಸ್ ವರಿಯಿಂಗ್ ಅಬೌಟ್. ಅದು TKSFFನವರು ನಮ್ಗೆ ಉತ್ತರ ಕೊಟ್ರು. ಸೊ ಅಲ್ಲಿ ನೀವು ಹೋಗಿ ಎಕ್ಸ್ಟರ್ನಲ್ ಲೈಟ್ಸ್ ಎಲ್ಲ ಹಾಕುವಂತ ಅವಶ್ಯಕತೆ ನಮ್ಗೆ ಬರ್ಲಿಲ್ಲ ಅವಾಗ. ಓಕೆ, ಸೊ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ ಫೋನಲ್ಲೇ ಮಾಡಿದ್ರೆ ಸರ್, ಅಥವಾ ಅದಕ್ಕೆ ಬೇರೆ ಕ್ಯಾಮ್ರಾಸ್ ತಗೊಂಡಿದ್ರಾ? ಕಂಪ್ಲೀಟ್ ಮೂವಿ ಬಂದು ನಾವು ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಫೋನ್ ನಲ್ಲೇ ಶೂಟ್ ಮಾಡಿದ್ದು. ಐಫೋನ್ ಯೂಸ್ ಮಾಡಿಲ್ಲ. ಅದು ಶ್ವೇತಾ ಅವ್ರ ಫೋನು. ಅವರು ಪಾಪ ಅವ್ರು ಬಂದು ಸುಮಾರು 3 ವರ್ಷ ಆಗಿದೆ ಅಮೆರಿಕಾಗೆ. ಸೊ ಅವ್ರು ಬಂದ್ಮೇಲೆ ಅವ್ರಿಗೊಂದ್ ಸ್ವಲ್ಪ ಕ್ರೇಜು, ಹೊಸ ಮೊಬೈಲ್ ತಗೊಂಡ್ರು ಸ್ಯಾಮ್ಸಂಗು. ಅವಾಗ ಅದೇ ಸ್ಯಾಮ್ಸಂಗ್ ನ ಉಪಯೋಗಿಸ್ಕೊಂಡು ನಾವು ಇಡೀ ಮೂವಿನ ಶೂಟ್ ಮಾಡೋಣ ಅಂತ ಹೇಳಿ ಅವ್ರ ಮೊಬೈಲಲ್ಲೇ, ಸ್ಯಾಮ್ಸಂಗ್ ಮೊಬೈಲಲ್ಲೇ ಕಂಪ್ಲೀಟ್ ಮೂವಿ ಶೂಟ್ ಆಗಿರೋದು. ಆಮೇಲೆ ಕಮಿಂಗ್ ಟು ದ ಗ್ಯಾಡ್ಜೆಟ್ಸ್, ಒಂದು ಎಕ್ಸ್ಟ್ರಾ ಲೈಟ್ ಒಂದು ಇಟ್ಕೊಂಡಿದ್ವಿ ಅಷ್ಟೇ. ಒಂದು ಫೋಕಸ್ ಲೈಟ್ ಒಂದು ಇಟ್ಕೊಂಡಿದ್ವಿ ಅಷ್ಟೇ. ಅವ್ರ ಕ್ಯಾಮ್ರಾ ಮತ್ತೆ ಒಂದು ಸ್ಟ್ಯಾಂಡು ಮತ್ತೆ ಒಂದು ಲೈಟ್ ಇಷ್ಟೇ ಉಪಯೋಗಿಸಿದ್ದು ನಾವು ಇಡೀ ಮೂವಿಗೆ. ಓಕೆ ಓಕೆ, ಸೊ ಮೂವಿಲೂ ಹೇಳಿದ್ದೀರಾ, ಅಲ್ಲೇ ಅನ್ಸುತ್ತೆ ಗೊತ್ತಾಗುತ್ತೆ ಸ್ಯಾಮ್ಸಂಗ್ ಎಷ್ಟು ಇಷ್ಟ ನಿಮ್ಗೆ ಅಂತ, ಶ್ವೇತಾ ಅವ್ರು ಕೂಡ. ಸೊ ಕರೆಕ್ಟ್. ಬಟ್ ಕ್ಯಾಪ್ ಸೀನ್ ಬಗ್ಗೆ ಒಂದೇ ಒಂದು ಹೇಳ್ತೀನಿ ಸರ್, ಲೈಕ್ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್ ಆಕ್ಚುಲಿ. ತುಂಬಾ ಒಂದು ನೀವ್ ಹೇಳಿದ್ರಿ, ತುಂಬಾ ಫೋರ್ಸ್ ಮಾಡಿ ಅವ್ರನ್ನ ಮಾಡಿದ್ರಿ ಕಿರಣ್ ಅವ್ರನ್ನ ಅಂತ. ಬಟ್ ನೀವು ಆ ಕೋಪ ಮಾಡ್ಕೊ ಬಂದು ಹೊರಗಡೆ ಕೂತ್ಕೊಂಡು ನಡಿಯಪ್ಪ ಅಂತ ನೀವು ಅದೇನು ಲೈಕ್ ಓಡ್ಬಿಡೋಣ ನೀವು ಅಂತ ಹೇಳಿದಾಗ, ಲೈಕ್ ಲಿಟ್ರಲಿ ನನ್ಗೆ ಏನ್ ಫೀಲಿಂಗ್ ಬಂತು ಅಂತ ಹೇಳಿದ್ರೆ, ಪಾಪ ಬೆಂಗಳೂರಲ್ಲಿ ಕ್ಯಾಬಲ್ ಪಾಪ ಅವ್ರ ಪಾಡೆ ಕೂತ್ಕೊಂಡು ಫೋನ್ ಏನೋ ನೋಡ್ತಿರ್ತಾರೆ, ಸಡನ್ ಆಗಿ ಬಂದ್ಬಿಡ ನಡೀರಿ ಹೋಗೋಣ ಅಂದಾಗ, ಲೈಕ್ ಹಾ ಸರಿ ಸರ್ ಅಂತ, ದಟ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನ್ಯಾಚುರಲ್. ಲೈಕ್ ಬಟ್ ನೀವ್ ಹೇಳಿದ್ರಿ ಲೈಕ್ ಅವ್ರಿಗೆ ಅದ್ ಮಾಡಕ್ ಇಷ್ಟ ಇರ್ಲಿಲ್ಲ ಅಂತ, ಬಟ್ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್ ಟು ಬಿ ವೆರಿ ಆನೆಸ್ಟ್. ನೀವು ಎಂಡ್ ಅಲ್ಲಿ ಅವ್ರ ಫೋಟೋ ಕೂಡ ಹಾಕ್ಲಿಲ್ಲ, ಲೈಕ್ ಅದನ್ನೇ ಒಂದು ಪಿಕ್ಚರ್ ತೋರಿಸಿದ್ರೆ ಆಕ್ಚುಲಿ ಎಂಡ್ ಅಲ್ಲಿ ಕಾಸ್ಟಿಂಗ್ ತೋರಿಸುವಾಗ. ಹೌದು ಕರೆಕ್ಟ್. ಅವರು ಕಿರಣ್, ಅದೇ ಅವರು ಫೋಟೋಸ್ ಕೂಡ ಅವರು ಕೊಟ್ಟಿಲ್ಲ ನನ್ಗೆ. ನಿಮ್ ಹೆಸರಾಗ್ತೀನಿ ಅಂದಾಗ ಕೊಟ್ಟಿಲ್ಲ. ಸೊ ಐ ಹ್ಯಾಡ್ ಟು ಲಿಟರಲಿ ಟೇಕ್ ಅ ಸ್ಕ್ರೀನ್ ಶಾಟ್ ಫ್ರಮ್ ವಾಟ್ ಎವರ್ ಹಿ ಹ್ಯಾಸ್ ಡನ್. ನಾನು ಇಷ್ಟೇ ಅವ್ರಿಗೆ ಹೇಳಿದ್ದು, ನೀವು ಆಲ್ರೆಡಿ ಕಾರಲ್ಲಿ ಕೂತ್ಕೊಂಡಿರ್ತೀರಾ, ಸೊ ಯು ಜಸ್ಟ್ ನೀಡ್ ಟು ಟರ್ನ್ ಬ್ಯಾಕ್ ಅಂಡ್ ಸೇ ಆಯ್ತು ಸರ್ ಅಂತ. ಸೊ ಐ ವಿಲ್ ಜಸ್ಟ್ ಯುಟಿಲೈಸ್ ದಟ್ ಆಸ್ ಪಾರ್ಟ್ ಆಫ್ ಒನ್ ಆಫ್ ದ ಸೀನ್ಸ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೆ. ಪಾಪ ಅವರು ಅದನ್ನು ಒಂದು 3-4 ಶಾಟ್ ತಗೊಂಡು ಲೈಕ್ ಅವ್ರು ಕೋಆಪರೇಟ್ ಮಾಡಿ ಕೊಟ್ರು. ಬಹುಶಃ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಐ ಬೇಸಿಕಲಿ ವಾಂಟೆಡ್ ದ ಎಂಟೈರ್ ಫ್ಯಾಮಿಲಿ ಟು ಬಿ ಪಾರ್ಟ್ ಆಫ್ ದಟ್. ಇದೊಂದು ಹಬ್ಬ ಅಂತಾನೆ ಹೇಳ್ಬೋದು ನಾನು. TKSFF ಹಬ್ಬಗೆ ಅವ್ರು ಪಾಲ್ದಾರ್ ಇರ್ಲಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಹಿ ವಾಸ್ ಹೆಲ್ಪಿಂಗ್ ಅಸ್ ಇನ್ ಆಲ್ ಅದರ್ ವೇಸ್. ಇವಾಗ ಅವ್ರ ಮನೆಯಲ್ಲಿ ಹೋಗಿ ಯಾವುದೇ ರೀತಿಯಾದ ಶೂಟಿಂಗ್ ಮಾಡಿದಾಗ್ಲೂ ಕೂಡ ಅವರೆಲ್ಲ ಕೋಆಪರೇಟ್ ಮಾಡಿ ಸಾಮಾನೆಲ್ಲ ತಳ್ಳೋದು, ಇದ್ ಮಾಡೋದು, ಎಲ್ಲ ಸೆಟಪ್ ಮಾಡೋದು, ಲೊಕೇಶನ್ ಸೆಟಪ್ ಮಾಡೋದು ಎಲ್ಲ ಹೆಲ್ಪ್ ಮಾಡ್ತಿದ್ರು ಅವರು. ಸೊ ಹಾಗಾಗಿ ನಾನು ಐ ಡಿಡ್ ನಾಟ್ ವಾಂಟ್ ಎನಿಬಡಿ ಟು ಬಿ ಮಿಸ್ಡ್ ಔಟ್. ಹಾಗಾಗಿ ಅವ್ರಿಗೂ ಕೂಡ ಹೇಳ್ಕೊಂಡೆ ನಾನು. ಆತರ ಆಯ್ತು. ದಟ್ ಇಸ್ ವೆರಿ ವೆರಿ ಥಾಟ್ಫುಲ್ ಸರ್. ಸೊ ಇವಾಗ ಲೈಕ್ ಬಿಗಿನಿಂಗ್ ಆಯ್ತು, ಪ್ರೀ ಪ್ರೊಡಕ್ಷನ್ ಆಯ್ತು, ಫಿಲ್ಮ್ ಮೇಕಿಂಗ್ ಆಯ್ತು. ಸೊ ಒಂದಷ್ಟು ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ನನಗೆ ಪರ್ಸನಲಿ ಈ ಮೂವಿಲಿ ಅನ್ಸಿದ್ದು, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಸೊ ಶ್ವೇತಾ ಅವರೇ, ನಿಮ್ದೊಂದು ಸೀನ್ ಇದೆ. ಸೊ ಬೇಸಿಕ್ಲಿ ಅಮ್ಮ ನಿಮ್ಗೆ ಹೇಳ್ತಿರ್ತಾರೆ, ಸೊ ಈ ತರ ನಮ್ ಕೆಲಸದವ್ರ ಮಗಳಿಗೆ ಈ ತರ ಸಿಕ್ಕಿದೆ, ಅವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ. ಸೊ ಒಂದ್ ಶಾರ್ಟ್ ಆಕ್ಚುಲಿ ಪ್ಯಾನ್ ಮಾಡ್ತೀರಾ, ಆಕ್ಚುಲಿ ಲೈಕ್ ರೈಟ್ ಇಂದ ಲೆಫ್ಟ್ ಬರ್ತೀರಾ, ಲೈಕ್ ಅದು ಹಿಂದೆ ಒಂದ್ ಚೇರ್ ಏನೋ ಇರುತ್ತೆ ಅನ್ಸುತ್ತೆ ಅದನ್ನ. ಸೊ ಬೇಸಿಕ್ಲಿ ಲೈಕ್ ಅಲ್ಲಿವರೆಗೆ ನೀವು ಅದನ್ನ ಕೇಳಿಸ್ಕೊತಿರ್ತಾರ, ಅಂಡ್ ದೆನ್ ಲೈಕ್ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಕಾಸಿದೆ ಅಂತ, ಬಟ್ ಆದ್ರೂ ನೀವು ಆ ದುಡ್ಡನ್ನೆಲ್ಲೂ ಹೇಳಲ್ಲ. ಹೌದೌದು, ಲೈಕ್
ಸೊ ವಾಟ್ ಇಸ್ ದಟ್ ಥಾಟ್ ಪ್ರಾಸೆಸ್ ಲೈಕ್ ಅಂತ ಹೇಳಿದ್ರೆ ಲೈಕ್ ಆ ಸೀನ್ ಅಥವಾ ಒಂದೇ ಸೀನ್ ಅದು ಅಥವಾ ಎರಡು ಮಿಕ್ಸ್ ಮಾಡಿದ್ರ? ಸೊ ಲೈಕ್ ನನಗ್ ಪರ್ಸನಲಿ ಏನ್ ಅನ್ಸ್ತು ಅಂದ್ರೆ ಲೈಕ್ ನೀವು ಹೆಂಗ್ ಟಿಲ್ಟ್ ಆದ್ರಿ, ಸೊ ಆ ಕ್ಯಾಮ್ರಾನ್ ಏನ್ ಟಿಲ್ಟ್ ಮಾಡ್ತೀರಾ, ಸೊ ಅದೇ ತರ ನೀವು ಕೂಡ ಅಲ್ಲೇ ಟಿಲ್ಟ್ ಆಗ್ತೀರಾ. ಲೈಕ್ ಇನ್ ದ ಸೆನ್ಸ್ ನಿಮ್ಗೆ ಗೊತ್ತಿರುತ್ತೆ ದುಡ್ಡಿರುತ್ತೆ ಅಂತ, ಬಟ್ ಸ್ಟಿಲ್ ನೀವೆಲ್ಲೋ ಒಂದ್ ಕಡೆ ನಿಮ್ಗೆ ಆ ದುಡ್ಡು ಕೊಡಕ್ ಮನ್ಸಿರಲ್ಲ. ಸೊ ಅದನ್ನ ಆ ಫ್ಲಿಪ್ ಆಗಿದ್ನ ತೋರಿಸಿದ್ರ, ಲೈಕ್ ವಾಟ್ ವಾಸ್ ನನಗ್ ಪರ್ಸನಲಿ ಅನ್ಸಿದ್ದು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ನನ್ಗೆ. ಸೊ ಅದೇನಂದ್ರೆ ನೀವ್ ಹೇಳಿದ್ದು ಯು ಆರ್ ಆಲ್ಮೋಸ್ಟ್ ದೇರ್, ಯು ಆರ್ ದೇರ್ ಆಕ್ಚುಲಿ. ಸೊ ದಟ್ ವಾಸ್ ದ ಥಾಟ್ ಪ್ರೊಸೆಸ್ ಬಿಹೈಂಡ್ ಇಟ್. ಸೊ ಅದು ಹೀಗ್ ಪಾಸ್ ಆದಾಗ ದಟ್ ಮೀನ್ಸ್ ಐ ಹ್ಯಾವ್ ಥಾಟ್ ಆಫ್ ಅಬೌಟ್ ಇಟ್, ಏನ್ ಮಾಡ್ಬೇಕು ಅಂತ. ಬಟ್ ದೆನ್ ಅಟ್ ದಟ್ ಮೂಮೆಂಟ್ ಐ ವಾಸ್ ಸ್ಟಿಲ್ ಬಿಹೈಂಡ್, ಫೋನ್ ತಗೊಳ್ಬೇಕಂತಾನೆ ಇದ್ದೆ ನಾನು. ಐ ವಾಸ್ ಸ್ಟಿಲ್ ಬಿಹೈಂಡ್ ಇಟ್, ಫೋನ್ ತಗೊಳ್ಬೇಕಂತಾನೆ ಇದ್ದೆ. ಬಟ್ ದೆನ್ ಸರ್ ಹೇಳಿದ ಪ್ರಕಾರ ಲೈಕ್ ನಾವು ATM ಹೋದಾಗ ಅವಾಗ ನಂಗೆ ಹೊಳ್ದಿತ್ತು. ಸರ್ ಅದ್ರಲ್ಲೂ ಹೇಳೋಕ್ ಇಷ್ಟಪಡ್ತೀನಿ, ATM ಅಲ್ಲಿ ಒಂದು ಸ್ಲೇಟ್ ಬೋರ್ಡ್ ಇರ್ತಾರೆ, ಸ್ಲೇಟ್ ಇರ್ತಾರೆ, ಅದ್ರಲ್ಲಿ ಬರ್ಸಿ ಅದ್ ನಾನ್ ಬರ್ದಿದ್ದು ಚೆನ್ನಾಗಿಲ್ಲ ಹ್ಯಾಂಡ್ ರೈಟಿಂಗ್. ಬಟ್ ಅದ್ರಲ್ಲಿ ನಾನು ಅದನ್ನ ನೋಡಿದ ತಕ್ಷಣ ನಂಗೆ ಯೋಚನೆ ಬರ್ತದೆ, ಓ ಐ ಶುಡ್ ನಾಟ್ ವೇಸ್ಟ್ ಮನಿ ಅಂತ, ನಾನು ಸುಮ್ನೆ ಖರ್ಚು ಮಾಡಬಾರ್ದು ಅಂತ. ಬಟ್ ಎಸ್, ಯು ಆರ್ ಟು ದ ಪಾಯಿಂಟ್. ದಟ್ ವಾಸ್ ದ ಥಾಟ್ ಪ್ರೊಸೆಸ್ ಬಿಹೈಂಡ್ ದಟ್. ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ಮನೋಹರ್ ಸರ್, ಅದು ಒಂದು ಶಾಟ್ ಅಥವಾ ಎರಡು ಶಾಟ್ ಮಿಕ್ಸ್ ಮಾಡಿದಿರಾ, ಮರ್ಜ್ ಮಾಡಿದಿರಾ? ಸೊ ಅದೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ. ಅದು ಆಕ್ಚುಲಿ ಅಲ್ಲಿ ಇವಾಗ ಶ್ವೇತಾ ಅವರು ಹೇಳ್ದಂಗೆ ಆ ದುಡ್ಡು ATM ಅಲ್ಲಿ ಅವ್ರ ಕೈಗೆ ಸಿಕ್ಕ ತಕ್ಷಣನೇ ಶಿ ವಿಲ್ ರಿಯಲೈಸ್ ದಟ್ ಓ ಇಷ್ಟೊಂದು ದುಡ್ಡು ಐ ಶುಡಂಟ್ ಜಸ್ಟ್ ಗೋ ಇಟ್ ಮೇಕ್ ಇಟ್ ವೇಸ್ಟ್ ಬೈ ಜಸ್ಟ್ ಪುಟಿಂಗ್ ಆನ್ ಅ ಮೊಬೈಲ್ ವಿಚ್ ಈಸ್ ರಿಯಲಿ ನಾಟ್ ನೀಡೆಡ್ ಫಾರ್ ಮೀ. ಇದು ಯಾವ್ದಕ್ಕಾದ್ರೂ ಒಂದಕ್ಕೆ ಉಪಯೋಗಿಸೋಣ ಅನ್ನೋದೊಂದು ತಲೆಯಲ್ಲಿ ಇರುತ್ತೆ, ಬಟ್ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಒಂದು ಗೊತ್ತಿರೋದಿಲ್ಲ. ಬಟ್ ಅವ್ರಿಗೆ ಅಷ್ಟು ಇದು ಇರೋದಿಲ್ಲ. ಲೈಕ್ ಅಲ್ಲಿ ATM ಬರೋಕ್ಕಿಂತ ಮುಂಚೆ ಅಮ್ಮ ಅಲ್ಲಿ ಹೇಳಿದ್ರು ಈ ತರ ಕೆಂಚಿ ಮಗಳಿಗೆ ಸುಬ್ಬಿಗೆ ಅಡ್ಮಿಷನ್ ಅದು ಇದು. ಶಿ ಇಸ್ ನಾಟ್ ಏಬಲ್ ಟು ರಿಲೇಟ್ ದಟ್. ಅವ್ರು ಸುಮ್ನೆ ಏನಕ್ಕಾದ್ರೂ ಬೇರೆ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸೋಣ ಅಂತ ಹೇಳಿ ಶಿ ವಿಲ್ ಗೋ ಬ್ಯಾಕ್. ಬಟ್ ವೆನ್ ದ್ಯಾಟ್ ಕಾನ್ವರ್ಸೇಷನ್ ಇಸ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ದ ಡಿನ್ನರ್ ಟೇಬಲ್, ಊಟ ಮಾಡೋ ಸಮಯದಲ್ಲಿ ಅವಾಗ ಮತ್ತೆ ಆ ಟಾಪಿಕ್ ಬಂದಾಗ ಡಿಸ್ಕಷನ್ ಅಲ್ಲಿ ಅವ್ರು ನೋಡ್ತಾರೆ ಲೈಕ್ ಇಲ್ಲಿ ಬರೀ ಕೆಂಚಿ ಸುಬ್ಬಿ ಇಬ್ರೇ ಅಳ್ತಾ ಇಲ್ಲ, ದರ್ ಇಸ್ ಸಂಬಡಿ ಎಲ್ಸ್ ಹೂ ಇಸ್ ಫೀಲಿಂಗ್ ಫಾರ್ ದೆಮ್. ಇಲ್ಲಿ ಪ್ರತಿಯೊಬ್ರು ಕ್ಯಾರೆಕ್ಟರ್ ಕೂಡ ರೋಲ್ ಮಾಡೆಲ್ಸ್ ಆಗ್ತಾರೆ. ಅವ್ರವ್ರ ರೀತಿನಲ್ಲೇ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ನಾವ್ ಹೇಳ್ತೀವಿ ಇವಾಗ ಇವರು ಇವಾಗ ಒಬ್ಬ ಫ್ಲೆಮಿಂಗ್ ಅನ್ನೋರು ಒಬ್ರು ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ಫ್ಲೆಮಿಂಗ್ ಒಳಗಡೆನೂ ಇರುತ್ತೆ ಅದು. ಬಟ್ ಅವ್ರ ಸುತ್ತಮುತ್ತ ಇರೋರು ಒಂದೊಂದೊಂದೊಂದೊಂದೊಂದೊಂದೊಂದು ಕೊಟ್ಟು ಒಂದು ವ್ಯಕ್ತಿ ರೂಪುಗೊಂಡಿರ್ತಾರೆ. ಅದೇ ಕಾನ್ಸೆಪ್ಟ್ ನ ಇಲ್ಲೂ ಕೊಡ್ಬೇಕು. ಸೊ ಇಲ್ಲಿ ಅವ್ರ ತಾಯಾವ್ದವರು ಕೂಡ ಬೇಜಾರ್ ಮಾಡ್ಕೊಂಡು ಅವ್ರಿಗೆ ಹಿಂಗ ಆಗೋಯ್ತಲ್ಲ, ಅವಳಿಗೆ ಇನ್ನೂ ಪಾಪ ತುಂಬಾ ಬ್ರೈಟ್ ಸ್ಟೂಡೆಂಟ್, ಅವಳಿಗೊಂದು ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂದ್ರೆ ಒಳ್ಳೆ ಕಾಲೇಜ್ಗೆ ಹೋಗಲ್ಲ, ಇನ್ಯಾವುದೋ ಕಾಲೇಜಲ್ಲಿ ಮಾಡ್ತಾಳೆ, ಅದೇನು ಅವಳ ಭವಿಷ್ಯನೇ ಮುಗ್ದೋಯ್ತು ಅಂತ ಅಲ್ಲ. ಬಟ್ ಅವಳು ಆಸೆ ಪಟ್ಟಿರತಂತಹ ಒಂದು ಕೋರ್ಸ್ ಇರ್ಬೋದು, ಒಂದು ಕಾಲೇಜ್ ಇರ್ಬೋದು, ಅದು ಸಿಗಲ್ವಲ್ಲ ಅವಳಿಗೆ ಅನ್ನೋದೊಂದು ಕೊರಗಿರುತ್ತೆ ತಾಯಿಗೆ. ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರು ಕೆಲ್ಸದವ್ರ ಮಗಳು. ಸೊ ಶಿ ಕುಡ್ ಹ್ಯಾವ್ ಟ್ರೀಟೆಡ್ ಲೈಕ್ ದಟ್ ಟು ದೆಮ್. ಬಟ್ ಅವರು ಕೊರಗೋದನ್ನ ನೋಡಿ ಇವ್ರ ಮನ್ಸು ಬದಲಾಗತ್ತೆ. ಆ ಬದಲಾಗೋದು ಹೇಗ್ ತೋರ್ಸೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ. ಆವಾಗ ನಾನು ಅದು ಚೇರು ಹೆಂಗಿದ್ರು ಡೈನಿಂಗ್ ಟೇಬಲ್ ಇರುತ್ತೆ, ಚೇರ್ ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ತಗೊಂಡು ಮತ್ತೆ ಅಡ್ಡ ಬಂದು ಆ ಚೇರ್ ಆ ಕಡೆ ಹೋದ ತಕ್ಷಣನೇ ದಟ್ ಆಕ್ಚುಲಿ ರಿಫ್ಲೆಕ್ಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸತ್ಯಾಸ್ ಮೈಂಡ್. ಅಂದ್ರೆ ಶ್ವೇತಾ ಅವ್ರ ಮನ್ಸಲ್ಲಿ ಆ ಕ್ಯಾರೆಕ್ಟರ್ ನಲ್ಲಿ ಈ ತರ ಸ್ವಿಚ್ ಆಗುತ್ತೆ. ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಶಿ ಡಿಸೈಡ್ಸ್ ದಟ್ ಹೌದಲ್ಲ, ನಾನು ಎಲ್ಲಿ ಇದನ್ನ ಈ ಹಣನ ಹೂಡಿಕೆ ಮಾಡ್ಬೇಕು ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಇಲ್ಲೇ ಇದೆಯಲ್ಲ ಉತ್ತರ ಅಂತ ಅವ್ರಿಗೆ ಒಂಥರ ಫ್ಲಾಶ್ ಆಗೋವಂಥದ್ದು. ಅರೆ ಇಲ್ಲೇ ಇದೆ, ಇಲ್ಲಿ ಇಷ್ಟು ಬೇಗ ನಾನು ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ನಿಜ ಜೀವನದಲ್ಲಿ ನಡೆಯುತ್ತೆ ಈ ತರ ಹಲವಾರು ಸನ್ನಿವೇಶಗಳು. ನೀವೆಲ್ಲ ಅದನ್ನೆಲ್ಲ ಸಾಕ್ಷಿಯಾಗಿ ಒಪ್ಕೊಂಡಿರ್ತೀರ. ಯಾಕಂತ ಹೇಳಿದ್ರೆ ಇದು ನಾವು ಇದೇನೋ ಅನಿರೀಕ್ಷಿತವಾಗಾಯ್ತು, ಯಾವುದು ಅನಿರೀಕ್ಷಿತ ಅಲ್ಲ ಅಂತ ನನ್ನ ಪ್ರಕಾರ. ಎವ್ರಿಥಿಂಗ್ ಈಸ್ ಹಿಸ್ ಪ್ಲಾನ್. ಅವನು ಹಿಂಗ್ ಪ್ಲಾನ್ ಬರ್ದಿರ್ತಾನೆ, ಹಿಂಗೆ ಆಗ್ಬೇಕದು ಅಂತ. ನಮ್ಗೇನ್ ಅನ್ಸುತ್ತೆ ಆ ಸೀನ್ ಮುಖಾಂತರ ನೋಡಿದಾಗ ಇದು ಅನಿರೀಕ್ಷಿತ ಅನ್ಸುತ್ತೆ, ಕೆಲವ್ರಿಗೆ ಅದು ಉತ್ಪ್ರೇಕ್ಷತೆ ಅಂತಾನು ಅನ್ಸ್ಬೋದು. ಇವಾಗ ಯಾಕೆ ಅಂತ ಹೇಳಿದ್ರೆ ಏನು ಅವಳಿಗೆ 2 ಲಕ್ಷ ರೂಪಾಯಿ ಬೋನಸ್ ಬಂತು, ಏನ್ ಹಂಗೆ ಕೊಟ್ಬಿಡ್ತಾಳ ಅವಳು? ಕೊಡ್ತಾರೆ, ನಿಜ. ಈ ತರ ಜನ ಇವತ್ತಿಗೂ ಇದ್ದಾರೆ, ಕೊಡೋರ್ ಜನ ಇವತ್ತಿಗೂ ಇದ್ದಾರೆ. ಸೊ ನಾವ್ ಅನ್ಕೊಂತೀವಿ ಏನು ಕೊಟ್ಬಿಡ್ತಾರ 2 ಲಕ್ಷ ರೂಪಾಯಿ ಹಂಗೆ ಕೊಟ್ಬಿಡ್ತಾರ, ಸಾಲ ಗೀಲ ಇಲ್ದ್ರೆ ಯಾರಪ್ಪ ಕೊಡ್ತಾರೆ ಈಗಿನ ಕಾಲದಲ್ಲಿ? ನಿಜವಾಗ್ಲೂ ಕೊಡ್ತಾರೆ, ಇದಾರೆ ಅಂತ ಮನುಷ್ಯರು ಇವತ್ತಿಗೂ ಇದಾರೆ.
ಅಂಥವ್ರು ಇರೋದ್ರಿಂದನೇ ಇನ್ನು ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ದೇಶದಲ್ಲಿ. ಸೊ ಎಲ್ಲಾರು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ, ಇವತ್ತಿಗೂ ಇದ್ದಾರೆ ಆ ತರ ಮಹಾ ದಾನಿಗಳು. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ, ಸಣ್ಣ ಉದಾಹರಣೆ, 1-2 ನಿಮಿಷ ಎಕ್ಸ್ಟ್ರಾ ತಗೊಂಡು. ಟಾಟಾದವರು, ಬಿರ್ಲಾದವರು, ಇನ್ನೂ ಹಲವಾರು ಅಂಬಾನಿ, ಅದಾನಿ ಅವರೆಲ್ಲ ಕೋವಿಡ್ ಟೈಮಲ್ಲಿ ಇಷ್ಟಿಷ್ಟು ಕೋಟಿ, ಇಷ್ಟಿಷ್ಟು ಲಕ್ಷ ಅಂತ ಕೊಟ್ರು. ಅವ್ರದೆಲ್ಲ ಎಲ್ಲೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಣ್ಣದಾಗಿ ಒಂದು ಕಾಲಮ್ ಅಲ್ಲಿ ಬಂತು, ಇಷ್ಟು ದಾನ ಮಾಡಿದ್ದಾರೆ, ಇಷ್ಟಿಷ್ಟು ಮಾಡಿದ್ದಾರೆ ಅಂತ. ಆದ್ರೆ ಯಾರೋ ಒಬ್ಳು ಕರ್ನಾಟಕದಲ್ಲಿ ಪಿಂಚಣಿ ಪಡೆಯೋ ಹೆಂಗ್ಸು ಅವಳು, ಯಾರೋ ಅವ್ರ ಗಂಡನೂ ತೀರೋಗ್ಬಿಟ್ಟಿದಾನೆ, ಪಿಂಚಣಿ ಒಂದು 1500 ಏನೋ ಅವಳು ತಿಂಗ್ಳಿಗೆ ಪಡಿತಾಳೆ ಸರ್ಕಾರದಿಂದ, ಪೆನ್ಷನ್ ಅಂತ ಪಡಿತಾಳೆ. ಆ ಪೆನ್ಷನ್ ನಲ್ಲಿ 750 ರೂಪಾಯಿ ಬಂದು ಡೊನೇಟ್ ಮಾಡಿದ್ಲು. ಅದು ದೊಡ್ಡದಾಗೆ ಪೇಪರ್ ನಲ್ಲಿ ಹಾಕ್ಬಿಟ್ರು. ಅವ್ರ ಆದಾಯ ಬಂದು 1,500 ರೂಪಾಯಿ ಪೆನ್ಷನ್ ತಗೊಂತಾರ ಯಮ್ಮ, ಅದ್ರಲ್ಲೂ ಕೂಡ 750 ರೂಪಾಯಿ ಅದು ಇಲ್ಲಿ ಉತ್ಪ್ರೇಕ್ಷತೆ ಅಂತ ನಮ್ಗೆ ಅನ್ನಿಸ್ಬೋದು, ಇದ್ಯಾವ್ ದೊಡ್ಡ ವಿಚಾರ ಅಂತ ಅನ್ನಿಸ್ಬೋದು, ಬಟ್ ಅವ್ರಿಗದ್ ದೊಡ್ಡ ವಿಚಾರ. ಅದು 750 ರೂಪಾಯಿ ಅವ್ರು ಏನ್ ಕೊಡ್ತಾರೋ 1,500ದಿಂದ, ದಟ್ ಈಸ್ ಲೈಕ್ ವೆರಿ ಬಿಗ್ ಅಮೌಂಟ್. ಸೊ ಹಾಗೆ ಅದೇ ನಾನು ಅಲ್ಲಿ ಪ್ರತಿಬಿಂಬಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿ ಹೇಗೆ ಮೈಂಡ್ ಚೇಂಜ್ ಆಗುತ್ತೆ ಮನುಷ್ಯನ್ಗೆ. ನೋಡಿ, ನಾವು ಎಷ್ಟೋ ವರ್ಷಗಳಿಂದ ಇವನ್ ಮಗ ಓದ್ತಿಲ್ಲ ಅಂತೀವಿ. ಯಾವ್ದೋ ಒಂದು ಸೀಕ್ವೆನ್ಸ್, ಯಾವ್ದೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅವ್ರ ಜೀವನದಲ್ಲಿ, ಸಡನ್ ಆಗಿ ಓದಕ್ ಶುರು ಮಾಡ್ಬಿಡ್ತಾರೆ ಅವ್ರು. ನೀವು ಬೇಡ ಅಂದ್ರೂ ಅವ್ರು ಓದಕ್ ಶುರು ಮಾಡ್ಬಿಡ್ತಾರೆ. ಆತರ ಎಲ್ಲ ಬದಲಾವಣೆಗಳು ಆಗಿದೆ. ಎಷ್ಟೊಂದು ಸನ್ನಿವೇಶಗಳು ಮನುಷ್ಯನ್ಗೆ ಎಷ್ಟು 1 ಮಿಲಿ ಸೆಕೆಂಡ್ಸ್ ಅಲ್ಲಿ ಅವರು ಡಿಸಿಷನ್ ತಗೊಂತಾರೆ, ಬದಲಾವಣೆಗಳಾಗಿದೆ. ಅದನ್ನ ನನ್ನಲ್ಲಿ ಮುಖ್ಯವಾಗಿ ತೋರ್ಸ್ಬೇಕಾಗಿತ್ತು. ಅದನ್ನ ತೋರ್ಸೋದು ಮತ್ತೆ ಅದನ್ನ ಬ್ಲರ್ ಮಾಡಿ ಬೇರೆ ಯಾವ್ದೋ ಒಂದು ಇದ್ರಲ್ಲಿ ತಗೊಂಡೋಗಿ ಅದೆಲ್ಲ ತೋರ್ಸೋ ಬದಲು ಸಿಂಪಲ್ ಆಗಿ ಅಲ್ಲೇ ಒಂದು ಸೀನ್ ನಲ್ಲಿ ಟ್ರಾನ್ಸಿಷನ್ ಕೊಟ್ಟು ಅಲ್ಲಿ ಬದಲಾವಣೆ ಆಗಿರೋದನ್ನ ಅದು ಪ್ರತಿಬಿಂಬಿಸ್ಲಿ ಅಂತ ಹೇಳಿ ಅದನ್ನ ಆ ಸೀನ್ ನ ತಗೊಂಡೆ. ಬಟ್ ನನ್ಗೇನ್ ಖುಷಿ ಅಂತ ಹೇಳಿದ್ರೆ, ನಾನ್ ಏನು ಅದನ್ನ ಅನ್ಕೊಂಡಿದ್ನೋ, ಅದು ಆ ಸೀನ್ ನಲ್ಲಿ ಏನ್ ಬರ್ಬೇಕು ಅಂತ ಅದನ್ನ ನೀವು ಐಡೆಂಟಿಫೈ ಮಾಡಿ ಹೇಳಿರೋರು ನೀವೇ ಮೊದಲನೆಗೆ. ನನಗೆ ಬೇರೆ ಯಾರು ಇದನ್ನ ಐಡೆಂಟಿಫೈ ಮಾಡಿ ಹೇಳಿಲ್ಲ. ಇನ್ಫ್ಯಾಕ್ಟ್ ನನ್ ಕಾಸ್ಟ್ ಕೂಡ ನನಗೆ ಅದನ್ನ ಯಾರು ಹೇಳಿಲ್ಲ, ಈ ತರ ಮಾಡಿದಿರಾ ನೀವು, ದಿಸ್ ಇಸ್ ವಾಟ್ ಇಸ್ ಇಟ್ ಅಂತ. ಅದು ನೀವು ಅಬ್ಸರ್ವ್ ಮಾಡಿ ಅದನ್ನ ಹೇಳಿದಿರಾ. ದಟ್ ಈಸ್ ವೆರಿ ಗುಡ್ ಅಬ್ಸರ್ವೇಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೆಲ್, ಥ್ಯಾಂಕ್ ಯು ಸರ್. ಬಟ್ ನನ್ಗೆ ಅದು ತುಂಬಾ ಒಂಥರ ತುಂಬಾ ಮೀನಿಂಗ್ಫುಲ್ ಶಾರ್ಟ್ ಅನ್ನಿಸ್ತು ಆಕ್ಚುಲಿ. ಯಾಕಂದ್ರೆ ಶಾರ್ಟ್ ಅಂತ ಹೇಳ್ತಲ್ಲ, ಒಂದು ಇನ್ಸೆಪ್ಷನ್ ಆಫ್ ಶಾರ್ಟ್ಸ್ ತರ. ಸೊ ಅದು ತುಂಬಾ ಚೆನ್ನಾಗಿತ್ತು. ಸರ್, ನೆಕ್ಸ್ಟ್ ಲೈಕ್ ಸ್ಟ್ರೇಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು. ಸೊ ಲೈಕ್ ನಿಮ್ ಮ್ಯೂಸಿಕ್ ವಾಸ್ ಲೈಕ್ ವೆರಿ ಮೆಲೋ, ಲೈಕ್ ತುಂಬಾ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಟ್ರಾ ಮ್ಯೂಸಿಕ್ ಇದು ಬೇಕಿರ್ಲಿಲ್ಲ, ಆತರ ಎಲ್ಲೂ ಅನ್ಸ್ಲಿಲ್ಲ. ಇಟ್ ವಾಸ್ ವೆರಿ ಲೈಕ್ ಮೆಲೋ, ಲೈಕ್ ಅಂತ ಹೇಳಿದ್ರೆ ಲೈಕ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದೀರಾ. ಬಟ್ ಮೋರ್ ದೆನ್ ದ್ಯಾಟ್ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನ್ಸಿದ್ದು ನಿಮ್ ಲಿರಿಕ್ಸ್. ಸೊ ಇವತ್ತಿನ ಕಾಲದಲ್ಲಿ ಲೈಕ್ ಅಂತ ಹೇಳಿದ್ರೆ ತುಂಬಾ ಒಂದು ಪ್ರೊಫೆಷನಲ್ ಆಗಿ ಒಂದು ಲಿರಿಕ್ಸ್ ಬರ್ದಿದ್ದೀರಾ, ತುಂಬಾ ಹಾರ್ಡ್ ಹಿಟ್ಟಿಂಗ್ ಲಿರಿಕ್ಸ್. ಸೊ 2 ಸಾಂಗ್ಸ್ ಏನಿದೆ, ಸೊ 2 ಒಂದು ಲೈಕ್ ಇಟ್ಸ್ ವೆರಿ ಮೀನಿಂಗ್ಫುಲ್, ವೆರಿ ಥಾಟ್ಫುಲ್. ಸೊ ಹೇಗ್ ಬರ್ದಿರಿ? ಐ ಮೀನ್ ಶ್ವೇತಾ ಅವ್ರಿಗೂ ಈ ಕ್ವೆಶನ್ಸ್ ಇದು ಆನ್ಸರ್ ಮಾಡ್ಬೋದು. ಸೊ ಇಬ್ರು ಕೂಡ ಲೈಕ್ ಇದನ್ನ ಹೇಗೆ ಕಲ್ಪಿಸ್ಕೊಂಡ್ರಿ, ಇದನ್ನ ಯಾವ ತರ ಮಾಡಿದ್ರಿ? ಬಿಕಾಸ್ ಇಬ್ರದ್ದು ಒಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇದೆ, ಇಬ್ರದ್ದು ಒಂದು ಆರ್ಟಿಸ್ಟಿಕ್ ಬ್ಯಾಕ್ ಗ್ರೌಂಡ್ ಇದೆ, ಡ್ಯಾನ್ಸ್ ಎಲ್ಲ ಇರ್ಬೋದು. ಸೊ ನಿಮ್ಗೆ ಸಂಗೀತ ಜ್ಞಾನ ಇದ್ದೇ ಇರುತ್ತೆ. ಸೊ ಇದು ಯಾವ ತರ ಲೈಕ್ ಹೇಗೆ ಇದೊಂದು ಥಾಟ್ ಪ್ರಾಸೆಸ್ ನಮ್ಗೆ ಹೇಳ್ಬಿಡಿ ಸರ್. ಇದಕ್ಕೆ ನಾನೊಂದ್ ಸ್ವಲ್ಪ ಬುನಾದಿ ಹಾಕ್ಬಿಡ್ತೀನಿ, ಆಮೇಲೆ ಶ್ವೇತಾ ಅವ್ರು ಮಾತಾಡ್ಬೋದು. ಇದು ನಾನು ಶ್ವೇತಾ ಅವ್ರಿಗೆ ಫಸ್ಟ್ ಟೈಮ್ ನಾನು ಕತೆನ ಹೇಳಿದಾಗ, ನೋಡಿ ಶ್ವೇತಾ ಅವ್ರೆ, ಈ ತರ ಇದೆ ಕತೆ, ಈ ಸನ್ನಿವೇಶಕ್ಕೆ ನನ್ಗೆ ಹಾಡ್ಬೇಕು ಅಂತ ಹೇಳಿದಾಗ, ಶ್ವೇತಾ ಅವರು ಮುಂಚೆಯಿಂದಾನು ಸುಮಾರು ನನ್ಗೆ ಗೊತ್ತಿಲ್ಲ ಯಾವಾಗ ಅವ್ರು ಶುರು ಮಾಡಿದ್ರು ಅಂತ, ಅವ್ರು ಚಿಕ್ಕ ವಯಸ್ಸಿನಿಂದಾನು ಅವರು ಹಾಡ್ ಬರೆಯುವಂತ ಒಂದು ಅಭ್ಯಾಸನ ಬೆಳೆಸ್ಕೊಂಡು ಬಂದಿದ್ದಾರೆ. ಹಲವಾರು ಹಾಡುಗಳನ್ನ ಅವರು ಎಲ್ಲ ಬರ್ದು ಇಟ್ಕೊಂಡಿದ್ದಾರೆ. ಆಕ್ಚುಲಿ ಒಂದು ದೊಡ್ಡ ಬುಕ್ ಅಲ್ಲಿ ಎಲ್ಲ ಬರ್ದು, ಹಿಂದಿ ಹಾಡಿರ್ಬೋದು, ಇಂಗ್ಲಿಷ್ ಹಾಡಿರ್ಬೋದು, ಕನ್ನಡ ಹಾಡಿರ್ಬೋದು, ಅದನ್ನೆಲ್ಲ ಬರ್ದು ಅದಕ್ಕೆ ರಾಗ ಸಂಯೋಜನೆ ಕೂಡ ಅವ್ರು ಮಾಡಿದ್ದಾರೆ. ಆಮೇಲೆ ಈ ತರ ಮುಂಚೆ ಎಲ್ಲ ನನ್ಗೆ ಅವ್ರು ಭೇಟಿ ಆದಾಗ ಒಂದೊಂದ್ಸಲ ಎರಡೆರಡು ತುಣುಕು ನನ್ಗೆ ತೋರ್ಸೋರು, ನೋಡಿ ಮನೋಹರ್, ಈ ತರ ಮಾಡಿದೀನಿ, ಹಿಂಗೊಂದಿದೆ ನೋಡಿ ಕೇಳಿಸಿ ಅಂತ ಕೇಳಿಸೋರು, ಮಾಡೋರು. ಸೊ ನಾನೇನ್ ಅನ್ಕೊಂಡೆ, ನಮ್ಮ ಸುತ್ತಮುತ್ತ ಯಾರ್ಯಾರು ಇದಾರೋ ಅವ್ರಿಗೆ ಉಪಯೋಗಿಸ್ಕೊಳ್ಳೋಣ, ಎಲ್ಲಿ ಬೇರೆ ಕಡೆಯಿಂದ ನಾವು ಯಾಕೆ ಇಂಡಿಯಾದಿಂದ ನಾವು ಮತ್ತೆ ತರ್ಸ್ಕೊಂಡು ಅಲ್ಲಿ ಯಾರೋ ಹಾಡ್ ಬರೆಯೋದು, ಅಲ್ಲಿ ಯಾರೋ ಮ್ಯೂಸಿಕ್ ಹಾಕೋದು, ಅದೆಲ್ಲ ಯಾಕೆ ಬೇಕು? ನಮ್ಮಲ್ಲೇ ಟ್ಯಾಲೆಂಟ್ ಇದೆ, ನಾವು ಅದನ್ನೇ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಸನ್ನಿವೇಶ ಕೊಟ್ಟೆ. ಈ ತರ ನೋಡಿ, ಈ ತರ 2 ಸನ್ನಿವೇಶ ಇದೆ. ಒಂದು ಟೈಟಲ್ ಸಾಂಗ್ ನ ಇಟ್ಕೊಂಡು, ಅಂದ್ರೆ ಆದರ್ಶ ವ್ಯಕ್ತಿ ಅಂತ ಒಂದು ಇಟ್ಕೊಂಡು ಒಂದು ಟೈಟಲ್ ಸಾಂಗ್ ನ ನಾವು ರೂಪಿಸೋಣ ಅಂತ ಒಂದು ಐಡಿಯಾ ಕೊಟ್ಟೆ. ಅವ್ರ ಆದರ್ಶ ವ್ಯಕ್ತಿ ಈ ಕಾನ್ಸೆಪ್ಟ್ ಹೇಗೆ ನಾವು ಹಾಡಲ್ಲಿ ಹೆಂಗ್ ಹಾಕೋದು ಅಂತ ಹೇಳಿದಾಗ,
ದೆನ್ ನಾನು ಒಂದ್ ಸ್ವಲ್ಪ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಕೊಟ್ಟೆ. ನೋಡಿ, ಸ್ಟೋರಿ ಈ ತರ ಇದೆ, ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ಹಾಡು ಬರಿಬೇಕು ಅಂತ ಹೇಳಿದಾಗ, ದೆನ್ ಶಿ ವಾಸ್ ರಿಯಲಿ ಗುಡ್ ಅಟ್ ಇಟ್. ಆಕ್ಚುಲಿ ಲೈಕ್ ನಾವು ಜಾಸ್ತಿ ಡಿಸ್ಕಸ್ಸೇ ಮಾಡಿಲ್ಲ ಹಾಡಿನ ಬಗ್ಗೆ. ಯಾಕಂತ ಹೇಳಿದ್ರೆ ಶಿ ಕೇಮ್ ಅಪ್ ವಿತ್ ಸಚ್ ಅ ಲಿರಿಕ್ಸ್ ದಟ್ ಇಟ್ ವಾಸ್ ಆಲ್ರೆಡಿ ರೆಡಿ ಅಂತ ಅನ್ನಿಸ್ಬಿಡ್ತು ನನ್ಗೆ. ನನ್ಗೆ ಅದ್ರಲ್ಲಿ ಏನು ಕರೆಕ್ಷನ್ಸ್ ಬೇಡ. ಆಮೇಲೆ ಇದೇನೋ ಸರಿಗಿಲ್ಲ ಅಂತ ಹೇಳಕ್ಕೆ, ಆಮೇಲೆ ಇದನ್ನ ಏನಾದ್ರು ಬದಲಾಯಿಸ್ತೀರಾ ಅಂತ ಹೇಳಕ್ಕೆ ಅದು ಅವಕಾಶನೇ ಅವರು ಮಾಡ್ಕೊಟ್ಟಿಲ್ಲ. ಅವರು ಒಂದೇ ಶಾಟಿಗೆ ತುಂಬಾ ಚೆನ್ನಾಗಿ ಬರೆದ್ರು. ಆಮೇಲೆ ನಾನು ರಾಗ ಸಂಯೋಜನೆ ಮಾಡಿ, ಆ ರಾಗ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂಥರ ತಟ್ಟೋ ತರ ಇರ್ಬೇಕು. ಆಮ್, ಆ ಟೈಟಲ್ ಸಾಂಗ್ ಎಸ್ಪೆಷಲಿ ಅದನ್ನ. ಮತ್ ಇನ್ನೊಂದು ಹಾಡ್ ಬಂದಾಗ, ಅದು ಹೆತ್ತ ಕರುಳಿಗೆ ಅಂತ ಬಂದಾಗ, ಇದು ಬಹುಶಃ ನಾವು ಎಲ್ಲಾ ಮೂವೀಸ್ ಅಲ್ಲೂ ನೋಡ್ತೀವಿ. ವೆನ್ ಎವರ್ ಈ ತಾಯಿ ಕಾನ್ಸೆಪ್ಟ್ ಅಂತ ಬಂದಾಗ ಒಂದು ಹಾಡು ಅದಕ್ಕೆ ಬರುತ್ತೆ. ಅದು ಹಾಡು ಹೇಗಿರುತ್ತೆ ಅಂದ್ರೆ, ಅವ್ರು ಹೇಗೆ ನೀವು ರೂಪಿಸಿ ಆ ತಾಯಿ ಅನ್ನೋದು ಒಂದು ಸೆಂಟಿಮೆಂಟ್ ಬಂದ್ಬಿಟ್ರೆ, ಆ ಹಾಡು ಆಟೋಮೆಟಿಕ್ ಆಗಿ ಅದು ಗ್ಲೋ ಆಗ್ಬಿಡುತ್ತೆ. ಬಟ್ ಇಲ್ಲಿ ಅವರು, ನಾನು ಹೇಳ್ದೆ ಈ ತರ ಹಿಂಗಿದೆ ಸನ್ನಿವೇಶ, ಮಗ ಈ ತರ ಟ್ರೀಟ್ ಮಾಡ್ತಾ ಇದ್ದಾನೆ ತಾಯಿಗೆ, ಆದ್ರೆ ಮೊಮ್ಮಗಳು ಏನಿರ್ತಾಳೆ ಆ ತಾಯಿಗೆ, ಅವಳಿಗೆ ಈ ಸತ್ಯಾಂಶ ಎಲ್ಲ ಗೊತ್ತಿರುತ್ತೆ. ಸೊ ಆ ಒಂದು ಸನ್ನಿವೇಶನ ಇಟ್ಕೊಂಡು ನೀವು ಹೆತ್ತ ಕರುಳಿಗೆ ಬರೀರಿ ಅಂತ ಹೇಳಿದಾಗ, ಅವ್ರ ಪಾಪ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ರು. ರಾಗ ಸಂಯೋಜನೆನೂ ಅವರೇ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ಬಿಕಾಸ್ ನಾವು ಕಲಾವಿದ್ರು ಹೌದು, ಬಟ್ ಇನ್ಸ್ಟ್ರೂಮೆಂಟ್ಸ್ ನಾವು ಕಲ್ತಿಲ್ಲ. ಆಕ್ಚುಲಿ ನಮ್ಗೆ ತಾಳ ಅದು ಎಲ್ಲ ಜ್ಞಾನ ಇದೆ, ರಾಗದ ಎಲ್ಲ ಜ್ಞಾನ ಇದೆ, ಬಟ್ ನಾವು ಇನ್ಸ್ಟ್ರೂಮೆಂಟ್ಸ್ ಆಕ್ಚುಲಿ ಮೃದಂಗ ಇರ್ಬೋದು, ಕೊಳಲಿರ್ಬೋದು, ಇಲ್ಲ ವಯಲಿನ್ ಇರ್ಬೋದು, ನಾವು ಕಲ್ತಿಲ್ಲ. ಪಿಯಾನೋನು ಕಲ್ತಿಲ್ಲ. ಸೊ ಹಾಗಾಗಿ ನಾನೇನ್ ಹೇಳ್ದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ದು ಏನ್ ಟ್ಯೂನ್ ಇದೆಯೋ ಅದೇ ಟ್ಯೂನ್ ನ ಫೈನಲೈಸ್ ಮಾಡ್ಕೊಳ್ಳಿ, ಅದನ್ನ ನಾವು ಯಾರಿಗಾದ್ರೂ ಒಬ್ರು ಕೊಟ್ಟು ಆ ಇನ್ಸ್ಟ್ರೂಮೆಂಟ್ ಮೂಲಕ ಅದನ್ನ ತಗೊಂಡ್ ಬಂದು ವಿ ವಿಲ್ ಫಿಕ್ಸ್ ಇಟ್ ಅಂತ ಹೇಳಿ ಮಾಡಿದ್ವಿ. ಅದರಲ್ಲಿ ಅವ್ರದೇ ಪಾತ್ರ ಜಾಸ್ತಿ. ಸೊ ಶ್ವೇತಾ ಅವರೇ, ನಿಮಗ್ ನಾನು ಹೇಳ್ತೀನಿ, ದಯವಿಟ್ಟು ನೀವು ಒಂದೆರಡು ಮಾತು ಮಾತಾಡಿ. ಥ್ಯಾಂಕ್ ಯು, ಧನ್ಯವಾದ. ಸೊ ಸರ್ ಹೇಳಿದ್ರು ಅವರು ಎಷ್ಟೊಂದು ಕತೆಗಳು ಬರ್ದಿದ್ದಾರೆ, ಎಲ್ಲ ಆ, ಆ, ಎಲ್ಲ ಒಂದ್ ಕಡೆ ಬುಕ್ಕಲ್ಲಿ ಇತ್ತು ಅಂತ. ನಂದು ಅದೇ ಕತೆ. ನಾನು ಎಷ್ಟೊಂದು ಹಾಡುಗಳು ಬರ್ದಿದ್ದೆ, ರಾಗ ಸಂಯೋಜನೆ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ನಾನು ನನ್ನ ಮೊಬೈಲಲ್ಲಿ ಇಟ್ಕೊಂಡಿರ್ತಾ ಇದ್ದೆ. ಅದು ನನ್ನ ಅಭ್ಯಾಸ. ಸೊ ನನ್ಗೊಂದು ಪ್ಲಾಟ್ಫಾರ್ಮ್ ಸಿಗ್ಬೇಕಾಗಿತ್ತು. ನನ್ಗೆ ಮೊದ್ಲು ನಾನು ಟ್ರೈ ಮಾಡಿದ್ದೆ ಲೈಕ್ ನನ್ನ ಅದ್ ಶೋಕೇಸ್ ಮಾಡಕ್ಕೆ. ಐ ಆಮ್ ನಾಟ್ ಅ ಟ್ರೈನ್ಡ್ ಸಿಂಗರ್ ಆರ್ ಟ್ರೈನ್ಡ್ ಇನ್ ಕ್ಲಾಸಿಕಲ್, ನೋ ನಥಿಂಗ್. ಇಟ್ಸ್ ಜಸ್ಟ್ ದಟ್ ಅದೇನ್ ಹೇಗ್ ಬಂತು ಅಂದ್ರೆ, ನಾನು ಐಟಿಲಿ ಕೆಲಸ ಮಾಡೋದು ಗೊತ್ತಲ್ಲ, ಅದು ಟ್ರಾಫಿಕ್ ಅಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು, ಲೈಕ್ ಕ್ಯಾಬ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ 1 ಗಂಟೆ 1.5 ಗಂಟೆ ಸುಮ್ನೆ ಕ್ಯಾಬ್ ಅಲ್ಲಿ ಇರ್ಬೇಕು. ಸೊ ಹಾಗಾಗಿ ಆ ಟೈಮ್ ಅಲ್ಲಿ ನನ್ಗೆ ಇದು, ಮೊದಲು ನಾನು ಪೋಯಮ್ಸ್ ಬರೀತಾ ಇದ್ದೆ. ಲೈಕ್ ಐ ವಾಸ್ ಲೈಕ್ ಇನ್ ಟು ಪೊಯೆಟಿಕ್ಸ್, 4 ಲೈನರ್ಸ್ ಹಾಗೆ ಬರೀತಾ ಇದ್ದೆ. ಬಟ್ ಅದನ್ನ ಕನ್ವರ್ಟ್ ಮಾಡಕ್ಕೆ ಶುರು ಮಾಡಿದ್ದು ಕ್ಯಾಬ್ ಪೀರಿಯಡ್ ಅಲ್ಲಿ, ಟ್ರಾವೆಲ್ ಟೈಮ್ ಅಲ್ಲಿ. ಸೊ ಹಾಗಾಗಿ ಅದು ಒಂಥರ ಪ್ಯಾಷನ್, ಹಾಬಿ ಆಗಿ ಬಂತು. ಸೊ ಅದ್ ಮಾಡ್ತಾ ಮಾಡ್ತಾ ಇವಾಗ ಸರ್ ಹೇಳಿರ್ತಾರ, ಅವ್ರು ಒಂದ್ ಸನ್ನಿವೇಶ ಕೊಡೋದು, ಅದು ನಾನು ಮೊದ್ಲಿಂದನೂ ಪ್ರಾಕ್ಟೀಸ್ ಇತ್ತು. ಯಾರಾದ್ರೂ ನಾನು ಕೇಳ್ತಾ ಇದ್ದೆ ಆಕ್ಚುಲಿ, ಏನಾದ್ರು ಒಂದ್ ಸನ್ನಿವೇಶ ಕೊಡ, ಐ ಜಸ್ಟ್ ವಾಂಟ್ ಟು ರೈಟ್ ಒಂದ್ ಸಾಂಗ್ ಅಂತ, ಐ ಹ್ಯಾವ್ ಟು ಕಮ್ ಅಪ್ ವಿತ್ ಅ ಸಾಂಗ್ ಅಂತ. ಸೊ ಹಾಗಾಗಿ ಸರ್ ಹೇಳಿದ್ರು, ಹೀಗಿದೆ ಕತೆ, ಹೀಗ್ ಮಾಡು ಅಂತ. ಸೊ ಆ ಲಿರಿಕ್ಸ್ ಹಾಗೆ ಬಂತು. ಟ್ರೈ ಮಾಡ್ದೆ, ಸರ್ ವಾಸ್ ಓಕೆ ವಿತ್ it, and thanks to the person who added the instruments. He is always helpful, he's very sweet. So ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಇದು ಹಾಡು, ಲಿರಿಕ್ಸ್, ರಾಗ ಇಟ್ ಈಸ್ ಮೇನ್, ಬಟ್ ಅದ್ರ ಜೊತೆ ಅದ್ ಆಡ್ ಆದಾಗ್ಲೇ ಅದಕ್ಕೆ ಮೋರ್ ಇಂಪ್ಯಾಕ್ಟ್ ಆಗಿ ಬರುತ್ತೆ. ಅಂಡ್ ಸರ್ ಹೇಳಿದ್ದು ಹಾಗೆ ಇತ್ತು, ಲೈಕ್ ದ ವೇ ಹಿ ಪುಟ್ ಫೋರ್ತ್ ದ ರಿಕ್ವೆಸ್ಟ್, ಹೇಗಿರ್ಬೇಕು, ಏನೇನ್ ಬೇಕು, ವಾಟ್ ಆರ್ ದ ಥಿಂಗ್ಸ್ ದಟ್ ನೀಡ್ಸ್ ಟು ಬಿ ಹೈಲೈಟೆಡ್, ಅದೆಲ್ಲ ಒಂದೊಂದು ಪಾಯಿಂಟರ್ಸ್ ಕೊಟ್ರು ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಐ ಜಸ್ಟ್ ಕೇಮ್ ಅಪ್ ವಿತ್ ದಟ್ ಸ್ಮಾಲ್ ಸಾಂಗ್, 2 ವೆರಿ songs. ಬ್ಯೂಟಿಫುಲ್ ಆಕ್ಚುಲಿ. ಲೈಕ್ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಡೆಫಿನೆಟ್ಲಿ Thank ನಿಮ್ಗೆ you ಇದ್ರ very ಬಗ್ಗೆ much. ತುಂಬಾ ಟ್ಯಾಲೆಂಟ್ ಇದೆ. ಐ ರಿಯಲಿ ಹೋಪ್ ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಿ, Thank ಲೈಕ್ ನಿಮ್ಗೆ you. ಇನ್ನೂ ಒಳ್ಳೇದಾಗ್ಲಿ ಇದ್ರಲ್ಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಇಟ್ಸ್ ವೆರಿ 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 ಮೀನಿಂಗ್ಫುಲ್ ಅಂಡ್ ವೆರಿ ಡೀಪ್. ನೀವು ಫಸ್ಟ್ ಟೈಮ್ ಕೇಳಿದಾಗ ಒಂಥರ ಅರ್ಥ ಆಗುತ್ತೆ, ಸೆಕೆಂಡ್ ಟೈಮ್ ಕೇಳಿದಾಗ ಒಂದ್ ನಿಮಿಷ ಗುರು ಅಂತ ನನಗ್ ಪರ್ಸನಲಿ ಅನ್ನಿಸ್ತು ನನ್ಗೆ. ಸೊ ಇಟ್ಸ್ ವೆರಿ ಡೀಪ್. So sweet. Thank you very much. ಯಾ, ಅಬ್ಸಲ್ಯೂಟ್ಲಿ. ಸೊ ನೆಕ್ಸ್ಟ್ ಕ್ವೆಶನ್, ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಹೊರಟೋಗೋಣ.
ಸೊ ಇದು ನಿಮ್ ಮೂವಿ ನೋಡಿದ್ರೆ ಸೊ ಆಕ್ಚುಲಿ 3 ಕತೆ ಇದೆ ಸರ್ ನನ್ಗೆ. ಲೈಕ್ ನಿಮ್ ನೋಡಿದ್ರೆ ಲೈಕ್ ಫಸ್ಟ್ ಹಾಫ್ ಅಲ್ಲೇ ಒಂದ್ ಕತೆ ಇದೆ, ಓ ಇದೇನೋ ಒಂದ್ ಕತೆ, ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದ್ ಕತೆ ಇದೆ, ಬಟ್ ಟ್ರೇಲರ್ ನೋಡಿದ್ರೆ ಬೇರೆ ಒಂದ್ ಕತೆ ಅನ್ಸುತ್ತೆ. ಟ್ರೇಲರ್ ನೋಡ್ಬಿಟ್ಟು ಓಕೆ ಇದು ಈ ತರ ಮೂವಿ ಇರ್ಬೋದು ಅಂತ ಅನ್ಕೊಂಡು ನೋಡ್ತೀವಿ. ಫಸ್ಟ್ ಹಾಫ್ ಅಲ್ಲಿ ಅದಲ್ವಲ್ಲ ಅನ್ಸುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದ್ ತರ ಬೇರೆ ಚೇಂಜ್ ಆಗುತ್ತೆ. ಸೊ ಇದನ್ನ ಅಷ್ಟನ್ನು ಎಡಿಟ್ ಮಾಡಿದ್ದು ಅಂತ ಹೇಳಿದ್ರೆ ಲೈಕ್ ಅದು ಅಫ್ಕೋರ್ಸ್ ಲೈಕ್ ತುಂಬಾ ಥಾಟ್ಫುಲ್ ಆಗಿ ಎಡಿಟ್ ಮಾಡಿದೀರಾ, ಆಕ್ಚುಲಿ ತುಂಬಾ ಕ್ರಿಸ್ಪ್ ಆಗಿ ಮಾಡಿದೀರಾ ಆ ಕಡಿಮೆ ಟೈಮಲ್ಲಿ. ಸೊ ಇದ್ರದ್ದು ನಮ್ಗೊಂದು ಅದ್ರದ್ದು ಹೇಗೆ ಅದ್ರ ಹಿನ್ನೆಲೆ ಒಂಚೂರು ನಮ್ಗೆ ಹೇಳ್ಬಿಡಿ ಸರ್. ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದಿಸ್ ಇಸ್ ದಿಸ್ ವಾಸ್ ರಿಯಲಿ ಅ ವೆರಿ ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು. ನಾನು ನನ್ನ ತಲೆಯಲ್ಲಿ ಬಂದಿದ್ದು ಆದರ್ಶ ವ್ಯಕ್ತಿ ಅಂದಾಗ ಈ ಎರಡೂ ಮುಖಗಳನ್ನ ನಾನು ತೋರಿಸ್ಬೇಕು. ಒಬ್ರು ಜೀವನದಲ್ಲಿ ಏನೇನೋ ಸಾಧನೆ ಮಾಡಿರ್ತಾರೆ, ಆದ್ರೆ ಅವ್ರು ಹೇಳ್ಕೊಳ್ಳೋದೇ ಇಲ್ಲ, ಅವ್ರೆಲ್ಲೂ ತೋರ್ಸ್ಕೊಳ್ಳೋದೇ ಇಲ್ಲ, ಯಾವ ನ್ಯೂಸ್ ಪೇಪರ್ ಅಲ್ಲೂ ಬರಲ್ಲ, ಏನೂ ಬರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನಾಗೋದಿಕ್ಕೆ ಎಷ್ಟೋ ಜನ ಕಾರಣರು, ಬಟ್ ನಾನು ಎಲ್ಲಾರ್ಗು ಜ್ಞಾಪಿಸ್ತಾ ಕುತ್ಕೊಳಕ್ ಆಗಲ್ಲ, ನನಗದು ತಲೆಗೆ ಬರೋದು ಇಲ್ಲ. ಹಾಗೇನೆ ಪ್ರತಿಯೊಬ್ರಿಗೂ ಇದೇ ಅನುಭವ ಇರುತ್ತೆ. ಸೊ ಇನ್ ಕೆಲವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ನಾನೇ ಎಲ್ಲ ಮಾಡಿದ್ದು ಅಂತ ಎಲ್ಲ ತೋರ್ಸ್ಕೊಂತಾ ಇರ್ತಾರೆ, ಎಲ್ಲ ಬರ್ತಾ ಇರ್ತಾರೆ, ಬಟ್ ಅದ್ರ ಹಿಂದ್ಗಡೆ ಅವ್ರ ಬೇರೆನೆ ಮುಖ ಇರುತ್ತೆ. ಸೊ ಹಾಗಾಗಿ ಸಮಾಜಕ್ಕೆ ತೋರ್ಸೋ ಮುಖಾನೇ ಬೇರೆ, ಆದ್ರೆ ಅವ್ರು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಏನ್ ಮಾಡ್ತಾ ಇರ್ತಾರೋ ಆ ಮುಖಾನೇ ಬೇರೆ ಇರುತ್ತೆ. ಈ ಎರಡೂ ಕಾನ್ಸೆಪ್ಟ್ ನಾನು ತೋರಿಸ್ಬೇಕಾಗಿತ್ತು. ಸೊ ಇದು ಒಂದೇ ಕಥೆನಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ನಮ್ಗೆ ಕೊಟ್ಟಿರತಕ್ಕಂತಹ ಕಾಲಾವಧಿ ಬಂದು ಮೊದಲನೇ ಬಾರಿಗೆ 15 ನಿಮಿಷ ಅಂತ ಹೇಳಿದ್ರು. ಆಮೇಲೆ TKSFF ನವರು ಒಂದ್ ಸ್ವಲ್ಪ ಅನುಕಂಪ ತೋರಿಸಿ 17 ನಿಮಿಷ ಅಂತ ಇನ್ನೂ 2 ನಿಮಿಷ ಆಡ್ ಮಾಡಿದ್ರು. ಸೊ ಅದು ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಸೊ ನಾನು ಆ 2 ಕಥೆನ ಹೇಗೆ ಹೇಳ್ಬೇಕು, ಒಂದು ಕಥೆನಲ್ಲಿ ಒಬ್ಬ ಮುಖವಾಡ ಹಾಕೊಂಡಿರುವಂತಹ ಒಬ್ಬ ವ್ಯಕ್ತಿ, ಆದರ್ಶ ವ್ಯಕ್ತಿ ಅಂತ, ಅವನು ಮುಖವಾಡನ ಬಿಚ್ಚಿ ಅವನು ಏನು ನಿಜವಾದ ವ್ಯಕ್ತಿತ್ವ ಏನು ಅಂತ ತೋರ್ಸೋದೊಂದು ಹೈಲೈಟ್ ಆಗಿದ್ರೆ, ಇನ್ನೊಂದ್ ಕಡೆ ನಾನು ಅವಳು ಯಾವುದೇ ರೀತಿಯಾದ ಸೆಲೆಬ್ರಿಟಿನೂ ಅಲ್ಲ, ಏನೂ ಅಲ್ಲ, ಬಟ್ ಸುಮ್ನೆ ಒಂದ್ ಚಿಕ್ಕ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಡೆಯುವಂತ ಒಂದು ಸನ್ನಿವೇಶ, ಅವಳು ಹೇಗೆ ಆದರ್ಶ ವ್ಯಕ್ತಿಯಾಗಿ ಕನ್ವರ್ಟ್ ಆದ್ಲು, ಅವಳಿಂದ ಇನ್ನು ಅಕ್ಕಪಕ್ಕದವರೆಲ್ಲ ಹೇಗೆ ಇನ್ಫ್ಲೂಯೆನ್ಸ್ ಆಯ್ತು ಅವ್ರಿಗೆ. ಇವಾಗ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್, ಅವ್ರಿಗೆ ಸಿಕ್ಕಿರೋಂತ ಒಂದು 2 ಲಕ್ಷ ಬೋನಸ್ ಅಲ್ಲಿ 1.5 ಲಕ್ಷ ಅವರು ದಾನ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದನ್ನ ನೋಡಿ ತನ್ನ ಅಕ್ಕ ದಾನ ಮಾಡಿದ್ಲಲ್ಲ ಅಂತ ಹೇಳಿ ತಂಗಿ ಕೂಡ, ನನ್ಗೂ ಏನ್ ವಾಚ್ ಏನ್ ಬೇಡ, ನನ್ನ ಹತ್ರ ಆಲ್ರೆಡಿ ಒಂದು ವಾಚ್ ಇದೆ, ಚೆನ್ನಾಗೇ ಕೆಲಸ ಮಾಡ್ತಾ ಇದೆ, ಇನ್ನೊಂದು ವಾಚ್ ಏನಕ್ಕೆ ಬೇಡ, ಅದನ್ನು ಕೂಡ ನಾವು ಯಾವ್ದಾದ್ರು ಒಂದು ಉಂಡಿಗೋ ಯಾವ್ದೋ ಒಂದು ಒಳ್ಳೆ ಕೆಲ್ಸಕ್ಕೋ ಹಾಕ್ಬಿಡೋಣ ಅಂತ ತಂಗಿನಲ್ಲೂ ಅದೊಂದು ಬೀಜ ಬಿತ್ತೋದಿದೆಯಲ್ಲ, ಒಳ್ಳೆತನ ಅನ್ನೋದೊಂದು ಬೀಜ ಬಿತ್ತೋದಿದೆಯಲ್ಲ, ಅದು ಎನ್ವಿರಾನ್ಮೆಂಟ್ ಮತ್ತೆ ದೊಡ್ಡವರು ಮಾಡ್ಬೇಕಾಗಿರತಕ್ಕಂತಹ ಕೆಲಸ ಅದು. ಆಮೇಲೆ ತಾಯಿ ಕೂಡ ಹೇಳ್ಬೋದೇ, ಏನೇ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ, ಏನಕ್ಕೆ ಕೊಡ್ತೀಯ ಅಷ್ಟೊಂದು ದುಡ್ಡು, ಯಾಕೆ ಅವಳಿಗೇನೆ ಕಮ್ಮಿ, ಹಂಗೆ ಹಿಂಗೆ ಅಂತ ಹೇಳ್ಬೋದು. ಆದ್ರೆ ತಾಯಿ ಕೂಡ ಅಲ್ಲಿ ತನ್ನ ಮಗಳು ಮಾಡಿದ್ದು ಸರಿ, ಇದು ಸರಿನೇ ಇದು ಅಂತ. ಲೌಕಿಕವಾಗಿ ನೋಡಿದ್ರೆ ತಾಯಿ ಏನಕ್ಕಮ್ಮ 1.5 ಲಕ್ಷ ಸುಮ್ನೆ ಕೊಡ್ತೀಯ, ವೇಸ್ಟ್ ಆಗುತ್ತಮ್ಮ ಹಂಗಂತ ಹೇಳ್ಬೋದಂತ, ಬಟ್ ಅವರು ಹಂಗೆ ಹೇಳಿಲ್ಲ. ಸೊ ಹಂಗಂದ್ರೆ ಅಲ್ಲಿ ಪ್ರತಿಯೊಬ್ರು ಕೂಡ ರೋಲ್ ಮಾಡೆಲ್ಸ್ ಆಗ್ತಾರೆ. ಬಟ್ ಯಾವುದೇ ಒಂದು ನ್ಯೂಸ್ ಪೇಪರ್ ಅಲ್ಲಿ, ಯಾವುದೇ ಒಂದು ಇದ್ರಲ್ಲಿ ಅವ್ರಿಗೆ ಬಹುಮಾನ ಕೊಡೋದಾಗ್ಲಿ, ಪ್ರಶಸ್ತಿ ಕೊಡೋದಾಗ್ಲಿ, ಸನ್ಮಾನ ಮಾಡೋದಾಗ್ಲಿ ಆಗಲ್ಲ. ಅದು ಒಂದ್ ಸ್ಟೋರಿ. ಆದ್ರೆ ಇನ್ನೊಂದ್ ಸ್ಟೋರಿನಲ್ಲಿ ಇವ್ರಿಗೆ ಸನ್ಮಾನದ ಮೇಲೆ ಸನ್ಮಾನ, ಬಹುಮಾನದ ಮೇಲೆ ಬಹುಮಾನ ಕೊಡ್ತಾ ಇರ್ತಾರೆ. ಆದ್ರೆ ಅವ್ರ ಹಿಂದಿನ ಜೀವನ, ಅಂದ್ರೆ ಅವರು ಆಕ್ಚುಲಿ ಅವ್ರು ನಿಜವಾಗ್ಲೂ ಆದರ್ಶ ವ್ಯಕ್ತಿನ ಅಂತ ನೋಡಿದಾಗ ಅವರು ಆದರ್ಶ ವ್ಯಕ್ತಿ ಆಗಿರಲ್ಲ. ಸೊ ಹಾಗಾಗಿ ಅದನ್ನ ಎರಡೂ ಕಾನ್ಸೆಪ್ಟ್ ನಾನು ತೋರಿಸ್ಬೇಕಾಗಿತ್ತು ಕನ್ನಡಿ ಮೂಲಕ. ಅದನ್ನ ನಾನು ಕತೆ ಮೂಲಕ ತಗೊಂಡು, 2 ಕಾನ್ಸೆಪ್ಟ್ ನ ತಗೊಂಡು ಅದನ್ನ ಇಬ್ರು ಮಕ್ಕಳನ್ನ ಅಲ್ಲಿ, ಅಂದ್ರೆ ಮುಂದಿನ ಪೀಳಿಗೆ ಹೇಗೆ ಇದರಿಂದ ಕಲಿಯತ್ತೆ ಅಂತ. ಒಂದು ಕಥೆಯಿಂದ ಅವಳೇನ್ ಕಲಿತಾಳೆ, ಇಂಚರ ಅನ್ನೋಳು, ಅವಳು ಏನ್ ಕಲಿತಾಳೆ, ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪನ್ನ ನಾನ್ ಮಾಡಲ್ಲ. ಸೊ ನಾನು ಚೆನ್ನಾಗೆ ನಮ್ ತಂದೆ ಇರ್ಬೋದು, ನಮ್ ತಾಯಿ ಇರ್ಬೋದು, ನಮ್ ತಾತ ಇರ್ಬೋದು, ಅಜ್ಜಿ ಇರ್ಬೋದು, ನಾನು ಅವ್ರಿಗೆ ನೋಡ್ಕೊಳ್ಬೇಕು, ನಾನು ಕೊನೆ ಇರೋವರೆಗೂ, ಉಸಿರಿರೋವರೆಗೂ ನಾನು ಅವ್ರಿಗೆ ನೋಡ್ಕೊಳ್ಬೇಕು ಅನ್ನೋದೊಂದು ಅವಳು ಪಾಠ ಕಲಿತಾಳೆ. ಯಾಕಂದ್ರೆ ಅಜ್ಜಿ ಅವರು ವೃದ್ಧಾಶ್ರಮಕ್ಕೆ ಅವನ ಮಗ ತಳ್ಳಿದ್ರು ಕೂಡ ಅಜ್ಜಿ ಏನಂತಾಳೆ, ನಾನ್ ಸದಾ ನಿನ್ನ ಹತ್ರನೇ ಇರ್ತೀನಮ್ಮ, ನೀನ್ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಗೊತ್ತಾ, ಅವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ನೀನು. ದೇ ಶುಡ್ ಫೀಲ್ ಗಿಲ್ಟಿ ದಟ್ ನಾನ್ ನನ್ನ ತಂದೆ ತಾಯಿಗೆ ನಾನು ನೋಡ್ಕೊಂಡಿಲ್ಲಲ್ಲ ಅಂತ ಅವ್ರಿಗೆ ಗಿಲ್ಟ್ ಆಗ್ಬೇಕದು. ಆ ಪಶ್ಚಾತ್ತಾಪದ ಮುಂದೆ ಇರ್ತಕ್ಕಂಥ ಶಿಕ್ಷೆ ಇನ್ಯಾವುದು ಇಲ್ಲ ಅನ್ನೋದೊಂದು ಆ ಮುಂದಿನ ಪೀಳಿಗೆ ಇದನ್ನ ಕಲಿಬೇಕು. ಸೊ ಅವಳಿಗೆ ಆ ತರ ಎಕ್ಸ್ಪೋಜರ್ ಸಿಕ್ಕಿದ್ರೆ ಮನೆಯಲ್ಲಿ,
ಇವ್ಳಿಗೇನ್ ಸಿಗುತ್ತೆ, ಇವ್ರ ಅಕ್ಕ ರೋಲ್ ಮಾಡಲ್, ಇವ್ರ ತಾಯಿ ರೋಲ್ ಮಾಡಲ್, ಆಮೇಲೆ ಇವಳು ಅದನ್ನ ಅಳವಡಿಸ್ಕೊಂಡು ಇವಳೇ ಒಂದು ರೋಲ್ ಮಾಡಲ್ ಆಗ್ಬಿಡ್ತಾಳೆ. ಸೊ ಹಾಗಾಗಿ ಆತರ ಆ ಎರಡೂ ಕ್ಯಾರೆಕ್ಟರ್ಸ್ನ ನಾನು ಹೈಲೈಟ್ ಮಾಡೋದಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ಈ ಕಥೆನ ಬಳಸ್ಕೊಂಡೆ ಆಮೇಲೆ ಒಂದು ಸಂದೇಶ ಕೊಡ್ಬೇಕಾಗಿತ್ತು ಜನರಿಗೆ. ನೋಡಿ, ಈ ಕಡೆಯಿಂದ ಬಂದ್ರೂನು ಅವ್ರ ಆದರ್ಶ ವ್ಯಕ್ತಿನೇ, ಇನ್ನೊಂದ್ ಕಡೆಯಿಂದ ಬಂದ್ರೂನು ಅವ್ರ ಆದರ್ಶ ವ್ಯಕ್ತಿನೇ. ಸೊ ನೀವು ಕೆಟ್ಟವ್ರ ಸಹವಾಸದಿಂದ ನಾನ್ ಕೆಟ್ಟೆ ಅನ್ನೋದಕ್ಕಿಂತ ಕೆಟ್ಟವ್ರ ಸಹವಾಸದಿಂದ ನಾನು ಏನ್ ಕಲ್ತೆ, ಏನ್ ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕು. ಅದು ಒಂದ್ ರೀತಿ ಇದೆ. ಇನ್ನೊಂದು ಒಳ್ಳೆಯವ್ರ ಸಹವಾಸ ಮಾಡ್ಬಿಟ್ಟು ಕೂಡ ಉದ್ಧಾರ ಆಗುವಂತ ಒಂದು ಉದಾಹರಣೆಗಳಿದೆ. ಸೊ ಅದನ್ನ ನಾನು ತೋರ್ಸ್ಬೇಕಾಯ್ತು. ಹಾಗಾಗಿ ಆ ಕಥೆನ ಆತರ ಹೆಣೆದು ಎರಡೂನು ಸೇರಿಸಿ ಒಂದು ಸಂದೇಶನ ಸಾರಿದ್ದೀನಿ, ಆದರ್ಶ ವ್ಯಕ್ತಿ ಅಂತ. ಓಕೆ, ವಂಡರ್ಫುಲ್. ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶನ್ ಇದ್ದಿದೆ ಈ ರಿಫ್ಲೆಕ್ಷನ್ಸ್ ಬಗ್ಗೆ, ಈ ಮೆಸೇಜ್ ಬಗ್ಗೆ ಕೇಳಕ್ಕಿದೆ, ಬಟ್ ಇದ್ರಲ್ಲೇ ಹೇಳಿದಿರಾ, ಸೊ ಅದನ್ನ ಸ್ಕಿಪ್ ಮಾಡ್ತೀನಿ. ಬಟ್ ಇಟ್ಸ್ ವೆರಿ ವೆಲ್ ಥಾಟ್ ಔಟ್ ಅಗೇನ್ ಸರ್. ಲೈಕ್ ಇಡೀ ಪ್ರಾಸೆಸ್ ಏನಿದೆ, ಲೈಕ್ ಒಂದ್ ಟ್ರೈಲರ್ ಸಪರೇಟ್ ಆಗಿ ತೋರಿಸಿ ಅದ್ರಲ್ಲಿ ಏನು ಕತೆ ಬಿಟ್ಕೊಡದೆ ನೆಕ್ಸ್ಟ್ 2 ಸಿನಿಮಾ ಅಂದ್ರೆ ಲೈಕ್ ಒಂದ್ ಶಾರ್ಟ್ ಮೂವಿಲಿ 2 ಮೂವಿ ತೋರಿಸಿದಿರಾ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಇಷ್ಟೆಲ್ಲ ಈಗ ನಿಮ್ದು ಏನೇನ್ ಕಷ್ಟ ಇತ್ತು, ದಿಸ್ ಹೋಲ್ ಪ್ರಾಸೆಸ್, ಏನೇನ್ ಇದೆಲ್ಲ ಮಾತಾಡಿದೀವಿ. ಬಟ್ ಇಡೀ ಪ್ರಾಸೆಸ್ ಅಲ್ಲಿ ನೀವು ಸಾಕಷ್ಟು ಕಲ್ತಿರ್ತೀರಾ ಆಫ್ ಕೋರ್ಸ್, ಬಟ್ ಅದೇ ರೀತಿ ತುಂಬಾ ಮಜಾ ಮಾಡಿರ್ತೀರಾ ಸರ್, ಫಾರ್ ಶೋರ್. ಸೊ ನಿಮ್ ಬ್ಲೂಪರ್ಸ್ ಇದೆ, ಅದನ್ನ ಒಂದ್ಸತಿ ಪ್ಲೇ ಮಾಡಿ ನೋಡ್ಬಿಡೋಣ. ದಯವಿಟ್ಟು ಬ್ಲೂಪರ್ಸ್ ಪ್ಲೇ ಮಾಡಿ. ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು ಆರೋಗ್ಯಕ್ಕೆ ಹಾನಿಕಾರಕ. ಆಯ್ತು ಬಿಡಿ, ಗೊತ್ತಾಯ್ತು. ನಾನು ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ. ಸಮಸ್ತ ಕಲಾ ನಮಸ್ಕಾರ ಮೇಡಮ್. ದರಿದ್ರ ಮುಂದೆ ಎಲ್ಲ ಹಾಲಲ್ಲಿ ಪಸರಿಸ್ಕೊಂಡು ಕೂತಿದ್ಯಲ್ಲ, ನಿನ್ ತಲೆ ಲದ್ದಿ ಇದೆಯಾ? ನಮ್ಮೇಲೆ 3 ಆಕ್ಷನ್. ಅಮ್ಮ ನಿಂಗೆ ಎಷ್ಟು ಸಲ ಹೇಳ್ಬೇಕಮ್ಮ? ಮಂಜುನಾಥ ತುಂಬ ಕಷ್ಟಪಟ್ಟಿದ್ದಕ್ಕೆ, ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಸರಿ ಸತ್ಯ ಅಕ್ಕ ಅಕ್ಕ ಸತ್ಯ ಏನೇ ತೀರ್ಮಾನ ತಗೊಂಡು ಸರಿಯಾಗಿ ಇರುತ್ತೆ ಕಣೆ. ನಿಜವಾಗ್ಲೂ ಯಾವ ತರ ಬಂದಲ್ಲ ತಂದೆ ಅಂತ ಕಂಡು ಬಂತು. ನೀನೇನೋ ಕಾಲ್ ಕೆರ್ಕೊಂತಿದ್ಯಾ? ಸೊ ವೆಲ್ಕಮ್ ಬ್ಯಾಕ್. ಸೊ ಬ್ಲೂಪರ್ಸ್ ನೋಡಿದ್ಮೇಲೆ ಇದ್ರಲ್ಲಿ ಎಷ್ಟೋ ಒಂದ್ ಸೀನ್ ಲೈಕ್ ಐ ಮೀನ್ ಲೈಕ್ ದಿ ಎಂಟೈರ್ ಮಿನಿಟ್ ನಾವ್ ಏನ್ ನೋಡಿದ್ವಿ, ಫುಲ್ ಮಜಾ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲಾರು ನಗಾಡ್ಕೊಂಡು ದಟ್ ಹೋಲ್ ಬಾಂಡಿಂಗ್. ಸೊ ಬಟ್ ಇದೆಲ್ಲದ್ರಲ್ಲಿ ಲೈಕ್ ಇಫ್ ಯು ಹ್ಯಾವ್ ಟು ಪಿಕ್ ಒನ್ ಸೀನ್, ಇದು ನಮ್ ಕೈಲಿ ಆಗ್ಲೇ ಇಲ್ಲ ಗುರು, ಎಲ್ಲಾ ನಗಾಡ್ತಿದ್ರು. ಸೊ ಯಾವ ಸೀನ್ ಇತ್ತು ಸರ್, ಅಥವಾ ಲೈಕ್ ಯಾವ್ದು ನಿಮ್ ಕಷ್ಟ ಆಯ್ತು? ಅಂದ್ರೆ ಲೈಕ್ ಕಷ್ಟ ಇನ್ ದ ಸೆನ್ಸ್ ಎಲ್ಲ ನಗಾಡ್ತಿದ್ರು, ತುಂಬಾ ಮಜಾ ಮಾಡ್ತಿದ್ರು, ಲೈಕ್ ನನ್ಗೆ ಆ ಟೈಮ್ ಫ್ರೇಮ್ ಅಲ್ಲೇ ಮಾಡ್ಬೇಕಿತ್ತು ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ ಸೀನ್ ಯಾವ್ದು ಸರ್? ಇಲ್ಲಿ ಇದು ಆಕ್ಚುಲಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ ಫ್ಲೆಮಿಂಗ್ ಅವರೇ. ಈ ತರ ಹಲವಾರು ಸನ್ನಿವೇಶಗಳಾಯ್ತು. ಇಂಥವ್ರು ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ಬರಲ್ಲೂ ಕೂಡ ನಗೆ ಅನ್ನೋ ಒಂದು ಟಾನಿಕ್ ಏನಿದೆಯೋ ಅದು ಎಲ್ಲರಿಗೂ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಆದರ್ಶ ವ್ಯಕ್ತಿಯಲ್ಲಿ ಇಂಚರ ಇರ್ಬೋದು ಮಗುವಾಗಿ, ಆಮೇಲೆ ಗೌರಿ ಆಗಿರ್ಬೋದು ಮಗುವಾಗಿ, ಅವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ. ನಾವು ಕೂಡ ಸಾಕಷ್ಟು ಎಂಜಾಯ್ ಮಾಡಿದೀವಿ. ಪ್ರತಿಯೊಬ್ಬರಿಗೂ ಕೂಡ ಇದು ಮೊದಲನೆಯ ಅನುಭವ, ನನಗೂ ಇನ್ಕ್ಲೂಡ್ ಮಾಡಿ. ಪ್ರತಿಯೊಬ್ರು ಕ್ಯಾರೆಕ್ಟರ್ ಈ ಆದರ್ಶ ವ್ಯಕ್ತಿನಲ್ಲಿ ಯಾರ್ಯಾರು ಭಾಗವಹಿಸಿದಾರೋ ಅವ್ರಿಗೆಲ್ಲರಿಗೂ ಇದು ಮೊದಲನೆಯ ಅನುಭವ. ಹಾಗಾಗಿ ಇಲ್ಲಿ ಮೇನ್ ಏನಾಯ್ತು ಅಂದ್ರೆ, ಒಬ್ರು ಕಿರಣ್ ಅಂತ ಇದ್ದಾರೆ, ನೆಗೆಟಿವ್ ರೋಲ್ ಅಲ್ಲಿ ಇದ್ದಾರೆ. ಅವರು ಅಜ್ಜಿಯ ಮಗ. ಅವರು ಏನ್ ಮಾಡ್ತಾರೆ, ಮಲ್ಲಪ್ಪ ಶೆಟ್ಟಿ ಅಂತ ಅವರು ರೋಲ್ ಇರೋದು. ಅವರು ಆಕ್ಚುಯಲ್ ಆಗಿ ಅವ್ರು ವಿಲನ್ ಅಲ್ವೇ ಅಲ್ಲ, ಅವ್ರು ತುಂಬಾ ಕಾಮಿಡಿ ಪರ್ಸನ್ ಅವರು.
ಅವ್ರ ಜೊತೆ ಸುಮ್ನೆ ಮಾತಾಡಿದ್ರೆ ಸಾಕು ನಗು ಬರುತ್ತೆ. ಆ ತರ ಒಂದು ವ್ಯಕ್ತಿತ್ವ ಇರೋಂತ ಒಬ್ಬ ವ್ಯಕ್ತಿ ಅವರು. ಅವ್ರಿಗೆ ನಾನ್ ನೆಗೆಟಿವ್ ರೋಲ್ ಕೊಟ್ಬಿಟ್ಟಿದ್ದೆ. ಸೊ ಅವರು ನೀವು ತಾಯಿಗೆ ಬೈಬೇಕು ಅಂತ ನಾನು ಹೇಳಿದ್ದೆ. ಸೊ ಅಯ್ಯೋ ಮನೋಹರ್, ಏನ್ ಮನೋಹರ್ ಇಂಥ ರೋಲ್ ಕೊಟ್ಬಿಟ್ಟಿದ್ರೆ, ನಾನು ನಮ್ ತಾಯಿಗೆ ನಾನು ನನ್ನ ಲೈಫಲ್ಲೇ ಬೈದಿಲ್ಲ ಅಂತ. ಆಮೇಲೆ ಅದು ಒಂದು ಕೂಗೋದು ಒಂದಿದೆ, ಅಮ್ಮ ಅಂತ ಕೂಗ್ಬೇಕು. ಅಮ್ಮ ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು, ನೀನ್ ಹಾಲಲ್ಲಿ ಕೂತ್ಕೊಂಡ್ಬೇಡ ಅಂತ. ಈ ತರ ಒಂದು ಸನ್ನಿವೇಶ ಇತ್ತು. ಅದು ಸನ್ನಿವೇಶ ಮಾಡೋದಿಕ್ಕೆ ಸುಮಾರು ಟೇಕ್ಸ್ ತಗೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಆ ಫೀಲ್ ಬರ್ತಾ ಇರ್ಲಿಲ್ಲ ಅವ್ರಿಗೆ. ಪ್ರತಿ ಸಲ ಹೇಳ್ದಾಗ್ಲು, ಮನೋಹರ್ ನಾನೇನಾದ್ರೂ ನಮ್ಮ ಅಮ್ಮಗೆ ಹಿಂಗ್ ಬೈದ್ ಬಿಟ್ಟಿದ್ರೆ ಪರ್ಕೆ ತಗೊಂಡ್ ಹೊಡೆದ್ ಬಿಟ್ಟಿರೋರು ಅಂತ ಅವ್ರು ಹೇಳೋರು. ರೀ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ರೀ, ನೀವ್ ಸೀರಿಯಸ್ ಇರ್ಬೇಕ್ರಿ, ನೀವ್ ಹಿಂಗೆಲ್ಲ ನಗ್ಸಿದ್ರೆ ನಮ್ಗೆ ನಾವು ವಿ ವಿಲ್ ಬಿ ಔಟ್ ಆಫ್ ದಟ್. ನೀವ್ ಸೀರಿಯಸ್ ಆಗಿರ್ಬೇಕು. ನೀವು ಇದು ತುಂಬಾ ಇಂಟೆನ್ಸ್ ಸೀನ್ ಇದು. ಅಂದ್ರೆ ಲೈಕ್ ಒಬ್ಬ ವ್ಯಕ್ತಿತ್ವನ ಪ್ರತಿಬಿಂಬಿಸುವಂತ ಸೀನ್ ಇದು. ನೀವು ಮುಂದೆ ಹೇಗಿದ್ದೀರಾ, ನೀವ್ ಹಿಂದೆ ಹೇಗಿದ್ದೀರಾ, ನಿಮ್ ಜೀವನ ಅಂತ ತೋರ್ಸುವಂತ ಒಂದ್ ಸೀನ್ ಇದು. ನೀವು ತುಂಬಾ ಸೀರಿಯಸ್ ಆಗಿರಿ ಅಂತ ಒಂದ್ ಸ್ವಲ್ಪ ಅವ್ರಿಗೆಲ್ಲ ಇನ್ಪುಟ್ಸ್ ಕೊಟ್ಟು, ಆಮೇಲೆ ಬಹಳಷ್ಟು ಅವ್ರಿಗೆ ಪ್ರಿಪರೇಷನ್ಸ್ ಕೊಟ್ಟು, ಅವ್ರು ಪ್ರತಿಯೊಂದು ಅದು ಒಂದ್ ಸೀನ್ ಆಕ್ಚುಲಿ ನೀವು ಬ್ಲೂಪರ್ಸ್ ಅಲ್ಲಿ ನೋಡ್ಬೋದು. ಅವ್ರು ಅಮ್ಮ ಅನ್ಬಿಟ್ಟು ಅವ್ರ ವಾಯ್ಸೇ ಬರ್ತಿರ್ಲಿಲ್ಲ. ಅಮ್ಮ ಅಂತ ಕೂಗ್ಬೇಕು, ಆ ವಾಯ್ಸೇ ಬರ್ತಿರ್ಲಿಲ್ಲ ಅವ್ರಿಗೆ. ಅದೇ ಕೂಡ ಒಂದು 20-25 ಟೇಕ್ಸ್ ಆಯ್ತು. ಆಮೇಲೆ ಅವ್ರಿಗೆಲ್ಲ ಅಷ್ಟು ಪ್ರಿಪರೇಷನ್ ಮಾಡಿ ಕೊನೆಗೆ he came to that particular genre. ಆಕ್ಚುಲಿ ಹಿಂಗ್ ಮಾಡ್ಬೇಕು ಅಂತ. ದಟ್ ವಾಸ್ ದ ಮೋಸ್ಟ್ ಫನ್ನಿಯೆಸ್ಟ್ ಅಂತ ಅನ್ಸುತ್ತೆ. ಅದಲ್ದಿರೆ ತುಂಬಾ ಸಾಕಷ್ಟಿದೆ. ಆಕ್ಚುಲಿ ಬ್ಲೂಪರ್ಸ್ದೇ ಒಂದು 17 ನಿಮಿಷ 20 ನಿಮಿಷ ಆಗೋಗುತ್ತೆ, ಅಷ್ಟು ಬ್ಲೂಪರ್ಸ್ ಇದೆ. ಬಟ್ ಅದ್ರಲ್ಲಿ ಯಾವ್ದ್ಯಾವ್ದು ಸಿಕ್ತು ಮುಖ್ಯವಾಗಿ ಅದನ್ನ ಮಾತ್ರ ಹಾಕೊಂಡು 1.5 ನಿಮಿಷ ಮಾಡಿ ಬ್ಲೂಪರ್ಸ್ ಹಾಕಿರೋದು. ಬಟ್ ನಾನು ಎಲ್ಲಾರ್ಗು ಏನ್ ಹೇಳೋದು ಅಂತ ಹೇಳಿದ್ರೆ, ಇಟ್ಸ್ ಅ ಟೀಮ್ ವರ್ಕ್. ಪ್ರತಿಯೊಬ್ರು ಕೂಡ ಇದ್ರಲ್ಲಿ ಎಂಜಾಯ್ ಮಾಡಿದ್ದಾರೆ. ಕೆಲವ್ರಿಗೆ ಒಂದೊಂದ್ಸಲ ಏನಪ್ಪಾ ಇದು ಎಷ್ಟು ಸಲ ಟೇಕ್ಸ್ ತಗೊಂತಾರೆ ಅಂತಾನೂ ಆಗಿದೆ. ಕೆಲವರು ಪೇಶನ್ಸ್ ಟೆಸ್ಟ್ ಕೂಡ ಆಗಿದೆ. ಆಮೇಲೆ ಬಹುತೇಕವಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಬಹಳ ಖುಷಿಯಿಂದ ಎಂಜಾಯ್ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ಸ್ ಆಫ್ ಕೋರ್ಸ್ TKSFF ತಂಡಕ್ಕೆ ಹೋಗುತ್ತೆ ಅಂತ ನಾನು ಹೇಳೋದಕ್ಕೆ ಮತ್ತೆ 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 ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಇನ್ನೇನಿಲ್ಲ. ಓಕೆ, ವೆರಿ ನೈಸ್. ತುಂಬಾ ಮಜಾ ಮಾಡಿದೀರಾ ಅಂತ ಲೈಕ್ ಆ ಬ್ಲೂಪರ್ಸ್ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಂಡ್ ಸರ್, ಫೈನಲ್ ಥಾಟ್ಸ್. ಸೊ ವಾಟ್ಸ್ ನೆಕ್ಸ್ಟ್? ನೆಕ್ಸ್ಟ್ ಹೌದು, ದಿಸ್ ಅ ವೆರಿ ಗುಡ್ ಪ್ರಾಸೆಸ್. ಇದು ಪ್ರಾಸೆಸ್ ಇವಾಗ ಸ್ಟಾರ್ಟ್ ಆಗಿದೆ. ಹೀಗೆ ಇನ್ನು ಮುಂದೆ ಒರಿಯತ್ತೆ ಅಂತ ನಾನು ನಂಬಿದ್ದೀನಿ, ದೇವರಲ್ಲೂ ಕೇಳ್ಕೊಂತೀನಿ. ಇನ್ನು ಈ ತರ ಅವಕಾಶಗಳು ಸಿಗ್ಲಿ, ಮಾಡೋಣ ಅಂತ. ವಿ ಹ್ಯಾವ್ ಸೆವರಲ್ ಪ್ರಾಜೆಕ್ಟ್ಸ್ ಇನ್ ಅವರ್ ಮೈಂಡ್. ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ತರನೇ ಕಾನ್ಸೆಪ್ಟ್ಸು, ಯಾವ್ದಾದ್ರು ಒಂದ್ ಸಂದೇಶ ಇರುವಂತದ್ದು, ಇಲ್ಲ ಏನೇ ಇರ್ಬೋದು. ಅದನ್ನ ಕಾಮಿಡಿ ಮೂಲಕ ತೋರ್ಸೋದಿರ್ಬೋದು, ಇಲ್ಲ ಬೇರೆ ಸಾಮಾಜಿಕ ನಾಟಕದ ಮೂಲಕ ತೋರ್ಸೋದಿರ್ಬೋದು. ಆ ಪ್ರಯತ್ನ ಮಾಡೋಣ ಅಂತ ಆಲ್ರೆಡಿ ನಮ್ಮ ತಂಡದವರೆಲ್ಲ ನಾವೆಲ್ಲ ಮಾತಾಡ್ಕೊಂಡಿದೀವಿ. ಅದ್ರ ಮೇಲೆ ವರ್ಕು ಮಾಡ್ತಾ ಇದೀವಿ. ಬಹುಶಃ ನೆಕ್ಸ್ಟ್ ಟೈಮ್ TKSFFಗೆ ನಮ್ಗೆ ಅವಕಾಶ ಕೊಟ್ರೆ ಖಂಡಿತ ನಾವು ಇನ್ನೊಂದ್ಸಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತೀವಿ. ನೋಡೋಣ ಹೇಗಾಗತ್ತೆ ಅಂತ. ಪ್ರಾಜೆಕ್ಟ್ ಮೇಲೆ ಆಲ್ರೆಡಿ ಶುರು ಆಗಿ ಎಲ್ಲ ಕೆಲಸ ಮಾಡ್ತಾ ಇದೀವಿ. ದೇವ್ರ ದಯೆಯಿಂದ ಎಲ್ಲ ಸರಿ ಹೋಗ್ಲಿ ಅಂತ ಬೇಡ್ಕೊಳ್ತೀನಿ, ಏನು ವಿಘ್ನಗಳು ಇಲ್ಲದೆ ಇರೋ ತರ ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಸೊ ಫೈನಲ್ ಥಾಟ್ಸ್. ಸೊ ಶ್ವೇತಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಮೇಡಮ್, ಲೈಕ್ ಶೋ ಮುಗ್ಸಕ್ ಮುಂಚೆ ನಿಮ್ ಫೈನಲ್ ಥಾಟ್ಸ್ ಏನಾದ್ರು ನಮ್ಮ ವೀಕ್ಷಕರಿಗೆ ಹೇಳಂಗಿದ್ರೆ ಪ್ಲೀಸ್ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಸೊ ಹೇಗ್ ಹೇಳ್ಬೇಕಂದ್ರೆ, ನಾವೆಲ್ಲರೂ ಇಲ್ಲಿ ಫಸ್ಟ್ ಟೈಮರ್ಸ್, ಯಾರು ಇಲ್ಲಿ ಟ್ರೈನ್ಡ್ ಆಕ್ಟರ್ಸ್ ಅಂತೆಲ್ಲ ಏನಿಲ್ಲ. ಬಟ್ ನಾವು ಕಲ್ಚರಲ್ ಡ್ಯಾನ್ಸ್ ಇದ್ರಲ್ಲಿ ಮಾಡಿ ಅದೇ ಬೇರೆ, ಇದೇ ಬೇರೆ. ಸೊ ಇಲ್ಲಿ ತುಂಬಾ ಸೂಕ್ಷ್ಮತೆಗಳಿವೆ ಟು ಕನ್ಸಿಡರ್. ಅಲ್ಲಿ ಎಷ್ಟೊಂದ್ ಜನ ಇರ್ತಾರೆ, ನಾವು ತುಂಬಾ ದೂರ ಇರ್ತೀವಿ, ವಿ ಡ್ಯಾನ್ಸ್, ವಿ ಡೂ ಡ್ರಾಮಾ, ಓಕೆ, ಅಲ್ಲಿ ಅದು ಒಂದ್ ಶಾರ್ಟ್ ಅಲ್ಲಿ ಆಗ್ಬಿಡುತ್ತೆ. ಇಲ್ಲಿ ಎಷ್ಟು ಟೇಕ್ಸ್ ಆಗಿದೆ ಅಂದ್ರೆ, ಯು ಹ್ಯಾವ್ ಟು ರಿಪೀಟ್ ದ ಸೇಮ್ ಎಕ್ಸ್ಪ್ರೆಷನ್ ಅಗೇನ್ ಅಂಡ್ ಅಗೇನ್. ದಟ್ ಇಸ್ ಸಮಥಿಂಗ್ ಐ ಲರ್ನ್. ಅಂಡ್ ಅದನ್ನ ರೀಟೈನ್ ಮಾಡೋಕ್ ತುಂಬಾ ಕಷ್ಟ. ಅಂಡ್ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಬೇಕಂದ್ರೆ ಅದು ಇನ್ನೊಂದ್ಸರಿ ಮಾಡ್ಬೇಕಂದ್ರೆ ಅದು ಮಾಡಿ ಒಂಥರ ಬೇಜಾರಾಗ್ಬಿಟ್ಟಿರುತ್ತೆ. ಆಮೇಲೆ ದೆನ್ ಸರ್ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಎಲ್ಲಾರ್ನು. ಸೊ ಅದೊಂದು. ಅಂಡ್ ನಂದು ಮ್ಯೂಸಿಕ್ ಒಂದ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅವ್ರ ಸ್ಟೋರಿಗೆ ಲಾಂಚ್ ಪ್ಯಾಡ್ ಸಿಕ್ಕಿದೆ, ನನ್ ಸಾಂಗ್ ಗೆ ಲಾಂಚ್ ಪ್ಯಾಡ್ ಸಿಕ್ಕಿದೆ ಇದು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು TKSFF ಅಂಡ್ ವೆರಿ ಸ್ವೀಟ್ ಮೆಮೊರೀಸ್. ಅಂಡ್ ನಿಜ ಹೇಳ್ತೀನಿ, ಇಟ್ಸ್ ಲೈಕ್
ನಾವೆಲ್ಲರೂ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿವಿ. ಬಿಕಾಸ್ ದೋ ಇಟ್ ವಾಸ್ ಜಸ್ಟ್ ಶಾರ್ಟ್ ಪೀರಿಯಡ್ ಶೂಟಿಂಗ್ ಎಲ್ಲ ಮಾಡಿದ್ದು. ನಾವು ತುಂಬಾ ಅಲ್ಲಿ ಹೋಗ್ಬಿಟ್ಟು ನಾವು ಅಡ್ಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು, ಬಿಕಾಸ್ ಇಟ್ ವಾಸ್ ದ ಎಂಟೈರ್ ಡೇ ವಿ ಹ್ಯಾಡ್ ಟು ವೀಕೆಂಡ್ಸ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾಗಿತ್ತು. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರು ನಮ್ಗೆ ಹೆಲ್ಪ್ ಮಾಡೋದು, ಅದೆಲ್ಲ ತುಂಬಾ ಇತ್ತು. And it was a total fun, and hopefully this will be repeated, and we'll do it better every time. Awesome. All the best ನಿಮ್ಗೆ ಹೇಳ್ತಾ. Sir Manohar sir, Thank like you. any final thoughts? ಫೈನಲ್ ಥಾಟ್ಸ್ ಅಂತ ಹೇಳೋದಕ್ಕೇನೆ ಬೇಜಾರಾಗುತ್ತೆ. ಇದು ಆಕ್ಚುಲಿ ಪ್ರಾರಂಭ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಲೈಕ್ ಒಂದೇನ್ ಬೇಜಾರಾಗುತ್ತೆ ಅಂದ್ರೆ, ನಾನು ಫಸ್ಟ್ ಟೈಮಲ್ಲೇ TKSFF ಗೆ ನಾನು ಪರಿಚಯ ಮಾಡ್ಕೊಂಡು ಅವಾಗ್ಲೂ ಒಂದ್ ಮಾಡ್ಬೇಕಾಗಿತ್ತು, ಅವಾಗ್ಲೇ ಒಂದ್ 2 ವರ್ಷದ ಮುಂಚೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ನನ್ಗೆ ಇವಾಗ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಆಮೇಲೆ ಇನ್ಮುಂದೆನೂ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ವೇದಿಕೆ ನಾನು ಇಡೀ ಅಮೆರಿಕಾದಲ್ಲಿ ನಾನು 9 ವರ್ಷದಲ್ಲಿ ಎಲ್ಲೂ ನೋಡಿಲ್ಲ. ದಿಸ್ ಇಸ್ ಟೋಟಲಿ ಅ ಯುನೀಕ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ಎಲ್ಲೋ ಹೋಗ್ತಾರೆ, ಯಾವ್ದೋ ಒಂದು ರಾಜ್ಯೋತ್ಸವ ಮಾಡ್ತಾರೆ, ಯಾರೋ ಒಬ್ರು ದೊಡ್ಡ ಸಂಸ್ಥೆನವರೆಲ್ಲ ಒಂದು ಸೇರ್ಕೊಂಡು ಏನೇನೋ ಮಾಡ್ತಾರೆ ಕಾರ್ಯಕ್ರಮಗಳು, ಅದು ಬರ್ತಾರೆ ಮರ್ತೋಗ್ತಾರೆ. ಆದ್ರೆ ಇದು ಏನ್ ವೇದಿಕೆ ಸೃಷ್ಟಿ ಮಾಡಿದರೆ, ದಿಸ್ ಇಸ್ ಎಟರ್ನಲ್. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಒಂದು ಆದರ್ಶ ವ್ಯಕ್ತಿ ಅಂತ ನಾವು ಮಾಡಿದೀವಿ. ಇವಾಗ ಒಂದು 20 ವರ್ಷ ಆದ್ಮೇಲೂ ಕೂಡ ನಾವು ಕುತ್ಕೊಂಡು ಇದನ್ನ ನೋಡ್ಬೋದು. ಓ, ಈ ತರ ಒಂದು ಫಿಲಂ ಮಾಡಿದ್ವಿ ಅಂತ. ಇಲ್ಲಿ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಯಾವ್ದೋ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದ್ರೆ ನಾವು ಹೋಗಿರೋದು ಮರ್ತೋಗಿರ್ತೀವಿ, ಆ ಫೋಟೋಸ್ ಇರಲ್ಲ, ಏನು ಇರಲ್ಲ. ಆದ್ರೆ ಇಲ್ಲಿ ಒಂದು ವೇದಿಕೆ ಅಂತ ಸೃಷ್ಟಿ ಮಾಡಿದ್ಮೇಲೆ ಇದು ಶಾಶ್ವತ ಅಂತ ನನಗನ್ಸುತ್ತೆ, ನಮ್ಮ ಮಟ್ಟಕ್ಕೆ. ಹಾಗಾಗಿ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು TKSFF ನವ್ರಿಗೆ ಮತ್ತೆ ಎಲ್ಲಾ ತಂಡದವ್ರಿಗೆ, ಅಂದ್ರೆ ಹಿಂದೆ ಯಾರ್ಯಾರು ಕೆಲಸ ಮಾಡಿದಾರೋ ಪ್ರತಿಯೊಬ್ಬರಿಗೂ, ಇನ್ಕ್ಲೂಡಿಂಗ್ ನೀವಿರ್ಬೋದು, ಪದ್ಮಿನಿ ಅವ್ರು ಇರ್ಬೋದು, ರೋಹಿತ್ ಅವ್ರು ಇರ್ಬೋದು, ಪ್ರಶಾಂತ್ ಗೌಡ ಇರ್ಬೋದು, ಯಾರ್ಯಾರಿದಾರೋ ಅವ್ರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ, ನಮ್ಗೆಲ್ಲರಿಗೂ ಒಂದು ವೇದಿಕೆ ಮಾಡಿಕೊಡಿ. ನಾವು ಬೆಳೆಯೋಣ ನಿಮ್ ಜೊತೆಗೆ. ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ ಜೊತೆಗಿದ್ದು ನಮ್ಮೆಲ್ಲಾ ಪ್ರಶ್ನೆಗಳಿಗೆ ತುಂಬಾ ಪೇಷಂಟ್ ಆಗಿ ಉತ್ತರಿಸಿದ್ದ ಲೈಕ್ ಶ್ವೇತಾ ಮಂಜುನಾಥ್ ಅವರು ಹಾಗೂ ಮನೋಹರ್ ರಾವ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಾ, ಅದೇ ರೀತಿ ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಿಹೈಂಡ್ ದ ಲೆನ್ಸ್ ಈ ಪ್ರೋಗ್ರಾಮ್ ನಡ್ಸ್ಕೊಡಕ್ಕೆ ಹೆಲ್ಪ್ ಮಾಡಿದಂತ ಪದ್ಮಿನಿ ಅವರು ಹಾಗೂ ಅವರ ಎಂಟೈರ್ ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್.